ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ ಬಾರಂಗ. ಕನಸಿನೊಳಾಗಲಿ ಮನಸ್ಸಿನೊಳಾಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣ. ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಕಳೆದ 4 ದಿನಗಳಿಂದ ನೀವು ಏನನ್ನು ಕಂಡಿದ್ದೀರೋ, ಕೇಳಿದ್ದೀರೋ, ಅನುಭವಿಸಿದ್ದೀರೋ ಅದು ಅವನ ಗರ್ಭದ ಕತೆ, ಅವನ ಸೃಷ್ಟಿಯ ಕಥೆ. ಭಗವಂತನ ಸೃಷ್ಟಿ ಅದು ನಿರಂತರ ಮತ್ತು ಸುದೀರ್ಘವೇ. ಆ ಎಲ್ಲ ಒಂದು ವಿಶೇಷ ಲೋಕಕ್ಕೆ ಈಗ ನೀವೇ ಹೇಳಿದ ಹಾಗೆ ನಿಮ್ಮನ್ನು ಒಂದು ಸೆಳೆತದಿಂದ ಬಂಧಿಸಿದ್ದದ್ದು ಹೌದಾದರೆ ಅದಕ್ಕೆ ಸಮಯ ಮತ್ತು ಕಾಲಬಾಧೆಗಳಿಲ್ಲ. ಅದು ಯಾವ ಕಾಲಕ್ಕೂ ಮತ್ತೆ ಅದು ಸೆಳೆತ ಎಳ್ಕೊಂಡು ಹೋಗಲೇಬೇಕು, ಬೇರೇನೂ ಇಲ್ಲ. ಕಲಿಯುಗದಲ್ಲಿ ಬಹಳ ಏನೂ ಮಾಡಬೇಡಿ, ಒಂದು ನಿರಂತರ ನಾಮಸ್ಮರಣೆ ಸಾಕು ಅಂತ ಪದೇ ಪದೇ ವೇದವ್ಯಾಸರು ಹೇಳ್ತಾರೆ. ಬೇರೇನೂ ಮಾಡಬೇಕಾಗಿಲ್ಲ, ನಿರಂತರ ಒಂದು ನಾಮಸ್ಮರಣೆ. ಉಳಿದ ಕಾಲದಲ್ಲೆಲ್ಲ ತಪಸ್ಸು, ಕಠೋರ, ಘನ ಎಲ್ಲ ಇತ್ತು, ಆದರೆ ಮಾತ್ರ ಭಗವಂತ ಲಭ್ಯನಾಗ್ತಿದ್ದ. ಕಲಿಯುಗದಲ್ಲಿ ಭಾರೀ ಒಂದು ಅನುಕೂಲ ಏನು ಅಂದರೆ ನಿರಂತರವಾಗಿ ನಾಲಿಗೆಯಲ್ಲಿ ಅವನ ನಾಮಸ್ಮರಣೆ ಒಂದು ಇದ್ದರೆ ಸಾಕು, ಉಳಿದದ್ದು ಸಂಭವಿಸ್ತದೆ ಅಂತ. ಇದು ಭಾರೀ ದೊಡ್ಡ ಸೌಕರ್ಯ ಇಷ್ಟು ಕೇಡಿಗರಿಗೆ ಕೊಟ್ಟರಲ್ಲ ಅಂತ ನೀವು ಒಂದು ಕಡೆ ನಾವು ಅಂದ್ಕೊಳ್ಬಹುದು. ಆದರೆ ಈ ಕೇಡಿಗರಿಗೆ ಈ ಕಾಲಘಟ್ಟ ಎಷ್ಟು ಕಠೋರ ಇದೆ ಅಂದರೆ ನಾಲಿಗೆಯಲ್ಲಿ ಬೇರೆ ಹೇಳಲಿಕ್ಕೆ ಪುರ್ಸೋತಿಲ್ಲದಷ್ಟು ಈಗ ನಾವು ಹಾಗಾಗಿ ಹೋಗಿದ್ದೇವೆ ಅಲ್ವಾ. ನಮಗೀಗ ಒಂದು ಕೂತ್ಕೊಂಡು ಏಕಾಂತದಲ್ಲಿ ನಮ್ಮ ಮಾತನ್ನು ನಮ್ಮನ್ನು ಅನುಸಂಧಾನ ಮಾಡಿ ನಮ್ಮನ್ನೇ ನೋಡುವ ಸಮಯವೇ ಇಲ್ಲದಷ್ಟು ನಾವೀಗ ಭಾರೀ ಬ್ಯುಸಿ. ಒಂದು ಕಾಲದಲ್ಲಿ ಇದ್ದಷ್ಟು ಕಾಲ ಇವತ್ತಿನವರಿಗಿಲ್ಲ. ಹಾಗಾಗಿ ಓಡಾಡೋದು, ಕೆಲಸ, ಮತ್ತೊಂದು ಪುರ್ಸೋತೇ ಇಲ್ಲ ಅಂತ. ಆದ್ದರಿಂದನೇ ಕಲಿಗಾಲದಲ್ಲಿ ಅದೊಂದಾದರೂ ಮಾಡು ಅಂತ ಬಂತು. ಭಾರೀ ಕಷ್ಟ ಅದು, ಆದ್ದರಿಂದ ಅದನ್ನಾದರೂ ಮಾಡು ಅಂತ. ಸೊ ಅದಕ್ಕೇ ನಾನು ಹೇಳಿದ್ದು, ಅದೂ ಕೂಡ ಸಂಭವಿಸಬೇಕಾದ್ರೂ ಅನುಗ್ರಹ ಆಗಬೇಕು. ನಿನ್ನೆ ಹೇಳಿದ್ನಲ್ಲ, ಭಗವಂತ ನನ್ನ ಕುರಿತು ನಿನಗೇನಾದರೂ ಒಂದು ಒಳಗೆ ಸೆಳೆತ ಪ್ರಾರಂಭವಾದರೂ ಅದು ನಾನೇ ಕಾರಣ ಕಣಪ್ಪ ಅಂತ. ಹಾಗೆ ಅಂಥದ್ದೊಂದು ಏನೋ ಅನುಗ್ರಹ ಆದರೆ, ಆ ಥರದ್ದೊಂದು ಯಾವುದೋ ಬೇರೆ ಹಿರಿಯರಿಂದಲೋ ಮತ್ತೊಬ್ಬರ ಪೂರ್ವ ಸಂಸ್ಕಾರದ ಪುಣ್ಯದಿಂದಲೋ ಆದರೆ ಉಂಟೆ ಹೊರತು ಬರೇ ಹೆಸರು ಹೇಳೋದ್ರಿಂದ ಆಗ್ತದೆ ಅಂತಲೂ ಅಲ್ಲ. ಆಮೇಲೆ ಈ ಕಾಲ ಅನ್ನುವುದು ಎಷ್ಟು ಭಯಾನಕ ಇದೆ, ಅದರ ಒಳಗೆ ನಮ್ಮನ್ನು ನಾವು ಸರ್ಕಸ್ ಮಾಡುವ ಒತ್ತಡಗಳೆಷ್ಟಿವೆ ಅಲ್ಲ. ಆ ನೆಲೆಯಲ್ಲಿ ಕೂಡ ನೀವು ಬರೇ ನಾಲಿಗೆಯಲ್ಲಿ ನಾವು ಹೇಳ್ತೇವೆ ಅಂದರೂ ಕೂಡ ಆಗ್ತದೋ ಇಲ್ಲೋ ಯಾರಿಗೆ ಗೊತ್ತು ಅಲ್ವಾ. ಭಾವದಲ್ಲಿ ಕೂಡ ಅದರ ಒಂದು ಸಣ್ಣ ಪ್ರವೇಶಿಕೆ ಬೇಕಲ್ಲ. ಸೊ ಇದೆಲ್ಲವನ್ನು ಒಳಗೊಂಡು ಇದು ಒಂದು ಅದ್ಭುತವಾದ, ಖಂಡಿತಕ್ಕೂ ಭಾಗವತಕ್ಕೆ ನನ್ನ ಮಾತಲ್ಲ, ಈ ಏನು ಸೃಷ್ಟಿ ವಿವರಣೆ ಇದೆಯಲ್ಲ, ಖಂಡಿತಕ್ಕೂ ಒಂದು ಒಳ್ಳೆಯ ಪ್ರವೇಶ ನಾವು ಹೋಗುವವರಿಗೆ. ಇನ್ನೇನಿದೆ ಎನ್ನುವ ಒಂದು ವಿಸ್ಮಯದ ಜೊತೆಗೆ ಹೋಗುತ್ತೆ. ನನಗೆ ಇನ್ನೂ ಒಂದು ಬಹಳ ಸಂತೋಷ. ಯಾಕೆ ಹೌದು, ನಾನು ಇಷ್ಟು ಸುದೀರ್ಘ ಹೇಳೋದ್ರ ಹಿಂದೆ ನಾನೊಂದು ಲೇವಡಿ ಮಾಡಿಕೊಂಡೆ ನನ್ನನ್ನೇ. ನಾನು ಹೆರದವಳಲ್ಲ, ಅದಕ್ಕೆ ಆ ಹೆರಿಗೆ ಭಾರಿ ಇಷ್ಟ ಆಯಿತು ಅಂತ. ಅದರ ಇನ್ನೊಂದು ಸೆಟೈರ್ ಭಾಗ ಕೂಡ ನಾನು ಯೋಚನೆ ಮಾಡ್ತೀನಿ. ಇವತ್ತು ನೋಡಿ, ಒಂದು ಗರ್ಭಸ್ಥ ಹೆಣ್ಣು ಮಗಳ 1ನೇ ವಾರಕ್ಕೆ ಏನಾಯಿತು, ಹಾರ್ಟ್ ಬೀಟ್ ಬಂತಾ, ಈಗೇನು ಲಿಂಗ ಯಾವುದು ಗೊತ್ತಾಗ್ತದಾ, ಈಗ ಏನೇನು ಅವಯವಗಳಿವೆ, ಅವಳ ಮೂವ್ಮೆಂಟ್ ಸರಿ ಇದೆಯಾ, ಎಷ್ಟು ಸಾರಿ ಸ್ಕ್ಯಾನ್ ಮಾಡಿ ನೋಡೋದು. ದೇವರ ದಯದಿಂದ ನನಗೆ ಗರ್ಭದ ಒಳಗೆ ನೋಡುವ ಕೆಲಸ ಇಲ್ಲ
ಭಗವಂತನ ಗರ್ಭ ನೋಡುವ ಒಂದು ಅವಕಾಶ. ಹಾಗಾಗಿ ಈ ಸಣ್ಣ ಭೌತಿಕ ಶರೀರದ ಸೃಷ್ಟಿಗೆ ನಾವು ಇಷ್ಟು ಗಲಾಟೆ ನಮ್ಮದು. ಹಾಗಾದರೆ ಅದು ಎಷ್ಟು ಅದ್ಭುತ ಅಲ್ವಾ? ಆ ಕಾರಣಕ್ಕೆ ನನಗೆ ಅನ್ನಿಸ್ತದೆ, ಉಳಿದದ್ದೇನೂ ಬೇಡ, ನಮಗೆ ಉಳಿದದ್ದೇನು ಆ ಭಗವಂತನ ಸೃಷ್ಟಿಯ ಕುರಿತ ವಿವರ ತಿಳಿಯುವ, ಅದರ ಒಂದು ಜ್ಞಾನ ಬಂತು ನಮಗೆ, ಅದರ ಬಗ್ಗೆ ಎಲ್ಲ ಗೊತ್ತಾಯಿತು ಅನ್ನುವ ಬೌದ್ಧಿಕ ಖುಷಿಗಿಂತ ಅನ್ನುವ ಒಂದು ವಿಸ್ಮಯ ಉಂಟಾದರೆ ಸಾಕು ಅಂತ ಅನಿಸುತ್ತೆ. ಆ ವಿಸ್ಮಯಕ್ಕಾಗಿ ಅದನ್ನು ಮತ್ತೆ ಮತ್ತೆ ನೋಡಿದರೆ ಸಾಕು ಅನಿಸುತ್ತೆ. ಯಾಕಂದರೆ ವಿಸ್ಮಯ ನೇರವಾಗಿ ಹೃದಯಕ್ಕೆ ಮತ್ತು ಚಿತ್ತಕ್ಕೆ ಸಂಬಂಧಪಟ್ಟದ್ದು. ಅದು ಒಂದು ಆನಂದ ಮತ್ತು ಹೀಗೂ ಉಂಟಾ ಅನ್ನುವ ಬುದ್ಧಿಯಾಚೆಗಿನ ವಿಸ್ಮಯ ಅದು. ಸೊ ಆ ವಿಸ್ಮಯ ಆ ಕ್ಷೇತ್ರಜ್ಞನ ಜಾಗ ಅದು. ಹಾಗಾಗಿ ಅಂಥದ್ದೊಂದು ವಿಸ್ಮಯವನ್ನು ಖಂಡಿತ ನನಗೆ ಕೊಟ್ಟ ಕಾರಣ ನಾನು ಅದನ್ನು ಮತ್ತೆ ಮತ್ತೆ ನೋಡಿದ್ದೇನೆ. ನಿಮಗೆ ಈ ದೀರ್ಘ ಹೆರಿಗೆ ಕಷ್ಟ ಆಗಿದ್ದರೆ ನನ್ನನ್ನು ಮನ್ನಿಸಬೇಕು. ಆಮೇಲೆ ನಾನು ನಿನ್ನೆಯ ದಿನ ಮಾತಾಡ್ತಾ ನಿಮಗೆ ಹೇಗೆ ಒಂದು ಸೃಷ್ಟಿ ಕಾಲವನ್ನು ಬ್ರಹ್ಮ ಪ್ರಾರಂಭ ಮಾಡುವಾಗ ಪ್ರಪ್ರಥಮವಾಗಿ 10 ಸೃಷ್ಟಿಗಳನ್ನು ಮಾಡಿದ ಅಂತ ವಿವರಿಸ್ತಾ, ಏಕಶಫ ಮತ್ತು ದ್ವಿಶಫ ಪಂಚನಖ ಅನ್ನುವ ಪ್ರಾಣಿಗಳು, ಮನುಷ್ಯರು, ದೇವತೆಗಳು, ಈ ಥರ ಅವುಗಳನ್ನು ಹೇಳಿದೆ. ಅದರ ಮೊದಲು ಪಂಚಭೂತಗಳು, ಅದರಲ್ಲಿ ಬರುವ 6-7 ಕ್ಯಾರೆಕ್ಟರ್ ಎಲ್ಲ ನೋಡಿತ್ತು ನಾವು. ಹೀಗೆ ಸೃಷ್ಟಿಯನ್ನು ಮಾಡುವುದಕ್ಕೆ ತೊಡಗಿದ ಈ ಬ್ರಹ್ಮನ ಸೃಷ್ಟಿ ಹೀಗೆ ನಡೀತಾ ಇರುವ ಹೊತ್ತಿಗೆ ಮೈತ್ರೇಯ ಮಹರ್ಷಿಗಳು ಒಂದು ಮಾತು ಹೇಳಿದರು. ಕಾಲಶಕ್ತಿಯ ಪ್ರಚೋದನೆಯಿಂದ ರಜೋಗುಣವನ್ನು ಭಗವಂತನು ಸ್ವೀಕರಿಸಿ ಈ ಸೃಷ್ಟಿಗೆ ತೊಡಗಿದ ಅಂತ. ಅದೇ ವಾಕ್ಯವನ್ನು ತಗೊಂಡು ವಿದುರ ಮುಂದೆ ಪ್ರಶ್ನೆ ಮಾಡ್ತಾನೆ. ನೀವು ಆ ಕಾಲಶಕ್ತಿ ಅದಕ್ಕೆ ಪ್ರೇರಣೆಯಾಗಿ ಈ ಸೃಷ್ಟಿಕ್ರಿಯೆಗೆ ತೊಡಗಿದ ಅಂತ ಹೇಳಿದಿರಿ, ಅದು ಏನು ಕಾಲ? ಆ ಕಾಲದ ಕುರಿತು ನನಗೆ ವಿವರಣೆಗಳನ್ನು ಕೊಡಿ ಅಂತ. ಆಗ ಮೈತ್ರೇಯ ಮಹರ್ಷಿಗಳು, ಹೌದಪ್ಪ, ಕಾಲ ಅನ್ನುವುದೇ ಬಹಳ ವಿಶೇಷವಾದ ಒಂದು ಸಂಗತಿ. ಅವರ ಉತ್ತರ ನೋಡಿ. ಕಾಲಕ್ಕೆ ಆದಿ ಅಂತ್ಯಗಳಿಲ್ಲ, ಅದು ಅನಾದಿ ಮತ್ತು ಅನಂತ. ಆದರೆ ಅದು ಒಂದು ಆಕಾರವು ರೂಪಾಂತರಗೊಳ್ಳುವ ಅವಸ್ಥೆಯಲ್ಲಿ ಅದಕ್ಕೆ ಒಂದು ಅಳತೆ ಬರುತ್ತದೆ ಅಂತ. ಕಾಲ ತನ್ನಷ್ಟಕ್ಕೆ ನಿಶ್ಶೇಷವಾದುದು, ಅದಕ್ಕೆ ಆದಿ ಅಂತ್ಯಗಳಿಲ್ಲ, ಅದು ಅನಾದಿ ಮತ್ತು ಅನಂತ. ಆದರೆ ಅದಕ್ಕೆ ಒಂದು ರೂಪದ ಆಕಾರದ ಜೊತೆಗೆ ಅದು ಬಂದಾಗ ಆ ರೂಪಾಂತರಗೊಳ್ಳುವ ಅವಸ್ಥೆಯಲ್ಲಿ ಕಾಲಕ್ಕೆ ಅಳತೆ ದೊರಕುತ್ತದೆ. ಈ ವಾಕ್ಯವೊಂದನ್ನು ಅವರು ಮೊದಲು ಉತ್ತರಿಸ್ತಾರೆ. ಇದನ್ನು ಆಮೇಲೆ ನನಗೆ ಇಲ್ಲಿ ಒಂದು ಬಹಳ ನಾನು ಮಾಡ್ತಿರೋ ಪ್ರಾಮಾಣಿಕ ಪ್ರಯತ್ನ, ನನಗೆ ಏನಾದರೂ ತಿಳಿತದ ನೋಡೋದು, ತಿಳಿದದ್ದನ್ನು ನಿಮಗೆ ತಿಳಿಯಾಗಿಸಿದ್ದು, ನನಗೆ ತಿಳಿಯಲಾರದ್ದನ್ನು ಯಾರೋ ತಿಳಿಸಿದ್ದನ್ನು ನಾನು ಹೇಳಿಲ್ಲ. ನನಗೆ ಯಾರ್ಯಾರೋ ವ್ಯಾಖ್ಯಾನ ಏನು ಬರೆದಿದ್ದಾರೆ ಅಂತ ನಾನು ಅರ್ಥ ಹುಡುಕಿ ಹೇಳಲಿಕ್ಕೆ ಹೋಗಿಲ್ಲ. ಅದೆಲ್ಲ ನನ್ನ ದೌರ್ಬಲ್ಯಗಳು, ನನ್ನ ದೋಷಗಳು. ನನಗೆ ಕಾಣ್ತದ ಅದನ್ನು ಹೇಳಿದ್ದೇನೆ. ಎಷ್ಟೋ ಸಂಗತಿಗಳು ನನಗೆ ಅರ್ಥ ಆಗದಿದ್ದರೆ ನಾನು ಮುಂದಿನ ಎಲ್ಲ ಭಾಗಗಳಲ್ಲಿ ನಿಮಗೆ ಹಂಗಂಗೆ ಹೇಳ್ತಾ ಹೋಗ್ತೀನಿ. ನನಗಿದು ಗೊತ್ತಿಲ್ಲ. ನಾನು ಒಂದು ಕಾಲಕ್ಕೆ ಪಾಠ ಮಾಡುವಾಗ ವಿದ್ಯಾರ್ಥಿಗಳಿಗೆ ಅಲ್ಲಮನ ವಚನ ಪಾಠ ಮಾಡಬೇಕಾಗಿ ಬಂತು. ಆ ಅಲ್ಲಮನ ವಚನ ಆಗ ನನಗೆ 23-24 ವಯಸ್ಸು. ಊಟ ಮಾಡುವ ಮೊದಲು ಕೈ ಆರಿತ್ತು, ಹಸಿವಾಗುವ ಮೊದಲು ಅನ್ನ ಆರಿತ್ತು, ಏನೇನೋ ಇತ್ತು. ನಂಗೆ ಅರ್ಥನೇ ಆಗಲಿಲ್ಲ. ಅಂಥ 9-10 ವಚನಗಳು ಒಂದು ಪಾಠ. ನಾನು ಅಷ್ಟೂ ವಿದ್ಯಾರ್ಥಿಗಳಿಗೆ ಹೇಳಿದ್ದೆ, ನನಗೆ ಅಲ್ಲಮನ ಇಷ್ಟೂ ವಚನಗಳು ಅರ್ಥ ಆಗಲಿಲ್ಲ. ನಿಮಗೆ ಸ್ವತಃ ಅರ್ಥ ಆದರೆ ಖಂಡಿತ ಪರೀಕ್ಷೆಗೆ ಬರೀರಿ, ಇಲ್ಲದೇ ಇದ್ದರೆ ಈ ಪ್ರಶ್ನೆಗಳನ್ನು ನಮಗೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿಲ್ಲ, ಆದ್ದರಿಂದ ನಾವು ಬರೆದಿಲ್ಲ ಅಂತ ಬೇಕಿದ್ದರೆ ಬರೀರಿ, ನಾನಂತೂ ಪಾಠ ಮಾಡೋದಿಲ್ಲ ಅಂದಿದ್ದೆ.
ಕಾರಣ ಇಷ್ಟೇ, ನಮಗೆ ತೆರೆದುಕೊಳ್ಳದ್ದನ್ನು ಎರವಲು ತಂದು ಹೇಳುವ ಮತ್ತು ಎರವಲು ತಂದದ್ದನ್ನೇ ನನ್ನದು ಮಾಡಿ ಹೇಳುವ ಮನಸ್ಸು ನನಗೆ ಒದಗಿ ಬಂದಿಲ್ಲ. ಆ ಕಾರಣಕ್ಕೆ ನಾನು ನಿಮಗೆ ಯಾವುದನ್ನು ಆಚೆ ಈಚೆ ಏನು ಅರ್ಥ ಆಗದೇ ಇದ್ದರೆ ಹಾಗೆ ಹೇಳ್ತೇನೆ, ದಯವಿಟ್ಟು ನನ್ನನ್ನು ಮನ್ನಿಸಬೇಕು. ಇಲ್ಲಿ ಕಾಲದ ವಿಷಯ ಬಂದಾಗ ಬಹಳ ಸ್ಪಷ್ಟವಾಗಿ ಕಾಲದ ಮಾತನ್ನು ಮೈತ್ರೇಯಿಗಳು ಆರಂಭ ಮಾಡ್ತಾ ಹೇಳ್ತಾರೆ. ನಾನು ನಿಮಗೆ ಮೊದಲು ಅವರು ಏನು ಹೇಳಿದ್ದಾರೆ ಅಷ್ಟೇ ಹೇಳ್ತೇನೆ. ಅವರು ಹೇಳಿದ್ದನ್ನು ನಿಮಗೆ ಹೇಳ್ತಿದ್ದೇನೆ. ಈಗ ನನ್ನದೇನೂ ಇಲ್ಲ ಇದರಲ್ಲಿ. ಪರಮಾಣು ಅನ್ನುವುದು ಅತ್ಯಂತ ಮೊದಲಿನ ಕಾಲದ ಅಂಶ ಅಂತ ಪ್ರಾರಂಭ ಮಾಡ್ತಾರೆ. ಅದು ಅತ್ಯಂತ ಸೂಕ್ಷ್ಮತಮ ಅಂಶ. ಅದನ್ನು ವಿಭಾಗಿಸಲಿಕ್ಕೆ ಬರುವುದಿಲ್ಲ. ಅದು ಪರಿವರ್ತನೆ ಮಾಡುವುದಕ್ಕೆ ಬರಲಾಗದ್ದು ಮತ್ತು ಅದರೊಂದಿಗೆ ಇನ್ನೊಂದು ಸೇರುವುದಿಲ್ಲ. ಇದು ಅವ್ರು ಕೊಡುವ ಮೊದಲನೇದು. ಒಂದು ಬಿಂದು, ನಾನು ಅಂದ್ಕೊಳ್ಳೋ ಒಂದು ಬಿಂದು ಇದೆ. ಆ ಬಿಂದುವನ್ನು ಇನ್ನು ಸಣ್ಣದು ಮಾಡಲಿಕ್ಕೆ ಬರೋದಿಲ್ಲ, ಒಂದು ಡಾಟ್. ಆ ಡಾಟ್ಗೆ ಇನ್ನೊಂದು ಸೇರಿಸ್ಲಿಕ್ಕೂ ಆಗಲ್ಲ. ಡಾಟ್ ಅದರ ಸೈಜನ್ನು ನಾವು ದೊಡ್ಡ ಮಾಡಿದ ಹಾಗೆ ಭ್ರಮೆ ಆಗ್ತದೆ, ಅದು ಮುಂದೆ ಬರುತ್ತೆ ನಿಮಗೆ, ಅದು ಬೇರೆ ಆಗುವ ಲಕ್ಷಣಗಳೆಲ್ಲ. ಬಟ್ ಬೈ ಇಟ್ ಸೆಲ್ಫ್ ಅದು ಒಂದೇ. ಅದಕ್ಕೆ ಇನ್ನೊಂದು ಡಾಟ್ ಮಾಡಲಿಕ್ಕೆ ಬರುವುದಿಲ್ಲ, ಸಂಯೋಗ ಸಾಧ್ಯ ಇಲ್ಲ. ಮತ್ತು ಅದನ್ನು ನಾವು ವಿಭಾಗ ಮಾಡಲಿಕ್ಕೆ ಬರೋದಿಲ್ಲ, ಪರಿವರ್ತಿಸ್ಲಿಕ್ಕೆ ಬರೋದಿಲ್ಲ, ಬೇರೆ ಏನೂ ಆಕಾರ ಕೊಡೋಕ್ಕೆ ಬರೋದಿಲ್ಲ. ಪಿನ್ ಪಾಯಿಂಟ್ ಆದ ಒಂದು ಕ್ಷಣ, ಒಂದು ಪಿನ್ ಪಾಯಿಂಟ್ ಆದ ಆ ಮೊಮೆಂಟ್, ಅದು ಆಚೆಗೆ ಈಚೆಗೆ ಮಾಡಲಿಕ್ಕೆ ಬಾರದೆ, ಅದಕ್ಕೆ ಇನ್ನೊಂದನ್ನು ಸೇರಿಸಲಿಕ್ಕೆ ಬಾರದೆ, ಅದನ್ನು ಹಿಗ್ಗಿಸಲಿಕ್ಕೆ ಬಾರದೆ, ಅದು ಆ ಕ್ಷಣಕ್ಕೆ ಏನು ಮೂಡಿತಲ್ಲ ಅದು ಆ ಅತ್ಯಂತ ಸೂಕ್ಷ್ಮ ಅಂಶವಾದ ಈ ಪರಮಾಣುವು ಮಹತ್ ಪರಮಾಣುವಿನ ಸೂಕ್ಷ್ಮ ಅಂಶ ಅಂತ ಹೇಳ್ತಾರೆ. ಅಂದರೆ ಇದಕ್ಕಿಂತ ಮಹತ್ ಪರಮಾಣು ಅಂತ ಒಂದಿದೆ ಅಂತಾಯಿತು. ಅದು ಆ್ಯಕ್ಚುವಲಿ ತನ್ನ ಪಾಡಿಗೆ ಇದೆ. ಅದಕ್ಕೆ ಕಾಲದ ಯಾವುದೇ ಅಳತೆ ಲೆಕ್ಕಗಳಿಲ್ಲ ಮಹತ್ ಪರಮಾಣುವಿಗೆ. ಆದರೆ ಅದು ಹೀಗೆ ಸೃಷ್ಟಿ ಮತ್ತು ಪ್ರಳಯ ಕಾಲಕ್ಕೆ ಅನುಗುಣವಾಗಿ ಅದಕ್ಕೊಂದು ಅಳತೆ ಬರ್ತದೆ ಅಂತ ಪುನಃ ಆ ಮಹತ್ ಪರಮಾಣುವಿನ ವಿವರಣೆಯನ್ನು ಮಾಡ್ತಾರೆ. ಈ ಪರಮಾಣುವು, ನಾನು ಉಳಿದದ್ದೆಲ್ಲ ನಿಮಗೆ ಎಷ್ಟು ಅಂಶ ಸೇರಿದರೆ ಎಷ್ಟು ಅಂಶ ಸೇರಿದಾಗ ಏನಾಗ್ತದೆ ಇವುಗಳನ್ನು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂತಲೂ ನಾನು ಹೇಳ್ತೀನಿ. ಅದು ನನಗೆ ಕಸರತ್ತುಗಳು ಆಸಕ್ತಿಗಳಿಲ್ಲ. ಚಮತ್ಕಾರ ಮಾಡಿ ನಾನು ಹೇಳ್ಬೋದು ನಿಮಗೆ. ಅದೆಲ್ಲ ಎಷ್ಟು ಹೊತ್ತು ಒಂದು ಸರಿ ಕೂತು ನೋಡ್ತಾ ಹೋದರೆ ಅದು ಈ ಅಂಶಗಳು ಹೀಗೆ ಅಂತ ಹೇಳ್ಬೋದು. ನಾನು ಹೇಳಲ್ಲ ಯಾಕೆ ಅನ್ನೋದು ಮುಂದೆ ಎಲ್ಲ ಕಾಲದ ವಿವರಣೆ ಬಂದಾಗ ನಾನು ಅದನ್ನು ವಿವರಿಸ್ತೇನೆ. ಈ ಪರಮಾಣುವೇ ಅದರ ನಂತರದ ಅಂಶ ಅಣು. ಪರಮಾಣುವಿನ ಸ್ವಲ್ಪ ವಿಸ್ತಾರದ ಅಂಶ ಅಣು. ಅಣುವಿನ ವಿಸ್ತಾರದ ಅಂಶ ತ್ರಸರೇಣು. ತ್ರಸರೇಣುವಿನ ವಿಸ್ತಾರದ ಅಂಶ ತ್ರುಟಿ. ತ್ರುಟಿಯ ವಿಸ್ತಾರದ ಅಂಶ ವೇಧ. ವೇದಾದ ಮುಂದಿನ ಅಂಶ ಲವ. ಅದಕ್ಕಿಂತ ಮುಂದೆ ಬಂದರೆ ನಿಮೇಷ. ಅದರ ನಂತರ ಕ್ಷಣ. ಅದರ ನಂತರ ಕಾಷ್ಠ. ಅದರ ನಂತರ ನಾಡಿಕ. ನಾಡಿಕಾದ ನಂತರ ಪ್ರಹರ. ಆ ನಾಡಿಕಾದ ನಂತರ ಮುಹೂರ್ತ. ಮುಹೂರ್ತದ ನಂತರ ಪ್ರಹರ. ಆ ಪ್ರಹರವೇ ಯಾಮ. ಈ ಯಾಮ ಅನ್ನುವುದು ಜಾಮ ಅಂತ ಮುಂದೆ ಈಗಲೂ ಬಳಕೆಯಲ್ಲಿದೆ. ಬೆಳಗಿನ ಜಾಮ, ಬೆಳಗಿನ ಜಾಮ ಎದ್ದೆ, ಇದು ಪ್ರಹರಕ್ಕೆ ಇರುವ ಇನ್ನೊಂದು ಹೆಸರು. ನಾನು ಅಲ್ಲಿಂದ ಪ್ರಾರಂಭ ಮಾಡಿದರೆ ಮುಹೂರ್ತ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ನಾವೆಲ್ಲ ಬಳಸುವ ಶಬ್ದ. ಅದು ಕೂಡ ಒಂದು ನಿಮಿಷದ ಅಳತೆಯಲ್ಲಿ ಇದೆ. ಇಷ್ಟು ನಿಮಿಷಗಳಾದರೆ ಒಂದು ಮುಹೂರ್ತ ಅಂತ, 32 42 ನಿಮಿಷಗಳು ಅಂತ ಇರಲಿ. ಈ ಪ್ರಹರ ಕಾಲ ಅದು ಯಾಮದ ಕಾಲ. ಈ ಯಾಮದ ಕಾಲಕ್ಕೆ ಯಾವ 4 ಯಾಮಗಳಿವೆ ಆ 4 ಯಾಮವನ್ನು ಒಂದು ಹಗಲು ಅಂತಾರೆ ಅವರು. 4 ಯಾಮ ಹಗಲು, 4 ಯಾಮ ರಾತ್ರಿ ಸೇರಿದರೆ ಒಂದು ದಿನ. 4 ಯಾಮ ಹಗಲು, 4 ಅಥವಾ 4 ಪ್ರಹರ, 4 ಪ್ರಹರ ಅಂತಲೂ ಹೇಳಬಹುದು. 4 ಯಾಮ, 4 ಯಾಮ ಅಂತಲೂ ಹೇಳ್ಬೋದು. ಹೀಗಾಗಿ 8 ಯಾಮ ಸೇರಿದಾಗ ಒಂದು ದಿನ ಅಂತ, ಒಂದು ಕಂಪ್ಲೀಟ್ ಡೇ. ಹಗಲು ರಾತ್ರಿ ಎಲ್ಲ ಬಂತು. ಈ ಒಂದು ದಿವಸವನ್ನು ನಿಮಗೆ ಗೊತ್ತೇ ಇದೆ, ಇನ್ನು ಮುಂದಿನ ಲೆಕ್ಕ ನಮಗೆಲ್ಲರಿಗೂ ಗೊತ್ತಿದೆ. ಒಂದು ದಿವಸ ಅದು 15 ಆದಾಗ ಪಕ್ಷ, ಒಂದು ಪಕ್ಷ. ಆ ಪಕ್ಷಗಳು ಮತ್ತೆ 2. ಅದು ಅಮಾವಾಸ್ಯೆಗೆ ಅನುಗುಣವಾಗಿ ಕೃಷ್ಣ ಪಕ್ಷ ಮತ್ತು ಇದು ಹುಣ್ಣಿಮೆಗೆ ಅನುಗುಣವಾಗಿ ಶುಕ್ಲ ಪಕ್ಷ. ಈ ಕೃಷ್ಣ ಪಕ್ಷ ಶುಕ್ಲ ಪಕ್ಷಗಳು 15 ದಿನಗಳ 2 ಭಾಗ. ಇದು ಒಂದಾದರೆ ಒಂದು ಮಾಸ.
ಒಂದು ಮಾಸ. ಇದು ಒಂದು ಮಾಸ ಅನ್ನುವುದು 2 ಸೇರಿಸಿದರೆ ಒಂದು ಋತು. 2 ತಿಂಗಳಿಗೆ ಒಂದು ಋತು ತಾನೆ, ನಮಗೆ 6 ಋತುಗಳು. 2 ತಿಂಗಳಿಗೆ ಒಂದು, 12 ತಿಂಗಳಿಗೆ ಒಟ್ಟು 6 ಋತುಗಳು. ಆ 2 ಋತುಗಳನ್ನು ನೀವು ಮತ್ತೆ 3 ಋತು ಆದಾಗ ಅದು ಒಂದು ಅಯನ. ಒಂದು ಅಯನ, ದಕ್ಷಿಣಾಯನ ಮತ್ತು ಉತ್ತರಾಯಣ ಅನ್ನೋದು 3 ಋತುಗಳಿಗೆ ಒಂದು. ಹಾಗಾಗಿ 2 ಅಯನ ಸೇರಿದರೆ ನಮ್ಮ 1 ವರ್ಷ, ಸಂವತ್ಸರ ಅಲ್ವಾ. 6 ಋತುಗಳು ಸಂಪೂರ್ಣ ಆದಾಗ ನಾವು ಒಂದು ಸಂವತ್ಸರ ಅನ್ನೋದು. ಈ ಒಂದು ಸಂವತ್ಸರವೇ 1 ವರ್ಷ ನಮ್ಮದು. ಪ್ರತಿ ಯುಗಾದಿಗೆ ನಾವು ಸಂವತ್ಸರ ಬದಲಾಯಿತು ಅಂತೇವೆ, ಅದು 1 ವರ್ಷ. ಈ ಸಂವತ್ಸರ ಮನುಷ್ಯನ ಲೆಕ್ಕದಲ್ಲಿ ನಾನೇ ಈಗ ಯೋಚನೆ ಮಾಡೋಣ. ನಾವು ಬಹುಶಃ ನೀವೆಲ್ಲ ತ್ರುಟಿ ಒಂದು ಯುಗವಾಗಿ ಅಂತ ನಾನು ಯಾವಾಗಲೂ ಓದಿದ್ದೀನಿ, ಎಲ್ಲೋ ಒಂದು ಕನ್ನಡದ ಕವಿತೆಯಲ್ಲಿ. ತ್ರುಟಿ ಒಂದು ಯುಗವಾಗಿ, ಆವಾಗೆಲ್ಲ ಇದೆಂಥದ್ದು ತ್ರುಟಿ ಒಂದು ಯುಗವಾಗಿ ಅಂತ ಓದಿದ್ದೂ ಉಂಟು ನಾವು. ಈ ತ್ರುಟಿ ಅನ್ನೋದು ಕಾಲದ ಒಂದು ಅಳತೆ ಅನ್ನೋದು ಈಗ ಅಂದರೆ ಇಂಥವುಗಳ ಪ್ರವೇಶಿಕೆಯಿಂದ ಗೊತ್ತಾಗ್ತಿದೆ. ಇಲ್ಲ ಆಗ ಯಾರು ಹೇಳುವವರು ಇರಲಿಲ್ಲ. ತ್ರುಟಿ ಅಂದರೆ ಏನು ಸರ್ ಅಂದರೆ ಅದೇನೋ ಪ್ರಿಂಟ್ ಮಿಸ್ಟೇಕ್ ಇರಬೇಕು ಅಂತಲೇ ಅನೇಕರು ಹೇಳಿದ್ದು. ಅದು ತ್ರುಟಿ ಯುಗ ಆಗೋದು ಹೇಗೆ ಅಂತಲೇ ಬಹಳ ತಲೆ ಕೆಡಿಸ್ಕೊಂಡದ್ದು ಇತ್ತು. ಅದು ಒಂದು ಪ್ರೀತಿಗೆ ಬಿದ್ದವರಿಗೆ ತುಟಿ ಯುಗ ಆಗ್ಬೋದೋ ಏನೋ ಅಂತ ಹಾಗೂ ಯೋಚನೆ ಮಾಡಿದ್ದಿತ್ತು. ಆದರೆ ನಮಗೆ ಈ ಭಾಗವೇ ಗೊತ್ತಿರಲಿಲ್ಲ, ಕಾಲದ ಪರಿಗಣನೆಯ ಈ ಒಂದು ಅದ್ಭುತವಾದ ಲೆಕ್ಕಾಚಾರ. ಇಷ್ಟು ಒಂದು ಸಂವತ್ಸರಕ್ಕೆ ಮನುಷ್ಯ ಲೋಕದ, ಭೌತಿಕ ಲೋಕದ ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು ಇಟ್ಟುಕೊಂಡು ಪ್ರಕೃತಿ ಸಹಿತವಾಗಿ ಮಾಡಿದ ಲೆಕ್ಕಾಚಾರ. ಇದರ ನಂತರ ಅವರು ಹೇಳ್ತಾರೆ, ಮನುಷ್ಯನ 365 ದಿವಸ ಅಥವಾ 1 ವರ್ಷ, ದೇವತೆಗಳಿಗೆ 1 ದಿನ. ಆ ದೇವತೆಗಳ 1,000 ವರ್ಷ ಬ್ರಹ್ಮನ 1 ಹಗಲು. ದೇವತೆಗಳ 1,000 ವರ್ಷ ಬ್ರಹ್ಮನ 1 ಹಗಲು, ಇನ್ನೂ 1,000 ವರ್ಷ ಅವನ ಕತ್ತಲು ಅಥವಾ ರಾತ್ರಿ. ಹಗಲಿನಲ್ಲಿ ಅವನು ಸೃಷ್ಟಿಕ್ರಿಯೆ ಮಾಡ್ತಿದ್ದಂತೆ, ರಾತ್ರಿ ಅವನು ಲಯಕ್ಕೆ ಕಾರಣವಾಗಿ ಎಲ್ಲವನ್ನು ತನ್ನೊಳಗೆ ಮತ್ತೆ ಸೇರಿಸಿಕೊಂಡು ಮಲಗ್ತಿದ್ದ, ಅಥವಾ ಪ್ರಳಯ ಅಂತ ಆ ಕಾಲಕ್ಕೆ ಅವನು ಇಲ್ಲ ಅಂತ, ಗಾಢಾಂಧಕಾರ. ಈ ಬ್ರಹ್ಮ ಹಾಗಾದರೆ 2,000 ವರ್ಷ ದೇವತೆಗಳದ್ದು ಬ್ರಹ್ಮನಿಗೆ 1 ದಿನ ಅಲ್ವಾ, ಒಟ್ಟು ಹಗಲು ರಾತ್ರಿ ಸೇರಿ. ಈ ಬ್ರಹ್ಮನ 100 ವರ್ಷ ಆ ಭಗವಂತನಿಗೆ 1 ನಿಮೇಷ ಅಂತ ಹೇಳ್ತಾರೆ. ನಿಮೇಷ ಅಂದರೆ ಏನು ಅಂತೆಲ್ಲ ಲೆಕ್ಕ ಇದೆ. 1 ನಿಮಿಷ ಅಥವಾ ನಿಮೇಷ, ಅದು ಭಗವಂತನ 1 ನಿಮೇಷ, ಈ ಬ್ರಹ್ಮನ 100 ವರ್ಷ. ಈ ಬ್ರಹ್ಮನ 100 ವರ್ಷದಲ್ಲಿ ಅರ್ಧ ಪರಾರ್ಧ ಅವನು ಈ ಸ್ವಯಂಭುವ ಮನು ಮುಂತಾದವರನ್ನೆಲ್ಲ ಮನುಗಳನ್ನು ಸೃಷ್ಟಿಸಿದ ಕಾಲ. ಮತ್ತು ಪ್ರತಿ ಮನುಗಳು ಅಂಥವ್ರು 14 ಜನ ಇರ್ತಾರೆ. ಆ 14 ಜನಗಳು ಒಂದೊಂದು ಮನ್ವಂತರವನ್ನು ಆಳುವುದಕ್ಕೆ ಸುಮಾರು 71 ವರ್ಷ ಯುಗ ಪರ್ಯಂತ ಆಳ್ತಾರೆ, ಇತ್ಯಾದಿ ಇತ್ಯಾದಿ ಲೆಕ್ಕಗಳು. ಈಗ ನಾನು ನಿಮಗೆ ಇಷ್ಟೆಲ್ಲ ಹೇಳಿದೆ, ನಮಗೇನಾದರೂ ಅರ್ಥ ಆಯ್ತಾ? ನಮಗೆ ಏನಾದರೂ ಸಿಕ್ಕಿತಾ? ಒಂದು ಏನಾಗ್ಬೋದು, ಇದರಲ್ಲಿ ಮತ್ತೆ ಯುಗಗಳು ಬರ್ತವೆ, 4 ಯುಗಗಳು. ಇದೇ ಬ್ರಹ್ಮನ ಈ ಮನ್ವಂತರದ ಕಲ್ಪಗಳಲ್ಲಿ ಯುಗಗಳು ಅಂತ. ಯುಗಗಳು ಅದನ್ನು ಹೇಳುವಾಗ ಕಲಿಯುಗ 1200 ವರ್ಷ, ಅದರ 2 ಪಟ್ಟು 2400 ವರ್ಷ ದ್ವಾಪರ, ಈ ಕಲಿಯುಗದ 3 ಪಟ್ಟು ತ್ರೇತಾಯುಗದ 3600, ಆ ನಂತರ ಈ ಕಲಿಯುಗದ 4 ಪಟ್ಟು ಸತ್ಯ ಅಥವಾ ಕೃತಯುಗ 4800. ಅಂದರೆ ನೀವು 1200ಕ್ಕೆ 2 ಗುಣಿಸಿ ನೋಡೋದು, 1200ಕ್ಕೆ 3 ಗುಣಿಸಿ ನೋಡೋದು, 1200ಕ್ಕೆ 4 ಗುಣಿಸಿ ನೋಡೋದು, ಆವಾಗ ನಿಮಗೆ ಗೊತ್ತಾಗಿ ಬಿಡ್ತದೆ. ಅಂದರೆ ಇದರಿಂದ ಅದು 2 ಪಟ್ಟು, ಇದರಿಂದ ಅದು 3 ಪಟ್ಟು, ಇದರಿಂದ ಅದು 4 ಪಟ್ಟು. ಈ ಎಲ್ಲ ಲೆಕ್ಕಾಚಾರ ಹೇಳೋದ್ರಿಂದ ಒಬ್ಬ ಮನುಷ್ಯನ ಬ್ರಿಲಿಯನ್ಸಿ ಗೊತ್ತಾಗ್ಬೋದು, ಅಥವಾ ಏನು ಅಕ್ಯುರೇಸಿ ಅದನ್ನು ಗ್ರಹಿಸುವುದರಲ್ಲಿ ಅಂತಲೂ ತಿಳಿಬೋದು. ಇನ್ನೂ ಒಂದು ಸಾಧ್ಯತೆ ಗೊತ್ತಿಲ್ಲ, ಅವನಿಗೆ ಅದು ಅರಿವಿಗೆ ಬಂದಿರಬಹುದು. ಕಾಲವೇ ಅರಿವಿಗೆ ಬಂದವನು ಇದನ್ನು ಹೀಗೆ ಹೇಳಬಹುದು. ಕಾಲ ಅರಿವಿಗೆ ಬಂದವನು ಹೇಳೋದು ಇದೆಯಲ್ಲ, ಅವನಿಗೆ ನಮಸ್ಕರಿಸಲೇಬೇಕು ಅಲ್ವಾ, ಬೇರೆ ಗತಿ ಇಲ್ಲ. ನಮಗೆ ಗೊತ್ತಿಲ್ಲ, ಅಣು ಅಂದರೆ ಏನು ಗೊತ್ತಿಲ್ಲ, ಪರಮಾಣು ಅಂದರೆ ಏನು ಗೊತ್ತಿಲ್ಲ, ತ್ರಸರೇಣು ಅಂದರೆ ಏನು. ಬಹಳ ಒಳ್ಳೆಯ ಒಂದು ತ್ರಸರೇಣುಗೆ ಒಂದು ಒಳ್ಳೆಯ ಅವರು
ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಏನು ತ್ರಸರೇಣು? ಒಂದು ಅಣುವು 3 ಅಂಶ ಆದರೆ ಅದು ತ್ರಸರೇಣು ಅಂತ. ಪರಮಾಣುವಿನ 2 ಅಂಶ ಆದರೆ ಒಂದು ಅಣು. ಆ ಒಂದು ಅಣು 3 ಅಂಶ, ಒಂದು ಅಣುವಿನ 3 ಅಂಶ ಆ್ಯಡ್ ಆದರೆ ಪ್ರಸರೇಣು, ಅದು ತ್ರಸರೇಣು. ಏನು ತ್ರಸರೇಣು? ಅವರು ಅದಕ್ಕೊಂದು ಭಾರಿ ಎಕ್ಸ್ಪ್ಲನೇಷನ್, ನಮಗೆಲ್ಲರಿಗೂ ಅನುಭವಕ್ಕೆ ಬಂದಿರೋ ಒಂದು ಉದಾಹರಣೆ ಕೊಡ್ತಾರೆ. ಇದು ನನಗೆ ಖುಷಿ ಆಗೋದು. ಕಿಟಕಿಯಲ್ಲಿ ಬಿಸಿಲು ಬೀಳ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಒಂದು ವಕ್ರೀಭವನದ ಆ ಒಂದು ಅವಸ್ಥೆಯಲ್ಲಿ ಆಗ ನೆಲದ ಕಡೆಯಿಂದ ಆಕಾಶಕ್ಕೆ ಧೂಳಿನ ಕಣಗಳು ಹೋದ ಹಾಗೆ ಒಂದು ಅನುಭವ ಆಗ್ತಲ್ಲ, ಅದು ತ್ರಸರೇಣು ಕಾಲ ಅಂತ ಐಡೆಂಟಿಫೈ ಮಾಡ್ತಾರೆ ಅವರು. ಅದು ಹೋಗುವ ಸ್ಪೀಡ್ ಏನಿದೆ ಅಲ್ಲ, ಅದು ತ್ರಸರೇಣು ಕಾಲ ಅಂತ. ಎಷ್ಟು ಬ್ಯೂಟಿಫುಲ್ ಒಂದು ಅಕ್ಯುರೇಸಿ. ಅದು ಆ ಕಾಲವನ್ನು ಅರಿತವರು ಮಾತ್ರ ಅದನ್ನು ಹೇಳ್ಬೋದು ಅಂತ. ನನಗೆ ಸಾಧ್ಯವಾದರೆ ಸ್ಪೀಡ್ ಎಷ್ಟು ಅಂತ, ಅದು ಎಷ್ಟು ಸೇರಿ ಇಷ್ಟ ಆಯಿತು ಅಂತ, ಏನು ಯಾವ ಇನ್ಸೈಟ್ ಅದು. ಕಾಲವನ್ನು ಹೀಗೊಂದು ಗ್ರಹಿಸಲಿಕ್ಕೆ ಬರ್ತದ. ನಾಡಿಕ ಅಂತ ಒಂದು ಮಾತು ಬರುತ್ತೆ ಮುಂದೆ, ನೀವು ನೋಡಿದ್ರಿ, ಕಾಷ್ಠ ನಾಡಿಕ ಅಂತ. ಈ ನಾಡಿಕ ಅಂದರೆ ಏನು ಅಂತ ನೋಡಿದರೆ ಅವರೊಂದು ವಿವರಣೆ ಕೊಡ್ತಾರೆ. 20 ಗುಲಗಂಜಿ ಗಾತ್ರದ ಅಳತೆಯ ಚಿನ್ನ. ಅಂದರೆ 20 ಗುಲಗಂಜಿ, ಅದು ಈ ಗುಲಗಂಜಿಯಲ್ಲಿ ಹೆಚ್ಚು ಕಮ್ಮಿ ಇರ್ಬೋದಲ್ಲ, ದೊಡ್ಡದು ಸಣ್ಣದಿರ್ಬೋದು ಗೊತ್ತಿಲ್ಲ, ಅವರು ಹಾಗೆ ಹೇಳ್ತಾರೆ. ಗುಲಗಂಜಿ ಗಾತ್ರ ಚಿನ್ನ ಇರಬೇಕು, ಅಷ್ಟೇ ವೆಯ್ಟ್ ಇರಬೇಕು ಆ ಚಿನ್ನಕ್ಕೆ. ಅದರಲ್ಲಿ 4 ಅಂಗುಲ ಉದ್ದದ ಸೂಜಿ ಮಾಡಬೇಕಂತೆ. ಚಿನ್ನದ್ದು 4 ಅಂಗುಲ ಉದ್ದದ ಸೂಜಿ, 20 ಗುಲಗಂಜಿ ಗಾತ್ರದ ವೆಯ್ಟ್. ನೋಡಿ, ವೆಯ್ಟ್, ಹೈಟು, ಎಲ್ಲ ಅದರದ್ದು ಎಕ್ಯುರಸಿ, ಅವರ ಪರ್ಫೆಕ್ಷನ್. ಆಮೇಲೆ ಒಂದು 20 ಗುಲಗಂಜಿಯ ಗಾತ್ರದ ತಾಮ್ರ ಪಾತ್ರೆ. ಆ ತಾಮ್ರ ಪಾತ್ರೆಗೆ ಆ ಸೂಜಿಯಿಂದ ಒಂದು ರಂಧ್ರ ಮಾಡಬೇಕಂತೆ. ಒಂದು ಸೇರು ನೀರಿನ ಒಳಗೆ ಅದನ್ನು ಮುಚ್ಚಿ ಇಡಬೇಕಾದ. ಮುಚ್ಚಿ ಅಂದರೆ ಹೀಗೆ ಇಡಬೇಕು. ನೀರು ಆ ತೂತಿನಿಂದ, ರಂಧ್ರದಿಂದ ಮೇಲಕ್ಕೆ ಬರುತ್ತಲ್ಲ, ಅದು ಬಂದು ಯಾವಾಗ ಈ ಪಾತ್ರೆಯನ್ನು ತುಂಬುತ್ತೆ ಅದು ನಾಡಿಕ ಅಂತ. ಏನು ಲೆಕ್ಕಾಚಾರ ಮಾಡಿದಾರಲ್ಲ, ಯಾರೋ ಕಂಡವರು ತಾನೇ ಇವರು. ಇದು ಬ್ಯೂಟಿಫುಲ್ ಆದ ಒಂದು ಸೈನ್ಸ್. ಕಾಲವನ್ನು ಹೀಗೆ ಭೌತಿಕವಾಗಿ ಅಳತೆಗೆ ತಗೊಳ್ಳಿಕ್ಕೆ ಸಾಧ್ಯವ ಅಂತ ಭಾರಿ ಒಂದು ಜಿಜ್ಞಾಸೆಯನ್ನು ಆ ಕಾಲಕ್ಕೆ ಅದ್ಭುತವಾಗಿ ಮಾಡಿದ್ದಾರೆ. ಇದು ಅನ್ಡೌಟೆಡ್ಲಿ ಅದ್ಭುತ ಅಲ್ವಾ? ಯಾಕಂದರೆ ಇದರೆಲ್ಲದರ ಹಿಂದೆ ಅವರಿಗೆ ಒಂದು ಲೆಕ್ಕಾಚಾರ ಇದೆ. ಪ್ರಹರವನ್ನು ಯಾಮ ಅನ್ನುವಾಗ ಯಾಕೆ ಯಾಮ, ಅದರೊಳಗೆ ಏನು, ಆಮೇಲೆ ಅದು ಮಾಸ ಅಂತ ಹೇಳಿದರೆ ಹೇಗೆ, ಚಾಂದ್ರಮಾಸ ಅಂದರೆ ಏನು, ಸೌರಮಾಸ ಅಂದರೆ ಏನು, ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವ ಸಮಯ ಏನು, ಚಂದ್ರ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಹೋಗುವ ಸಮಯ ಏನು, ಅವುಗಳಿಗೆ ಏನೇನು ಹೆಸರು, ಎಲ್ಲವನ್ನೂ ನೀವು ಓದಿಕೊಳ್ಬಹುದು. ಪರಮಾದ್ಭುತವಾಗಿ ಅದನ್ನು ಗ್ರಹಿಸಿ ಅದು ಹೀಗೆ ಅಂತ ಎಕ್ಯುರೇಟಾಗಿ ಹೇಳಬೇಕಾದ್ರೆ ಅದರೊಳಗೆ ಮುಳುಗಬೇಕು, ಅದು ಕಾಣಬೇಕು. ಕಾಲ ಹೀಗೆ. ನನಗೆ ಯಾಕೆ ಈ ಕಾಲದ ಬಗ್ಗೆ, ಇವರು ಕೊಡುವ ಈ ವಿವರಣೆಯ ಬಗ್ಗೆ ಹೆಚ್ಚು ಚಮತ್ಕಾರದ, ಅದರ ಲೆಕ್ಕಾಚಾರದ, ಅದರ ಮೂಲಕ ಅದು ನಾನು ಹೇಳಬಹುದಾದ ಸಂಖ್ಯೆಯ ಎಕ್ಯುರೆಸಿ, ಅದರ ಬಗ್ಗೆ ನನಗೆ ಹೆಚ್ಚು ಯಾಕೆ ಒಲವಿಲ್ಲವೋ ಗೊತ್ತಿಲ್ಲ. ನಾನು ಬಾಲ್ಯದಿಂದ ಲೆಕ್ಕದಲ್ಲಿ ಹಿಂದೆ. ಲೆಕ್ಕ ಅಂದರೆ ದುಃಖ ಅಂತ ನಾನು ಯಾವತ್ತೋ ತೀರ್ಮಾನ ಮಾಡಿಬಿಟ್ಟಿದ್ದೇನೆ. ಬದುಕಿನಲ್ಲಿ ಲೆಕ್ಕ ಹಾಕಿದವನಿಗೆ ದುಃಖ ತಪ್ಪಿದ್ದಲ್ಲ ಅಂತ. ಹಾಗಾಗಿ ನಾನು ಲೆಕ್ಕದ ಹಿಂದೆ ಹೋಗುವುದೇ ಇಲ್ಲ. ಹಾಗಂತ ನನಗೆ ಲೆಕ್ಕದ ಬಗ್ಗೆ ಗೌರವ ಇಲ್ವಾ? ಅದು ಭಗವಂತನ ಲೆಕ್ಕಾಚಾರ, ಖಂಡಿತ ಅದರ ಬಗ್ಗೆ ಗೌರವ ಇದೆ. ಭಗವಂತನ ಲೆಕ್ಕಾಚಾರ ಏನು ಅದ್ಭುತ. ಆದರೆ ನಾವು ಅವನ ಲೆಕ್ಕಕ್ಕಿದ್ದೇವಲ್ಲ ಅನ್ನೋದೇ ಸಂತೋಷ. ಅದರ ಆಚೆಗೆ ನಮಗೆ ಗೊತ್ತಿಲ್ವಲ್ಲ. ಗೊತ್ತಿಲ್ಲದ್ದನ್ನು ಹೀಗೆ ನೋಡಿ, ಇದು ಶಬ್ದ ಹೇಳಿದ ಅಣು, ಇದು ಪರಮಾಣು, ನಾನು ಏನು ಹೇಳಿದ ಹಾಗಾಯಿತು ಅನ್ನೋ ಒಂದು ನನ್ನ ಕಾನ್ಷಿಯನ್ಸಿಗೆ ಪ್ರಿಕ್ ಆಗ್ತಿರ್ತದೆ. ಯಾಕೆಂದರೆ ನನಗೆ ಯಾವುದು ಅರಿವಿಗೆ ಬಂದಿಲ್ವೋ ನಾನು ನಿಮಗೆ ಏನು ಬಾಯ್ಪಾಠ ಒಪ್ಸೋದಾ, ಅಥವಾ ಹೀಗೊಂದಿದೆ ನೋಡಿ ಅಂತ ವಿಸ್ಮಯ ಹುಟ್ಟಿಸೋದಾ? ನಂಗೆ ಅದರಲ್ಲಿ ಆಸಕ್ತಿ ಕಾಣೋದಿಲ್ಲ. ನನಗೆ ಅದು ನನ್ನ ಕೈಗೆ ದಕ್ಕಲಿಲ್ಲ. ನಾನು ಪದೇ ಪದೇ ಯಾವತ್ತೂ ಹೇಳ್ತೇನೆ, ನಾನು ಇದನ್ನು ಓದುವಾಗ ಅಂತಲ್ಲ, ನಿರಂತರ ಹೇಳ್ತೇನೆ, ಕಾಲ ಕೈವಶವಾಗದೇ ಇದ್ದರೆ ಕಾಲವಶವಾಗುವುದು ವಾಸಿ ಅಂತ. ಕಾಲ ಕೈವಶ ಆಗಬೇಕು ನಮಗೆ. ನಾನು ಅದರ ಅನುಸಂಧಾನದಲ್ಲಿದ್ದೇನೆ. ನನಗಿನ್ನೂ ಕಾಲ ಕೈವಶ ಆಗಿಲ್ಲ. ಆದರೆ ನನಗೆ ಒಂದು ಫ್ಲ್ಯಾಶ್ ಆಗ್ತಾ ಇರುತ್ತೆ. ಈ ಕಾಲ ಇವರು ಈಗ ಹೇಳಿದ್ದು ಅದು ಸರ್ವರಿಗೂ ಏಕತ್ರ ಅಲ್ವಾ? ಅಣು ಅನ್ನುವುದು ಎಷ್ಟು ಅಂತ ಏನು ಲೆಕ್ಕ ಕೊಟ್ಟರು ಅದು ನಿಮಗೂ ನನಗೂ ಭಿನ್ನ ಆಗಲಿಕ್ಕೆ ಸಾಧ್ಯ ಇಲ್ಲ. ಪರಮಾಣು ಅನ್ನುವುದು ನಿಮಗೂ ನನಗೂ ಭಿನ್ನ ಆಗಲಿಕ್ಕೆ ಸಾಧ್ಯ ಇಲ್ಲ.
ಹಾಗೆಯೇ ಅವರು ಹೇಳುವ ನಾಡಿಕಾದ ಒಂದು ಅವಧಿ ಏನು ಹೇಳಿದರು, ಆ ರಂಧ್ರದಿಂದ ನೀರು ಬಂದು ತುಂಬುವ ಕಾಲಾವಧಿ ಅದು ನನಗೂ ನಿಮಗೂ ಒಂದೇ. ಅಥವಾ ನಿಮೇಷ ಅಥವಾ ಯಾವುದೇ ಕಾಷ್ಠ ಅಥವಾ ಯಾಮಗಳು, ಒಂದು ದಿನ, ಮಾಸ, ಋತು ಎಲ್ಲವೂ ಜಗತ್ತಿನ ಸಕಲ ಜೀವ ಜಾತಿಗಳಿಗೆ, ಇನ್ಕ್ಲೂಡಿಂಗ್ ನಾವು ಖಗೋಳದಲ್ಲಿರುವ ಸಕಲ ನಕ್ಷತ್ರ ಸೂರ್ಯ ಚಂದ್ರಾದಿಗಳಿಗೆ ಅದು ಏಕ ಅಲ್ವಾ, ಬದಲಾಗುವಂಥದ್ದಲ್ಲ. ಇದು ಏನು ಈ ಕಾಲ, ನನ್ನ ಪ್ರಕಾರ ಅದು ಆಗಲೇ ಅವರು ಹೇಳಿದ ಹಾಗೆ ಅನಾದಿ ಮತ್ತು ಅನಂತವಾದ ಕಾಲಕ್ಕೆ ರೂಪ ಮತ್ತು ವಿಷಯಕ್ಕೆ ಅನುಗುಣವಾಗಿ ಅದರ ರೂಪಾಂತರದ ಹೊತ್ತಿಗೆ ಅರ್ಥ ಮಾಡುವ ಒಂದು ಸಮಯ, ಅವಧಿ, ಒಂದು ಫಿಕ್ಸ್ಡ್ ಒಂದು ಅವಧಿ. ಇದಿಷ್ಟು ಅವಧಿ. ಅದು ಎಷ್ಟು ಫಿಕ್ಸ್ಡ್ ಅಂದರೆ, ನನ್ನ ಮನೆಯಲ್ಲೂ ಗಡಿಯಾರ ಇಟ್ಕೋಬೋದು, ನಿನ್ನ ಮನೆಯಲ್ಲೂ ನಿಮ್ಮ ಮನೆಯ ಗಡಿಯಾರ, ನನ್ನ ಮನೆಯ ಗಡಿಯಾರ ಎಲ್ಲವೂ ಏಕಕಾಲಕ್ಕೆ ಒಂದೇ ಸಮಯವನ್ನು ತೋರಿಸಿ ನಾವೆಲ್ಲ ಏಕ ಸಮಯದವರು. ಸ್ವಲ್ಪ ಭಿನ್ನ ಆಗುತ್ತೆ ವಿದೇಶಕ್ಕೆ ಹೋದಾಗ, ಅದು ಸೂರ್ಯಾಸ್ತ, ಮತ್ತು ಅಲ್ಲಿಯೂ ಸಂಬಂಧ ಖಗೋಳದ ಸಂಗತಿಗಳ ಜೊತೆಗಿನ ಭೌತಿಕ ಪ್ರಪಂಚದ ಕನೆಕ್ಷನ್ನಲ್ಲೇ ಅದು ಹೆಚ್ಚು ಕಮ್ಮಿ ಆಗೋದು ಹೊರತು ಅದು ಏನು ನಮ್ಮ ಅಂತರಂಗದ ಬೆಳವಣಿಗೆಗೆ ಅಥವಾ ನಮ್ಮ ಆಂತರ್ಯದಲ್ಲಿರುವ ಯಾವುದೋ ಕನೆಕ್ಟಿವಿಟಿಯಿಂದ ಕಾಲದಾಚೆಗೆ ಹೋಗುವ ಅವಸ್ಥೆ ಅಲ್ಲ. ಆದರೆ ನಾವು ನಿರಂತರ ನೋಡ್ತಾ ಹೋದರೆ ಹೀಗೆ ಇರುವ ಈ ಭೌತಿಕ ಸಮಯವನ್ನು ಟಕ್ ಅಂತ ದಾಟಿದವರಿದ್ದಾರೆ ಅಲ್ವಾ. ಅವರಿಗೆ ಇದು ನಿಮಿಷಗಳು, ಈ ಗಂಟೆಗಳು, ಈ ಮಾಸಗಳು, ಈ ಋತುಗಳು, ಈ ಸಂವತ್ಸರಗಳು ಅವರಿಗೆ ಕನೆಕ್ಟೆಡ್ಡೇ ಅಲ್ಲ. ಅವರು ಅದರ ಆಚೆಗೆ ಎಷ್ಟು ಹೋಗಿರಬಹುದು, ನಮ್ಮಕ್ಕಿಂತ 300 ವರ್ಷ ಆಚೆಗಿರ್ಬೋದು ಅವರು, ಅಥವಾ ನಮ್ಮಕ್ಕಿಂತ 300 ವರ್ಷ ಹಿಂದೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಿಂದೂ ಹೋಗ್ಬೋದು, ಮುಂದೆ ಹೋಗ್ಬೋದು. ಯಾಕೆ? ಅವರು ಪಿನ್ ಪಾಯಿಂಟೆಡ್ ಪರಮಾಣು ಅಂತ ಯಾವುದು ಹೇಳಿದೆವಲ್ಲ, ಅಂಥ ಸ್ಥಿತಿಯಲ್ಲಿ ಇದ್ದಿರಬೇಕು. ಅದು ಯಾವುದು ಅನ್ನೋದು ನನ್ನ ಸರ್ಚ್. ಅದು ನಮಗೆ ಯಾಕೆ ಸಾಧ್ಯ ಇಲ್ಲ? ಕಾಲ ಯಾಕೆ ನಮಗೆ ಕೈವಶ ಆಗೋದಿಲ್ಲ? ನಾವು ಯಾಕೆ ಕಾಲದ ಜೊತೆಗೆ ಅದು ಹೋದ ಹಾಗೆ ಹೋಗಬೇಕು? ನೋಡಿ, ನಾನು ನಿಮಗೆ ಇನ್ನೊಂದು ಮಾತು ಹೇಳಿದೆ ನಿನ್ನೆ ದಿನ, ಕ್ವಾಲಿಟಿ ಅಂತ. ಕಾಲವನ್ನು ಕರ್ಮದ ಕ್ವಾಲಿಟಿ ಡಿಸೈಡ್ ಮಾಡ್ತದೆ. ಕಾಲ ಒಳ್ಳೆಯದು ಅಲ್ಲ, ಕೆಟ್ಟದು ಅಲ್ಲ ಅಂತ. ಹಾಗಾದರೆ ಕಾಲ ಅನ್ನುವುದು ಕೇವಲ ಅವಧಿ ಅಲ್ಲ, ಅದು ಭಾವಕ್ಕೂ ಸಂಬಂಧಪಟ್ಟದ್ದು. ಕಾಲ ನನ್ನ ಭಾವನೆಗೆ ಅನುಗುಣವಾಗಿ ಕೆಟ್ಟ ಕಾಲವಾಗ್ತದೆ, ನನ್ನ ಭಾವನೆಗಳು ಅನುಗುಣವಾಗಿ ಒಳ್ಳೆಯ ಕಾಲ ಆಗ್ತದೆ, ನನ್ನ ಭಾವನೆಗೆ ಅನುಗುಣವಾಗಿ ನನಗೆ ಅದು ಹೆಮ್ಮೆಯ ಕಾಲ ಆಗ್ತದೆ. ನನ್ನ ಭಾವನೆಗೆ ಅನುಗುಣವಾಗಿ ನನ್ನ ಜೊತೆಗೆ ಒಂದು ಬೇರೆ ಕಾಲ ಇದೆ ಅಂತಾಯಿತು. ನನ್ನ ಭಾವನೆಗೆ ಅನುಗುಣವಾಗಿ ಇರುವ ಆ ಕಾಲ ಈ ಟೈಮ್ ಪೀಸಿನೊಟ್ಟಿಗೆ ಮ್ಯಾಚ್ ಆಗಲಿಕ್ಕೇ ಇಲ್ಲ. ಥಿಯರಿ ಆಫ್ ರಿಲೇಟಿವಿಟಿ ಅಂತ ಐನ್ಸ್ಟೀನ್ ಹೇಳುವಾಗ ಅವನಿಗೆ ಏನು ಅರ್ಥ ಆಯ್ತಲ್ಲ, ಅದು ನನಗೆ ಭಾವದ ಕಾಲ ಅಂತ ಕಾಣೋದು. ಅಥವಾ ನಾವು ಈಗ ಒಂದು ಮಾತನ್ನು ಹೇಳಿದೆ, ನಮ್ಮ 365 ದಿನ ಆ ದೇವತೆಗಳಿಗೆ ಒಂದು ದಿನ ಅಂತ. ಅಂದರೆ ನಮ್ಮ 1 ವರ್ಷ ಅವರಿಗೆ ಒಂದು ದಿನ ಆಗುವಾಗ ಏನೋ ಒಂದು ಸಣ್ಣ ಸ್ಕಿಪ್ ಆಯ್ತಲ್ಲ, ಅದು ಯಾಕೆ ಅವರಿಗೆ ಒಂದು ದಿನ ಆಯಿತು? ನಾವು ಪರ್ಸೀವ್ ಮಾಡುವ ಯಾವುದೋ ಸಂಗತಿಗಳ ಆಚೆಗೆ ಒಂದು ಪರ್ಸೆಪ್ಷನ್ ಇದೆ ಅಂತಾಯಿತು. ಅದು ಯಾವುದೋ ಬೇರೆ ಗ್ರಹಿಕೆ. ಆ ಬೇರೆ ಗ್ರಹಿಕೆ ಅವರಿಗೆ ಈ ಟೈಮಿನಿಂದ ಆಚೆಗೆ ದಾಟುವ ಹಾಗೆ ಮಾಡ್ತಾ ಇದೆ ಅಂತ ಸ್ಪಷ್ಟ ಅಲ್ವಾ? ಅಂದರೆ ನಮಗೆ ಹೀಗೊಂದು ಕಾಲದ ಜೊತೆಗೆ ನಮ್ಮನ್ನು ಎಬ್ಬಿಸಿ ಆಚೆಗೆ ಹೋಗುವ ಒಂದು ಸ್ಥಿತಿ ಇದೆ ಅಂತ ನನಗೆ ಅರ್ಥ ಆಗ್ತಿದೆ. ಏನೋ ಒಂದು ಇದೆ, ಅದನ್ನೇ ಈ ಕ್ಷಣ ಅಂತ ನಾವು ನಿತ್ತು ಬಿಟ್ಟರೆ ಅಲ್ಲಿ ಪಾಸ್ಟ್ ಇಲ್ಲ, ಅಲ್ಲಿ ಫ್ಯೂಚರ್ ಇಲ್ಲ, ಅದು ವರ್ತಮಾನದ ಒಂದು ಮೊಮೆಂಟ್ ಅನ್ನುವ ಸ್ಥಿತಿ. ಅಲ್ಲಿದ್ದವನಿಗೆ ಹಿಂದೆ ಮುಂದೆಗಳಿಲ್ಲ ಅನ್ನುವ ಎಲ್ಲ ಮಾತುಗಳನ್ನು ಅಧ್ಯಾತ್ಮದಲ್ಲಿ ಕೇಳ್ತೇವಲ್ಲ, ಅದೆಲ್ಲ ನನಗೆ ವೇಗಾಗಿ ಅರ್ಥ ಆಗುತ್ತೆ. ಏನೋ ಇದೆ, ಅದರ ಎದೆಗೆ ಕೈ ಹಾಕಿ ಹಿಡಿಬೇಕು ಅನ್ನುವ ಸ್ಥಿತಿಯಲ್ಲಿ ಇದೆ ಹೊರತು ಅದು ಏನು ಅಂತ ಲಭ್ಯ ಆಗ್ತಿಲ್ಲ. ಆದರೆ ಇಷ್ಟರವರೆಗೆ ನಡೆದವರೆಲ್ಲ ಹಾಗೊಂದು ಕಾಲವನ್ನು ಎದೆಗೆ ಕೈ ಹಾಕಿ ಹಿಡಿದು ಜಂಪ್ ಮಾಡಲಿಕ್ಕೆ ಬರ್ತದೆ ಅನ್ನೋದನ್ನು ನಡೆದು ತೋರಿಸಿದ್ದಾರೆ. ಅವರಿಗೆ ದೈಹಿಕವಾಗಿಯೂ ಕಾಲ ಬಹಳ ಬೇರೆ, ಮಾನಸಿಕವಾಗಿಯೂ ಅವರಿಗೆ ಭೌತಿಕವಾಗಿ ಬೌದ್ಧಿಕವಾಗಿ ಎಲ್ಲ ದೃಷ್ಟಿಯಿಂದಲೂ ಅವರ ಕಾಲವೇ ಬೇರೆ. ಅವರು ನಮ್ಮ ಕಾಲದವರಲ್ಲ. ಹಾಗಾದರೆ ಈ ಕಾಲ
ನಾನು ಹೇಗೆ ನನ್ನ ರೆಸ್ಪಾಂಡ್ ಮಾಡ್ತೀನಿ ಆ ಕ್ರಿಯೆಗಳ ಮೂಲಕ, ಆ ಮೂಲಕ ಅದಕ್ಕೆ ಅರ್ಥ ಅನ್ನೋದನ್ನು ಮೈತ್ರೇಯ ಮಹರ್ಷಿಗಳು ಹೇಳಿದ್ದು ನಮ್ಮ ಈ ಸಂದರ್ಭದಲ್ಲಿ ಹೆಚ್ಚು ಹೌದು ಅಂತ ನಂಗೆ ಅನಿಸುತ್ತೆ. ಈಗ ನನ್ನ ಬೀಯಿಂಗೆ ಇದು ನಾನು ಭಾವದ ಬಗ್ಗೆ ಹೇಳಿದೆ, ಭಾವ ಸಮಯ ಅಂತ ಇಟ್ಕೊಳ್ಳೋಣ ಅದನ್ನು. ಭೌತಿಕ ಸಮಯ ಮೊದಲಿದ್ದು ನಿಮಗೆ ನಮಗೆ ಎಲ್ಲರಿಗೂ ಅಖಂಡವಾಗಿ ಒಂದೇ ಇರುವಂಥದ್ದು, ಪ್ರಾಕೃತಿಕವಾಗಿ ಅಲ್ಲ. ಇನ್ನೊಂದು ನಾನೀಗ ಹೇಳಿದ್ದು ಭಾವ ಸಮಯ ಅಂತ ಅಂದ್ಕೊಳ್ಳೋಣ. ನನ್ನ ಭಾವಕ್ಕೆ ಕನೆಕ್ಟ್ ಆದಾಗ ನನ್ನ ಟೈಮೇ ಬೇರೆ. ಅದಕ್ಕೆ ಬ್ಯೂಟಿಫುಲ್ ಎಕ್ಸಾಂಪಲ್ ನಿಮಗೆಲ್ಲರಿಗೂ ಗೊತ್ತಿರುವ ಒಂದು ಸುಂದರ ಕತೆ ಐನ್ಸ್ಟೈನ್ ಇದ್ದೆ. ಐನ್ಸ್ಟೈನ್ ತನ್ನ ಥಿಯರಿ ಆಫ್ ರಿಲೇಟಿವಿಟಿಯನ್ನು, ಸಾಪೇಕ್ಷ ಸಿದ್ಧಾಂತವನ್ನು ಹೇಳಿದಾಗ ನಾನು ಓದಿದ್ದು ಎಲ್ಲಿಯೋ ಒಂದು ದಿನ ಅವನ ಥಿಯರಿ ಆಫ್ ರಿಲೇಟಿವಿಟಿ ಅವನು ಹೇಳಿದ್ದಾನೆ ಅಷ್ಟೇ, ಹೊಸ ಚರ್ಚೆಯ ವಿಷಯ. ಆ ಹೊಸ ಚರ್ಚೆಯ ವಿಷಯ ಅವನ ಹೋಟೆಲ್ನಲ್ಲಿ ಒಂದು ಕಾಫಿ ಕುಡಿತಾ ಇದ್ದಾನಂತೆ ಐನ್ಸ್ಟೈನ್. ಆಗ ಅಲ್ಲೇ ಅವನ ಪಕ್ಕಕ್ಕೆ 2 ಟೇಬಲ್ ಆಚೆಗೆ 2 ಟೈಲರ್ಸ್ ಮಾತಾಡ್ತಾ ಇದ್ದಾರಂತೆ. ಟೈಲರ್ಸ್ ಆ ಟೈಮ್ ಬಗ್ಗೆ ಒಂದು ಬೇರೆಯೇ ಮಾತು ಹೇಳಿದ್ದಾನೆ ಕಣೋ ಒಬ್ಬ ಹೊಸ ವಿಜ್ಞಾನಿ. ಹೌದಾ, ಏನು? ನಮ್ಗೆ ಯಾಕೋ ನಾವು ಹೊಲಿಗೆ ಮಾಡೋರು, ಹಂಗಲ್ಲೋ, ಭಾರಿ ಆಶ್ಚರ್ಯ ಇದೆ ಅಂತವರು. ಏನೋ ಅದು? ಅವನೇನು ಹೇಳ್ತಾನೆ, ನೀನೀಗ ಇಲ್ಲೇ ಇದ್ದಿ, ನಾನು ಇಲ್ಲೇ ಇದ್ದೇನೆ, ನನಗೂ ನಿನಗೂ ಒಂದೇ ಏಜು, ನಾನೆಲ್ಲ ತಿರುಗಾಡ್ಕೊಂಡು ಬಂದೆ, ನಾನಿನ್ನು ನನಗೆ 25, ನಿನಗೆ 35 ಆಗಿತ್ತು ಅಂತಾನೆ ಅಂತ ಅವನಿಗೆ ಅರ್ಥ ಆದ ಭಾಷೆಯಲ್ಲಿ ಹೇಳ್ತಾ ಇದ್ದಾನೆ. ನಾನು 10 ವರ್ಷ ತಿರುಗಾಡಿ ಬಂದರು, ನನಗೆ 25 ಏಜು, ನಿನಗೆ 35 ಆಯಿತು, ಹೀಗೆ ಮಾಡೋಕ್ಕೆ ಬರ್ತದೆ ಅಂತಾನೆ. ಅದು ಹೇಗೆ ಅಂತ ಎದುರು ಟೈಲರ್ ಕೇಳ್ತಾನೆ. ನನಗೆ ಭಾರಿ ತಲೆ ಕೆಟ್ಟಿದೆ ಕಣೆ ಅದನ್ನು ಕೇಳಿ. ಏನು? ನನಗೆ ಹೀಗೆ ಅನ್ನಿಸ್ತದೆ ನೋಡು, ಅವನು ಹೇಳಿದೆ ಅಂಥದ್ದು. ಅವನೇನು ಹೇಳ್ತಾನೆ, ನಾನಿಲ್ಲೇ ಇದ್ದಲ್ಲೇ ಇರ್ತೇನೆ, ನೀನು ಮಾತ್ರ ಇಡೀ ಜಗತ್ತು ಸುತ್ತಿ ಬಂದ ಕೂಡಲೇ ಜಗತ್ತು ಸುತ್ತಿ ಬರುವ ಆ ಕಾಲದಿಂದ ನಿನಗೆ ಕಾಲ ಸಣ್ಣದಾಗಲಿಕ್ಕೆ ಸಾಧ್ಯ ಅಂತೆಲ್ಲ ಹೇಳಿದಲ್ಲ, ಅದೆಲ್ಲ ನಮ್ಗೆ ಅರ್ಥ ಆಗಲಿಕ್ಕಿಲ್ಲ ಕಣೋ. ನಂಗೆ ಅನಿಸಿದ್ದು ಅವನ ಆ ಥಿಯರಿ ಓದಿದ ಮೇಲೆ ಏನು ಗೊತ್ತಾ, ಏನು? ಈಗ ನೋಡು, ನಾನು ಬಸ್ ಕಾಯ್ತಾ ಇದ್ದೆ ಅಂತ ಇಟ್ಕೋ, ಬಸ್ ಸ್ಟ್ಯಾಂಡಲ್ಲಿ ನಾನು ಬಸ್ ಕಾಯ್ತಾ ಇದ್ದೆ. ಬಸ್ ಸ್ಟ್ಯಾಂಡಿನ ಸೀಟುಗಳಿವೆ, ಎಲ್ಲ ಫುಲ್ಲಾಗಿದೆ, ಜನ ಕೂತ್ಬಿಟ್ಟಿದ್ದಾರೆ. ಒಬ್ಬರು ಮುದುಕಿ ಬಂದರು, ಪಾಪ ಅವರಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಯಾರೂ ಎದ್ದು ಜಾಗ ಕೊಡಲಿಲ್ಲ. ನಾನೇನು ಮಾಡಿದೆ, ಬನ್ನಿ ನನ್ನ ತೊಡೆ ಮೇಲೆ ಕೂತ್ಕೊಳ್ಳಿ ಅಂತ ಆ ಅಜ್ಜಿನ ಕರೆದೆ. ಪಾಪ ಅಜ್ಜಿ ನನ್ನ ಕಾಲ ಮೇಲೆ ಕೂತರು. ಅವರು, ಇದು ಟೈಲರ್ ಹೇಳೋದು, ಆ ಅಜ್ಜಿ ಕೂತಿದ್ದದ್ದು ಒಂದು 5 ನಿಮಿಷ ಇರ್ಬೋದು. ಅವರು ಯಾವಾಗ ಹೇಳ್ತಾರೆ ಅನ್ನೋ ಹಂಗೆ ಆಗ್ತಿತ್ತು ನನಗೆ. ಬಸ್ ಬಂತು, ಅವ್ರು ಹತ್ತಿದ್ರು, ಹೋದರು. ಅದೇ ಮತ್ತೆ ಅವರು 5 ನಿಮಿಷದಲ್ಲಿ ಹೋದ ಹೊತ್ತಿನ ಒಂದು ಸುಂದರ ಯುವತಿ ಬಂದಳು. ಅವಳು ಎಷ್ಟು ಚೆಂದ ಇದ್ಲು ಅಂದರೆ, ಅವಳಿಗೂ ನಾನು ಅದೇ ಆಫರ್ ಮಾಡಿದೆ, ನನ್ನ ತೊಡೆ ಮೇಲೆ ಕೂತ್ಕೊ ಅಂತ. ಅವಳೊಂದು 25-30 ನಿಮಿಷ ಎಷ್ಟು ಕೂತೇಳೋ ಗೊತ್ತಿಲ್ಲ ನನಗೆ. ಆದರೆ ನನಗೆ ಅಜ್ಜಿ ಯಾವಾಗ ಎದ್ದಾಳು ಅನಿಸಿತ್ತಲ್ಲ, ಇವಳದ್ದು ಅನ್ನಿಸ್ಲಿಲ್ಲ, ಟೈಮೇ ನನಗೆ ಅನ್ನಿಸ್ಲಿಲ್ಲ 25 ನಿಮಿಷ. ಭಾವಕ್ಕೆ ಏನೋ ಕನೆಕ್ಟ್ ಆದರೆ ಸಮಯ ಸಣ್ಣದಾಗ್ತದೆ. ಭಾವಕ್ಕೆ ಯಾವುದೋ ಬಂದು ಮುಟ್ಟಿದರೆ ನಮ್ಮ ದೀರ್ಘ ಆಯುಸ್ಸು ಅಂತ ನಾವು ಇದೆಲ್ಲ ಸಫರಿಂಗು, ಇದೆಲ್ಲ ಬೋರು ಅಂತ ಹೇಳಿತಾನೆ ಆಯುಸ್ಸು ಶಾಪ ಅನ್ನೋದು. ನಾವು ಒಂದು ವೇಳೆ ಎಂಜಾಯಲ್ಲಿದ್ದರೆ, ಎಂದು ನಾವು ಬಾಲ್ಯ ಶಾರ್ಟ್ ಪೀರಿಯಡ್ ಅಂತ ಈಗ ಹೇಳ್ತೀವಲ್ಲ, ಅದನ್ನು ಎಂಜಾಯ್ ಮಾಡಿದ್ದೇವೆ ಅಂತ ಅರ್ಥ. ಶಾರ್ಟ್ ಅಂತ ಅದಕ್ಕೆ ಹೇಳ್ತೀವಿ ನಾವು. ಯಾವುದು ಶಾರ್ಟ್ ಅಂತ ಹೇಳ್ತೀವಿ ಅದೆಲ್ಲ ನಾವು ಎಂಜಾಯ್ ಮಾಡಿದ್ದೇವೆ ಅಂತ ಅರ್ಥ. ಯಾರು ಬಾಲ್ಯವನ್ನು ಭಾರೀ ಬಡತನದಲ್ಲಿ ಕಷ್ಟದಲ್ಲಿ ಕಳೆದೆ ಅವ್ರು ಹೇಳಲ್ಲ ಐ ಹ್ಯಾವ್ ಎಂಜಾಯ್ಡ್ ಮೈ ಚೈಲ್ಡ್ಹುಡ್ ಅಂತ ಹೇಳಲ್ಲ ಅವರು. ಇಟ್ ವಾಸ್ ಹಾರಿಬಲ್ ಅಂತಾರೆ, ಇಟ್ ವಾಸ್ ಮೈ ಬ್ಯಾಡ್ ಟೈಮ್, ಐ ಡೋಂಟ್ ವಾಂಟ್ ಟು ಹ್ಯಾವ್ ಇಟ್ ಅಂತ ಹೇಳ್ತಾರೆ. ಆದರೆ ಭಾರಿ ಎಂಜಾಯ್ ಮಾಡಿದ ಕೆಲವರು, ಆ ಒಂದು ಪೀರಿಯಡ್ ಸಾಯಲಿಕ್ಕೂ ಮರೆತರೂ ಹೋಗಲಿಕ್ಕಿಲ್ಲ ಅಂಥದ್ದು. ಅಂದರೆ ನಮ್ಮ ಭಾವಕ್ಕೆ ಅದು ಕನೆಕ್ಟ್ ಆದರೆ ಸಮಯ ನಾವು ಸಂಕುಚಿತ ಮಾಡಲಿಕ್ಕೆ ಬರ್ತದೆ ಅನ್ನುವುದು ಟೇಲರ್ನ ಎಕ್ಸ್ಪ್ಲನೇಷನ್. ಐನ್ಸ್ಟೀನ್ ಎದ್ದು ನಿಂತರಂತೆ, ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರಂತೆ ಟೇಲರಿಗೆ, ನನಗೆ ಇದನ್ನು ನನ್ನ ಥಿಯರಿಯನ್ನು ಇಷ್ಟು ಚಂದ ಹೇಳಬಹುದು ಅಂತಲೇ ಗೊತ್ತಿರಲಿಲ್ಲ, ಥ್ಯಾಂಕ್ ಯು ಅಂತ. ದಿಸ್ ಇಸ್ ದ ಸ್ಟೋರಿ, ನಂಗೆ ಗೊತ್ತಿಲ್ಲ, ನಾನು ಎಲ್ಲೋ ಓದಿದ್ದು. ಸೊ ಈ ಥಿಯರಿ ಆಫ್ ರಿಲೇಟಿವಿಟಿ ಅನ್ನುವುದು, ಸಮಯ ಅನ್ನುವುದು ಎಲ್ಲರಿಗೂ ಒಂದೇ ಅಲ್ಲ, ಅದು ಸಾಪೇಕ್ಷ. ಕಾಲ, ಮನುಷ್ಯ, ಕ್ರಿಯೆ, ಸ್ವಭಾವಕ್ಕೆ ಅನುಗುಣವಾಗಿ ಬದಲಾಗ್ತದೆ ಅನ್ನುವುದನ್ನು ಹೇಳುವ ಒಂದು ಅಂತಃಶಕ್ತಿಯ ವಿಜ್ಞಾನ ಈ ಭಾವಕ್ಕೆ ಸಂಬಂಧಪಟ್ಟದ್ದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತದೆ.
ಹಾಗಾದರೆ ಭೌತಿಕ ಸಮಯ ಅಖಂಡವಾಗಿ ಎಲ್ಲರಿಗೂ ಇರುವ ಈ ಗಡಿಯಾರದ ಮೂಲಕವೇ ಹೋಗುವ ಸಮಯ ಅಲ್ಲದ್ದೊಂದು ಭಾವಕ್ಕೆ ಸಂಬಂಧಪಟ್ಟ ಸಮಯ ಎರಡಾದ ನಂತರ ನನಗೆ ಅನಿಸೋದು, ಗೊತ್ತಿಲ್ಲ, ನಾನು ಹೀಗೆ ಯೋಚನೆ ಮಾಡ್ತಾ ಇರೋದು ನಿಮ್ಮ ಜೊತೆಗೆ. ಜೀವ ಅಂತ ಒಂದಿದೆ, ನನ್ನ ಬೀಯಿಂಗ್. ಈ ಬೀಯಿಂಗಿಗೆ ಒಂದು ಸಮಯ ಇದೆ. ಈ ಬೀಯಿಂಗಿಗೆ ಒಂದು ಸಮಯ ಅನ್ನೋದು ಅದು ಈ ದೇಹದ ಆಕಾರದ ಜೊತೆಗೆ ಕನೆಕ್ಟ್ ಆದಾಗ ಅದನ್ನು ನಾನು ನನ್ನ ಹೆಸರಿನಲ್ಲೇ ಅದನ್ನು ಹೇಳೋದು ಅಲ್ವಾ. ಇದು ಈ ಬೀಯಿಂಗ್ ಈ ದೇಹದಲ್ಲಿರುವಾಗ ಏನು ಹೆಸರುಂಟ ಅದೇ ಅದು ಅಂತ ನಾವು ಮಾತಾಡ್ಕೊಳ್ಳೋದು. ಆದರೆ ಈ ಬೀಯಿಂಗ್ ಮೊದಲು ಇತ್ತು, ನಂತರವೂ ಇದೆ. ಆದರೆ ಈ ರೂಪದಲ್ಲಿ ಇದ್ದಾಗ ಅದು ಏನು ಹೆಸರು ಪಡೆಯಿತೋ ಅಷ್ಟು ಅದರ ಕಾಲಾವಧಿ ಅಲ್ಲ, ಅದು ರೂಪಾಂತರದ ಅವಧಿ ಮಾತ್ರ. ಈ ದೇಹ ರೂಪಾಂತರ ಆಗಿ ಪರಿವರ್ತನೆ ಆದ ಮೇಲೆ ಬೀಯಿಂಗ್ ಮತ್ತೆಲ್ಲೋ ಸೇರುತ್ತೆ. ಈಗ ಇದನ್ನೂ ಕೂಡ ಕೃಷ್ಣನ ಮಾತಿನಲ್ಲೇ ನೀವು ನೋಡಿದರೆ, ನಾನು ಹಿಂದೆ ಇದ್ದೆ ಮುಂದೆ ಇರುತ್ತೇನೆ, ನೀನೂ ಹಿಂದೆ ಇದ್ದಿ ಮುಂದೆ ಇರುತ್ತಿ, ಆದರೆ ನಾನು ಹಿಂದೆ ಇದ್ದೆ ಮತ್ತು ಮುಂದೆ ಇರುತ್ತೇನೆ ಎನ್ನುವುದು ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ. ಅಲ್ಲೂ ಒಂದು ಕಾಲವನ್ನೇ ಹೇಳ್ತಿರೋದು ಅವನು. ಹಾಗಾದರೆ ಜೀವಕ್ಕೆ ಒಂದು ಟೈಮ್ ಇದೆ, ಅದನ್ನು ಅರಿಯುವ ಒಂದು ಅವಸ್ಥೆ ಇದೆ, ಸ್ಥಿತಿ. ಯಾವ ಸ್ಥಿತಿ ಅದು? ಕೃಷ್ಣನ ಸ್ಥಿತಿ. ಕೃಷ್ಣನಿಗೆ ಗೊತ್ತು, ಅರ್ಜುನನಿಗೆ ಗೊತ್ತಿಲ್ಲ. ಏನೋ ಒಂದು ಒಳಗೆ ನಾಟ್ಯ ಆಡ್ತಿದೆ ಅಲ್ವಾ, ಕಾಲ ತನ್ನ ನಾಟ್ಯವನ್ನು ಆಡ್ತಿದೆ, ಇಷ್ಟಂತೂ ಅರ್ಥ ಆಗುತ್ತೆ. ಸಮಥಿಂಗ್ ಎಲ್ಸ್ ಈಸ್ ದೇರ್ ಅಂತ, ಏನೋ ಬೇರೆ ಇದೆ, ಅಷ್ಟಂತೂ ಜೀವದ ಮಟ್ಟಿಗೆ ಹೇಳಿದೆ. ಇನ್ನು ನಾಲ್ಕನೆಯದ್ದು ದೇವ ಸಮಯ. ಅದು ಪಕ್ಕ ದೇವತೆಗಳಿಗೆ ಒಂದು ದಿನ ಆಗಿಬಿಡ್ತದಲ್ಲ, ನಮ್ಮ 365 ದಿನ. ಅದು ದೇವ ಸಮಯ. ದಿವ್ಯ ವರ್ಷ ಅಂತಲೇ ಕಲಿಯುಗದ ಲೆಕ್ಕ ಈಗ ನಾನು ಹೇಳಿದೆ ಅಲ್ಲ, ಅದನ್ನು ದಿವ್ಯ ವರ್ಷ ಅಂತ ಹೇಳೋದು. ಮನುಷ್ಯ ವರ್ಷ ಅಲ್ಲ, 1200 ವರ್ಷ. ಹಾಗಾದ್ರೆ ನಮ್ಮದು ಕಲಿಯುಗ ಮುಗೀತು ಅಂತ ಅನ್ಕೋಬೇಡಿ. 4,32,000 ನಮಗೆ ಇನ್ನೂ ಅದರ ಜೊತೆಗೆ ಇರಬೇಕಾದ ಕಾಲ ಅಂತ ಕಲಿಯುಗ ಮನುಷ್ಯ ಲೆಕ್ಕದಲ್ಲಿ. ಅದಕ್ಕೆ 2 ಮಾಡಿದರೆ ದ್ವಾಪರ, ಅದಕ್ಕೆ 3 ಅಂತ ಗುಣಿಸಿದರೆ ಅದು ತ್ರೇತ, ಅದಕ್ಕೆ 4 ಅಂತ ಗುಣಿಸಿದರೆ ಅದು ಇದು ಸತ್ಯಯುಗ. ಇದನ್ನು ನೀವು ನಿಮ್ಮ ಪಾಡಿಗೆ ಲೆಕ್ಕ ಮಾಡಿ. ನನಗೆ ಅದರಲ್ಲಿ ಆಸಕ್ತಿ ಇಲ್ಲ, ನಾನು ಯಾಕೆ ಲೆಕ್ಕ ಮಾಡೋದಿಲ್ಲ ಅಂತ ಹೇಳ್ತೀನಿ. ಈಗ ನನ್ನ ಹತ್ರ ಯಾರೋ ಒಬ್ಬ ಕೋಟ್ಯಾಧೀಶ ಬಂದ ಅಂತ ಇಟ್ಕೊಳ್ಳಿ. ಆ ಕೋಟ್ಯಾಧೀಶ ಬಂದು ಅವನ ಹತ್ರ ಇರೋ ಅಷ್ಟು ಹಣದ ಕಟ್ಟನ್ನು ನನ್ನ ಮುಂದೆ ಇಟ್ಟ. ಎಣಿಸಿಕೊಡು ಅಂದ. ನಾನು ಪಕ್ಕ ಎಣಿಸೋದ್ರಲ್ಲಿ ಹುಷಾರು ಅಂತ ಇಟ್ಕೊಳ್ಳೋ. ಎಣಿಸಿ ಎಲ್ಲ ಕೊಟ್ಟೆ, ನನಗೇನಾದರೂ ಉಂಟು ಅದರಲ್ಲಿ, ಅವನಿಗಲ್ವ ಅಲ್ವಾ. ನಾನು ನಾನು ಲಾಭಾಕಾಂಕ್ಷಿ ಅಲ್ಲ. ನನ್ನ ಮಾತಿನ ಅರ್ಥ, ನಾನು ಲೆಕ್ಕ ಮಾಡುವುದರಿಂದ ನನಗೆ ಏನಾದರೂ ಬೆಳವಣಿಗೆ ಆಯಿತಾ ಅಂತ. ಏನೂ ಆಗಲ್ಲ. ಅವ ಕೋಟ್ಯಾಧೀಶನೇ ಇದ್ದಾನೆ, ನಾನು ಝೀರೋ, ನನಗೆ ಅದರಿಂದ ಏನೂ ಆಗಲಿಲ್ಲ ಅಂತ. ಈ ಕೋಟ್ಯಾಧೀಶರೆಲ್ಲ ಲೆಕ್ಕ ಮಾಡಿ ಹೋಗಿದ್ದಾರಲ್ಲ ಮಹಾ ಋಷಿಗಳು. ನಾನು ಝೀರೋದಲ್ಲೇ ಇದ್ದು ನಾನು ಎಷ್ಟು ದಿನ ಅದನ್ನು ಬಾಯ್ಪಾಠ ಮಾಡಲಿ? ಅಥವಾ ನಾನು ಅದನ್ನು ಎಷ್ಟು ದಿವಸ ಬಾಯ್ಪಾಠ ಅಲ್ಲದೆಯೂ ಕೆಲವೊಮ್ಮೆ ನಮಗೆ ಹಾಗೆ ಬರುತ್ತೆ, ದೇವರ ದಯದಿಂದಲೂ ಅನುಗ್ರಹ ಬರುತ್ತೆ, ಅದು ಬೇರೆ ವಿಷಯ. ಹೀಗೆ ನೋಡಿದ ಕೂಡ ಅದು ಹೀಗೆ ಕಾಣಕ್ಕೆ ಶುರು ಆಗ್ತಾ ಹೇಳಕ್ಕೆ ಬರುತ್ತೆ. ಅದರಿಂದ ಏನು ಉಪಯೋಗ ಏನು ಅಂತ ನಾನು ಯೋಚನೆ ಮಾಡು. ನಾನು ಇವತ್ತು ದೇವರಿಗೆ ಅದನ್ನೇ ಕೇಳ್ತಿದ್ದೆ. ಇದೆಲ್ಲ ಕಾಣಿಸ್ತದಪ್ಪ, ಉದಾಹರಣೆ ಪರಮಾಣು ಎಲ್ಲ ಹೇಳಲಿಕ್ಕೆ ಬರ್ತದೆ. ನನಗೆ ನಿಮಗೆ ಹೇಳಲಿಕ್ಕೆ ಬಂತು ಅನ್ನೋದರಿಂದ ನಿಮಗೆ ನಾನು ಏನನ್ನೂ ಕೊಡದೇ ಇದ್ದರೆ ಏನು ಉಪಯೋಗ? ಕಾಲವನ್ನು ಹೀಗೆ ದೇವ ಸಮಯ ಒಂದಿದೆ, ಜೀವ ಸಮಯ ಒಂದಿದೆ, ಭಾವ ಸಮಯ ಒಂದಿದೆ, ಭೌತಿಕ ಸಮಯ ಒಂದಿದೆ ಅಲ್ಲ. ಈ 4ರ ಆಚೆಗೆ ಭಗವಂತನ ಯಾವುದೋ ಒಂದು ಹೇಳ್ತಿದ್ದಾರಲ್ಲ. ನನ್ನ ಮತ್ತೆ ಪ್ರಶ್ನೆ, ಅಲ್ಲಿ ಅದು ಸಾಧ್ಯ ಆಗುವುದಾದರೆ ಇಲ್ಲಿ ಯಾಕೆ ಸಾಧ್ಯ ಇಲ್ಲ? ಇದು ನಮಗೆ ಇರುವ ಸವಾಲು. ಕಾಲವನ್ನು ಹೇಗೆ ದಾಟಬೇಕು ಅನ್ನುವುದಕ್ಕೆ ಇರುವ ಸವಾಲು. ಇದನ್ನು ಹೇಗೆ ದಾಟಬಹುದು? ಯಾರು ಅದನ್ನು ದಾಟುವುದಕ್ಕೆ ಅನುಗ್ರಹ ಮಾಡುವವರು? ದಾಟುವುದರಿಂದ ಏನು ನಮ್ಮ ಬೆಳವಣಿಗೆ? ನಾವು ಕಾಲವನ್ನು ದಾಟುವುದರಿಂದ ಬರೇ ನಮ್ಮ ಯೌವನ ಉಳಿತದೆ, ನಾವು ಮುದುಕರಾಗೋದಿಲ್ಲ ಅಂತಂದರೆ ಅಂಥ ಕಾಲ ಬೇಡ. ಹೌದಾ ಅಲ್ವಾ? ಅವರೇನು ಅವಯವಗಳು ಮುದುಕತನ ಬರಲ್ಲಂತೆ, ಅವರು ಯುವಕರೇ, ಅದೊಂದೇ ಅದರ ಉದ್ದೇಶ. ಆದರೆ ಅದು ಭೌತಿಕ ಸಮಯಕ್ಕೆ ಸಂಬಂಧಪಟ್ಟದ್ದು. ಅದರ ಆಚೆಗೆ ಏನೂ ಆಗಬೇಕಲ್ಲ. ಭಾವ ಸಮಯಕ್ಕೆ, ಜೀವ ಸಮಯಕ್ಕೆ, ದೇವ ಸಮಯಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡ್ತದೆ, ಇದು ನನ್ನ ನಿರಂತರವಾದ ಒಂದು ಅನುಸಂಧಾನ. ಅದು ನಿಮ್ಮ ಒಳಗೂ ಕೂಡ ಬೀಜ ರೂಪದಲ್ಲಿ ಈ ಒಂದು ನಾವು ಮಾಡ್ತಾ ಇರುವ ಜಿಜ್ಞಾಸೆಯಿಂದ ನಿಮ್ಮ ಒಳಗೂ ಎಂಟ್ರಾದರೆ ಕಾಲ ನಮ್ಮ ಕೈ ಹಿಡಿದು ನಡೆಸುವ ಒಂದು ವಸ್ತು ಆದೀತು.
ಕಾಲ, ಅದಕ್ಕೆ ನಾನು ಹೇಳಿದ್ದು ಕಾಲ ಕೈವಶ ಆಗದಿದ್ದರೆ ನಾವು ಕಾಲವಶ ಆಗುವುದು ವಾಸಿ ಅಂತ ಆ ಅರ್ಥದಲ್ಲಿ ಹೇಳಿದ್ದು. ಅಂದರೆ ಯಾವಾಗ ಅದು ನಮ್ಮನ್ನು ಕೈ ಹಿಡಿದು ನಡೆಸೋದಿಲ್ಲ, ನಾವು ಅದರ ಕಾಲಿಗೆ ಬಿದ್ದು ಆಯ್ತಪ್ಪ ನನ್ನನ್ನು ಕರ್ಕೊ ಅನ್ನೋದು ಒಳ್ಳೆಯದು. ಆ ಥರ ನನಗೆ ಈ ಮೈತ್ರೇಯ ಮಹರ್ಷಿಗಳು ಹೇಳುವ ಕಾಲದ ವಿವರಣೆಯನ್ನು ಓದುವಾಗ ಅನ್ನಿಸ್ತು, ಅದರ ಆಚೆಗೆ ನಾನು ನನ್ನ ಅರಿವನ್ನು ವಿಸ್ತರಿಸುವವರೆಗೆ ಆ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ. ಇದಿಷ್ಟೇ ಅಲ್ಲಿ ವಿವರ ಇರೋದು, ಕಾಲದ ಕುರಿತು ವಿವರ ಇರೋದಿಷ್ಟು, ಈ ವಿವರಣೆಗಳೇ. ಈ ವಿವರಣೆಗಳನ್ನೇನು ನಾನು ಮುಚ್ಚಿಟ್ಟಿಲ್ಲ, ಆದರೆ ನಾನು ಅದರ ಅರ್ಥವನ್ನು ನಿಮಗೆ ಹೀಗೆ ಅಂತ ಖಚಿತವಾಗಿ ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ. ಅವರು ಹೇಳಿದ್ರಲ್ಲ, ತ್ರಸರೇಣು ಅಂದರೆ ಹೀಗೂ, ಅದು ನಾಡಿಕ ಅಂದರೆ ಹೀಗೆ, ನನಗೆ ಗೊತ್ತಿಲ್ಲ. ಆ ಸ್ಥಿತಿ ಬರುವವರೆಗೆ ನನಗೆ ಅದು ಅಟ್ಲೀಸ್ಟ್ ಭೌತಿಕವಾದ ಸಮಯದ ವಿವರಣೆ ಅಷ್ಟೂ ಕೂಡ ಗೊತ್ತಿಲ್ಲ ನಮಗೆ, ಇನ್ನು ಭಾವ ಸಮಯ ಮತ್ತೊಂದು ಗೊತ್ತಿಲ್ಲ. ಹಾಗಾಗಿ ಅದಕ್ಕೇ ನಮಗೆ ಕಷ್ಟ ಬಂದಾಗ ಒಂದು ಯುಗದ ಹಾಗೆ ಅನ್ನಿಸಿಬಿಡುತ್ತದೆ. ಸಂತೋಷ ಇದ್ದಾಗ ದಿನ ಹೋದ್ದೇ ಗೊತ್ತಾಗಲಿಲ್ಲ ಅನ್ನಿಸ್ತದೆ. ಎಲ್ಲ ಭಾವ ಸಮಯಕ್ಕೆ ಸಂಬಂಧಪಟ್ಟದ್ದು. ಇಂಥದ್ದೊಂದು ಏನೋ ಒಳಗೆ ವಿಶೇಷವಾದದ್ದು ಕಾಲನ ಒಂದು ನಾಟ್ಯ, ಕಾಲನ ಒಂದು ಅದ್ಭುತವಾದ ನಮ್ಮ ಒಳಗನ್ನು ಹೀಗೆ ಮಾಡಿ ಅಲುಗಾಡಿಸಿ ನೋಡುವ ಏನೋ ಒಂದು ವಿಚಾರ ಇದೆ. ಅದು ನಮಗೆ ಮೂಲ ಹಿಡಿದು ಅಲ್ಲಾಡಿಸುವವರೆಗೆ ನಮ್ಮನ್ನು ಸೆಳೆಯದೇ ಇದ್ದರೆ ನಾವು ಕಾಲದ ಬಗ್ಗೆ ಬಹುಶಃ ಹೆಚ್ಚು ಮಾತಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಇಷ್ಟು ಕಾಲದ ವಿವರಣೆ ಕೊಟ್ಟ ಮೇಲೆ ಹೀಗೆ ಕಲ್ಪದ ಮತ್ತು ಯುಗದ ಆ ಅವಧಿಗಳ ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ಬ್ರಹ್ಮ ತನ್ನ ಸೃಷ್ಟಿಯನ್ನು ಪ್ರಾರಂಭ ಮಾಡಿದ. ಮತ್ತು ಸೃಷ್ಟಿಕತೆ ಅಂತ ತಲೆಬಿಸಿ ಮಾಡಬೇಡಿ, ಇದು ಬೇರೆ ಇದೆ ಮತ್ತು ಇದು ಅವಶ್ಯ ಇದೆ, ಬಹಳ ದೀರ್ಘವೂ ಇಲ್ಲ. ಬ್ರಹ್ಮ ತನ್ನ ಸೃಷ್ಟಿಯನ್ನು ಹೇಗೆ ಆ ಕಾಲಕ್ಕೆ ಅನುಗುಣವಾಗಿ ಮಾಡಿದ ಅಂದರೆ, ಅವನು ಮೊದಲು ಈಗಾಗಲೇ ನಾನು ಹೇಳಿದ ಹಾಗೆ ಒಂದು ಕಲ್ಪ ಇಡೀ ಗಾಢಾಂಧಕಾರ ಮಲಗಿದ್ದ. ಮುಂದೆ ಅವನು ತಾನು ಮೊದಲಿದ್ದ ಹಾಗೆ ಸೃಷ್ಟಿ ಪ್ರಾರಂಭ ಮಾಡಬೇಕಂದ್ರೆ ಅವನೊಂದು 100 ವರ್ಷ ತಪಸ್ಸು ಮಾಡುವಂಥ ಭಗವಂತನಿಂದ ಆದೇಶ ಆಗಿದೆ. ಅದರ ನಂತರ ಅವನು ಸೃಷ್ಟಿಕ್ರಿಯೆಗೆ ತೊಡಗಿದ. ಹಾಗೆ ಸೃಷ್ಟಿಕ್ರಿಯೆಗೆ ತೊಡಗಿದಾಗ ಅವನಿಗೆ ಏನು ಆದೇಶ, ನೀನು ಈ ಜಗತ್ತಿನ ಪ್ರಜೆಗಳನ್ನು ಹೆಚ್ಚಿಸು, ಸಂತತಿಯನ್ನು ಸೃಷ್ಟಿಸು ಅಂತ. ಹಾಗಾಗಿ ಅವನು ಮೊದಲಿಗೆ ತಾನು ತಪಸ್ಸಿಗೆ ಕೂತಿದ್ದ ಆ ಹೊತ್ತಿನಲ್ಲಿ ಒಂದು ಬಹಳ ನನಗೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸಿದ್ದಕ್ಕೆ ಅದನ್ನು ಹೇಳ್ತೀನಿ, ಹೇಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಮುಂದಕ್ಕೆ ಗೊತ್ತಿಲ್ಲ. ಅವನು ಹಾಗೆ ಕೂತಿದ್ದನಂತೆ, ಅದೇ ಗಾಢಾಂಧಕಾರ, ಕಪ್ಪು ಕತ್ತಲು, ಜಲರಾಶಿ, ಆ ಪುಷ್ಪದ ಮೇಲೆ ಕೂತಿದ್ದಾನೆ ಬ್ರಹ್ಮ. ಅವನ ತಪಸ್ಸು 100 ವರ್ಷದ ಅವಧಿ ಆಗಿದೆ. ಆಗ ಸಣ್ಣಗೆ ವಾಯು ಮತ್ತು ಜಲ ಗಡ್ರ ಅಂತ ನಡುಗಲಿಕ್ಕೆ ಶುರುವಾಯಿತಂತೆ. ನನಗೆ ಆ ಎಕ್ಸ್ಪ್ರೆಷನ್ ಭಾಳ ಇಷ್ಟ ಆಯಿತು. ಒಂದು ನಡುಕ ಪ್ರಾರಂಭ ಆಯಿತು ಅಂತ. ನೀವು ನೋಡಿ, ಒಳ್ಳೆಯ ಕಲಾತ್ಮಕ ಚಿತ್ರಗಳಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಬರ್ತಿದ್ದಾನೆ ಅಂದಾಗ ಆ ಕ್ಯಾಮರಾಮನ್ಗಳು ಗಡ್ರ ಅನ್ನುವ ಒಂದು ನೇಚರ್ನ ಅಲ್ವಾ, ನೇಚರ್ನಲ್ಲೆಲ್ಲ ಏನೋ ಆದ ಹಾಗೆ ತೋರಿಸ್ತಾರೆ. ಎಲ್ಲೋ ಕನೆಕ್ಷನ್ ಇದೆ ಅನಿಸೋದು ನನಗಿದಕ್ಕೆಲ್ಲ. ಅಂತೂ ಅದಾದ ಕೂಡಲೇ ಅವನು ಆ ವಾಯುಜಲವನ್ನು ತೆಗೆದುಕೊಂಡು ಆಪೋಷಣ ಮಾಡಿದಂತೆ ಬ್ರಹ್ಮ. ಆ ಬಳಿಕ ಅವನ ಸೃಷ್ಟಿ ಕೆಲಸ ಪ್ರಾರಂಭ ಮಾಡಿದ್ದು, ಮೊದಲನೆಯ ಸೃಷ್ಟಿ ಅವನು ಮಾಡಿದ್ದು ಅವನ ಮಾನಸ ಪುತ್ರರು, ಮನಸ್ಸಿನಿಂದಲೇ ಯೋಚಿಸಿ ಹುಟ್ಟಿಸಿದ್ದು ಸನಕ, ಸನಂದ, ಸನಾತನ, ಸನತ್ ಕುಮಾರ. ಆ 4 ಹುಡುಗರನ್ನು ಹುಟ್ಟಿಸುವಾಗ ಅವನಿಗೇನು ತಿಳುವಳಿಕೆ, ಇವರು ಇನ್ನೂ ಸಂತಾನವನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ. ಬ್ರಹ್ಮನ ಮಾನಸ ಪುತ್ರರು ಹುಟ್ಟುತ್ತಲೇ ನಿವೃತ್ತಿ ಮಾರ್ಗದವರು ಇದ್ದರಂತೆ. ಅವರು ಹೇಳಿ ಕೇಳಿ ಬ್ರಹ್ಮಚಾರಿಗಳು, ಮೋಕ್ಷದ ಕಡೆಗಿನವರು, ತಪಸ್ಸು ಸದಾ ಅದರ ಕಡೆನೇ ಚಿಂತೆ, ಬೇರೆ ಒಲವಿಲ್ಲ. ಅವರು ಸೃಷ್ಟಿಕ್ರಿಯೆ ಮಾಡಲಿಲ್ಲ. ಭಗವಂತನಿಗೆ ತುಂಬ ಕೋಪ ಬಂತಂತೆ ಬ್ರಹ್ಮನಿಗೆ. ಎಷ್ಟು ಕೋಪ! ಇದು ನಿಮ್ಮ ಮನೆಗಳಲ್ಲೆಲ್ಲ ಅನೇಕರಿಗೆ ಗೊತ್ತಿದೆ. ಯೌವನದ ಹುಡುಗರು ನಾವು ಮದುವೆ ಆಗಲ್ಲ ಅಂದರೆ ಅಪ್ಪನಿಗೆ ಕಂಡಪಟ್ಟೆ ಕೋಪ ಬರ್ತದೆ. ಅಂದರೆ ಬ್ರಹ್ಮನಿಗೂ ಇತ್ತು, ನಮ್ಮಲ್ಲಿ ಇದೆ. ಆದ್ದರಿಂದ ನಾವೇನು ಭಾರಿ ಆರಾಮ್, ಏನು ತೊಂದರೆ ಇಲ್ಲ, ನಮ್ಮದೇನು ವಿಶೇಷ ಅಲ್ಲ ಅಂತ ಸಮಾಧಾನ ಮಾಡ್ಕೋಬೋದು. ಅಂತ ಬ್ರಹ್ಮನಿಗೆ ಪ್ರಾಬ್ಲಮ್ ಇತ್ತಂದಮೇಲೆ ಈ ಮನೆಯಲ್ಲಿ ಯಾವಾಗ ಸಂತತಿಯ ಅಭಿವೃದ್ಧಿಗೆ ತಾವೇನೂ ಮಾಡಲ್ಲ ಅಂತ ಈ 4 ಹುಡುಗರು ಹೇಳಿದರು, ಬ್ರಹ್ಮನಿಗೆ ಸಿಕ್ಕಾಪಟ್ಟೆ ಕ್ರೋಧ ಬಂತಂತೆ. ಆ ಕ್ರೋಧ ಯಾವ ಪರಿ ಇತ್ತು ಅಂದರೆ ಅವನು ಆದಷ್ಟು ಸಂಯಮದಿಂದ ಅದನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ನೋಡಿದ. ಆದರೂ ಅದು ಕೇಳಲಿಲ್ಲ. ಅದು ತನ್ನ
ಎಲ್ಲ ಉಗ್ರ ಸ್ವರೂಪದ ಜೊತೆಗೆ ಅವನು ಹುಬ್ಬು ಗಂಟಿಕ್ಕಿದಂತೆ, ಆ ಹುಬ್ಬಿನಲ್ಲೇ ಅದನ್ನು ಹಿಡಿಬೇಕು ಅಂತ. ಅದು ಹುಬ್ಬಿನ ನಡುವಿನ ಆ ಕಣ್ಣಿನಿಂದ ಹೊರಗೆ ಬಂತಂತೆ ನೀಲವರ್ಣದ ಹುಡುಗ. ಬರ್ತಲೇ ಅಳ್ತಲೇ ಬಂತು ಆ ಹುಡುಗ. ಅವನು ಅಳುತ್ತಾ ಬಂದದ್ದರಿಂದ ರೋದನಾತ್ ದ್ರಾವಯತಿ ಇತಿ ರುದ್ರಃ ಅಂತ. ಅವನು ಅಳುತ್ತಲೇ ಬಂದದ್ದರಿಂದ ಅವನಿಗೆ ರುದ್ರ ಅಂತ ಹೆಸರಿಟ್ಟರು ಅಂತ. ಆ ರುದ್ರ, ನಾನು ನಿನ್ನೆ ಒಂದು ಅಪಚಾರ ಮಾಡಿದರೆ ನನ್ನನ್ನು ಕ್ಷಮಿಸಬೇಕು. ಕೆಲವರಿಗೆ ಹಾಗೂ ಅರ್ಥ ಆಯಿತು ಅಂತ ಆಮೇಲೆ ಗೊತ್ತಾಯಿತು ನನಗೆ. ಅಹಂಕಾರಕ್ಕೆ ರುದ್ರ ಅಂದದ್ದು ಅಹಂಕಾರ ತತ್ವಕ್ಕೆ ರುದ್ರ ಅಲ್ವಾ? ಖಂಡಿತ. ಅಹಂಕಾರ ತತ್ವ ಭಗವಂತನದ್ದೇ ಸೃಷ್ಟಿ. ಮಹತ್ತತ್ವ ಆದ ಕೂಡಲೇ ಅಹಂಕಾರ ತತ್ವ. ಅಲ್ಲಿ ರುದ್ರ ಅನ್ನೋದು ಖಂಡಿತ ಅದು ಸಾತ್ವಿಕ ಅರ್ಥವೇ. ನಾನು ಹೇಳುವಾಗ ನಮ್ಮ ಅಹಂಕಾರ ಅನ್ನುವ ಇಂಡಿವಿಜುವಲ್ ಅಹಂಕಾರ ಮನುಷ್ಯನೊಳಗೆ ಬಂದಾಗ ಇದು ಹೇಗೆ ಒಂದು ಆರ್ಭಟದ ನಾನೇ ಅನ್ನುವ ತಾಮಸ ಅಹಂಕಾರ ಮಾತ್ರ ಆಗ್ಬೋದು. ಆಗ ರುದ್ರಲೀಲೆ ಅಂದದ್ದು. ರುದ್ರ ಖಂಡಿತ ದುಃಖಿಸುವವರನ್ನು ಕರೆದು ಸಂತೈಸುವವನು ಅನ್ನುವ ಅರ್ಥ ಕೂಡ ಇದೆ ಆ ರುದ್ರ ಶಬ್ದಕ್ಕೆ. ಹಾಗಾಗಿ ಒಂದೇ ಅರ್ಥದಲ್ಲಿ ನಾನೇನು ರುದ್ರನನ್ನು ಅವರ ಒಟ್ಟು ಅಳತೆಯನ್ನು ಕಡಿಮೆ ಮಾಡೋದಕ್ಕೆ ಆ ಮಾತು ಖಂಡಿತ ಹೇಳಲಿಲ್ಲ. ಜಗತ್ತಿನಲ್ಲಿ ಯಾರನ್ನೂ ಕಡಿಮೆ ಮಾಡುವ ಹಕ್ಕು ನಮಗೆ ಯಾರಿಗೂ ಇಲ್ಲ. ಅದೊಂದು ಮಗುವಿನಿಂದ ಹಿಡಿದು ಯಾವ ದೊಡ್ಡವರವರೆಗೂ ಕೂಡ ಯಾರನ್ನು ಕಡಿಮೆ ಮಾಡುವ ಹಕ್ಕು ನಮಗಿಲ್ಲ. ಎಲ್ಲರೂ ಅವರವರಷ್ಟಕ್ಕೆ ದೊಡ್ಡವರು. ಪ್ರತಿಯೊಬ್ಬರಿಗೂ ಅವರದೇ ಭಗವಂತ ಅವರ ಒಳಗಿರೋದ್ರಿಂದ ಅವರು ದೊಡ್ಡವರು ಅಂತ ನಮಿಸಲೇಬೇಕು. ಹಾಗಾಗಿ ನನಗೆ ಖಂಡಿತ ರುದ್ರನ ಬಗ್ಗೆ ಏನೋ ದ್ವೇಷ ಅಥವಾ ನಾನು ವಿಷ್ಣು ಪರ ಅದಕ್ಕೆ ಹಾಗೆ ಅರ್ಥ ಮಾಡಿದ್ದೀನಿ ಅಂತ ಖಂಡಿತ ಭಾವಿಸಬೇಡಿ. ಅಂಥದ್ದು ನನಗೆ ನನ್ನ ಅಷ್ಟೂ ಮಾತುಗಳಲ್ಲಿ ನಾನು ಪದೇ ಪದೇ ನಿವೇದಿಸ್ತಾ ಇದ್ದೇನೆ. ನಾನು ಖಂಡಿತ ಆ ಥರದ ಯೋಚನೆ ಮಾಡಿ ಹಾಗೆ ಹೇಳಿದ್ದಲ್ಲ. ತಾಮಸ ಅಹಂಕಾರವೇ ಬಲಿಷ್ಠವಾಗಿಬಿಟ್ರೆ ಮನುಷ್ಯನಿಗೆ ಅದೊಂದು ರುದ್ರ ಲೀಲೆ ಆದೀತು ಅಂತ. ಆವಾಗ ರುದ್ರನಿಗೆ ಇನ್ನೊಂದು ಅರ್ಥವೂ ಇದೆಯಲ್ಲ, ತಾಂಡವ ಆಡ್ತಾನೆ ಸ್ಮಶಾನದ ಆ ಅವಸ್ಥೆಯಲ್ಲಿ, ಅದನ್ನು ಹೇಳಿದ್ದೆ ಅಷ್ಟೇ. ಇರಲಿ. ಈ ರುದ್ರ ಅಥವಾ ಈ ರುದ್ರ ಅನ್ನುವ ಆ ಬಾಲಕ ನಾನು ಏನು ಮಾಡಬೇಕು, ನನಗೆ ಏನು ಹೆಸರು, ನನ್ನ ಸ್ಥಾನಮಾನಗಳೇನು, ನನಗೆ ಜಾಗ ಕೊಡು, ತೋರಿಸು ಎಲ್ಲ ಕೇಳಿದ್ನಂತೆ. ಸೊ ಬ್ರಹ್ಮ ಅವನಿಗೆ ಒಂದು 11 ಹೆಸರು ಹೇಳ್ತಾರೆ. ಮನು, ಮನ್ಯು, ಶಿವ, ಭವ, ಹೀಗೆ ಕಾಲ ಇತ್ಯಾದಿ. ಆಮೇಲೆ 11 ಜನ ರುದ್ರಾಣಿಯರು ಅಂದರೆ ಅವನ ಹೆಂಡತಿಯರನ್ನು ಸೂಚಿಸಿದಂತೆ. ಇಷ್ಟು ಜನ ನಿನಗೆ ಹೆಂಡತಿಯರು, ಉಮಾ ಇದ್ದಾಳೆ, ಅದರಲ್ಲಿ ಬೇರೆ ಬೇರೆ ಹೆಸರುಗಳು ಬರ್ತವೆ, ನೀನು ಅವರ ಜೊತೆಗೆ ಇರು. ಮತ್ತು ಅವನಿಗೆ ಜಾಗಗಳು ಹೃದಯ, ಇಂದ್ರಿಯ, ಪ್ರಾಣ, ಆಮೇಲೆ ನಾವು ಯಾವುದನ್ನು ಇತರ ಜಗತ್ತು ಅಂತ ಹೇಳ್ತೇವೆ ಅಲ್ಲಿ ಒಂದು 6-8 ಅದನ್ನೆಲ್ಲ ಹೇಳಿ, ಆಕಾಶ, ವಾಯು, ಜಲ, ಪೃಥ್ವಿ ಇದೆಲ್ಲ ಹೇಳ್ತಾರೆ. ಇಲ್ಲೆಲ್ಲ ನೀನು ವಾಸ ಇರು. ಹೀಗೆ ರುದ್ರನಿಗೆ ಬ್ರಹ್ಮ ಅವನ ಸ್ಥಾನವನ್ನೂ ತೋರಿಸಿದ, ಅವನಿಗೊಂದು ಹೆಸರು ಹೇಳಿದ ಒಂದಷ್ಟು, ಜೊತೆಗೆ ಅವನಿಗೆ ಒಂದಿಷ್ಟು ಹೆಣ್ಣು ಮಕ್ಕಳ ಮದುವೆಯೂ ಮಾಡಿಸಿಕೊಟ್ಟು, ನಾನು ನಿನ್ನನ್ನು ಯಾಕೆ ಕರೆದದ್ದು ಅಂದರೆ ನಿನ್ನಿಂದ ಸೃಷ್ಟಿ ಕೆಲಸ ಆಗಲಿ ಅಂತ, ಹಾಗಾಗಿ ನೀನು ಸೃಷ್ಟಿಸುವುದಕ್ಕೆ ಪ್ರಾರಂಭ ಮಾಡು ಅಂತ ಆದೇಶ ಮಾಡಿದ. ಆದೇಶ ಮಾಡಿದ ಕೂಡಲೇ ಈ ಶಿವನಿಂದ ಹುಟ್ಟಿದ ಅಸಂಖ್ಯಾತ ರುದ್ರರು ಸಾಕಷ್ಟು ಜನ ಆಗಿಬಿಟ್ರಂತೆ. ಈ ಅಸಂಖ್ಯಾತ ರುದ್ರರು ಅವರು ಏನು ಮಾಡಿದರು ಅಂದರೆ ಎಲ್ಲ ದೇವತೆಗಳ ಒಳಿತುಗಳನ್ನೆಲ್ಲ ಭಕ್ಷಣೆ ಮಾಡ್ತಿದ್ರು ಅನ್ನುವ ಹಾಗೆ ಇವರ ವರ್ತನೆ ಕಾಣಿಸಲಿಕ್ಕೆ ಶುರುವಾಗಿ ಬ್ರಹ್ಮನಿಗೆ ಭಯ ಮತ್ತು ಶಂಕೆ, ಅನುಮಾನ ಉಂಟಾಯಿತಂತೆ. ಈ ಶಂಕೆಗೆ ಅವನು ತಕ್ಷಣ ಏನು ಮಾಡಿದಂತೆ, ಶಿವನನ್ನು ಕರೆದು, ನೋಡು ನಿನ್ನ ಸೃಷ್ಟಿ ಕ್ರಿಯೆ ಸಾಕು, ನಿಲ್ಲಿಸು, ನೀನು ಒಂದಿಷ್ಟು ಕಾಲ ತಪಸ್ಸು ಮಾಡು, ನಿನ್ನ ತಪಸ್ಸಿನ ಕೆಲಸ ಆದಮೇಲೆ ಮುಂದೆ ಏನು ನಾನು ಹೇಳ್ತೇನೆ, ನೀನು ತಪಸ್ಸಿಗೆ ಹೊರಡು. ಮಕ್ಕಳು ಹೇಗಿದ್ದರು ಅಂದರೆ ಅಪ್ಪ ಹೇಳಿದ್ದನ್ನು ಯಾಕೆ ಅಂತ ಕೇಳ್ತಿರ್ಲಿಲ್ಲ ಅಂತ, ಪಿತೃವಾಕ್ ಪರಿಪಾಲನೆ ಅಷ್ಟೇ. ಆಯಿತು ಅಂತ ಹೋಗಿ ಶಿವ ತಪಸ್ಸಿಗೆ ಹೋದನಂತೆ. ಇದಾದ ಮೇಲೆ ಬ್ರಹ್ಮ ಪುನಃ ತನ್ನ ಅಂಗಾಂಗಗಳಿಂದ 10 ಜನ ಋಷಿಗಳನ್ನು ಸೃಷ್ಟಿಸಿದ ಅಂತ. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಭೃಗು, ವಸಿಷ್ಠ, ಆಮೇಲೆ ದಕ್ಷ, ನಾರದ, ಈ 10 ಜನರನ್ನು ಸೃಷ್ಟಿ ಮಾಡಿದ್ದು ಅವನು ನಾರದರನ್ನು ತೊಡೆಯಿಂದ ಸೃಷ್ಟಿ ಮಾಡಿದನಂತೆ, ದಕ್ಷನನ್ನು ಅಂಗುಷ್ಠದಿಂದ ಸೃಷ್ಟಿ ಮಾಡಿದನಂತೆ, ವಸಿಷ್ಠರನ್ನು ಪ್ರಾಣದಿಂದ ಸೃಷ್ಟಿ ಮಾಡಿದನಂತೆ, ಭೃಗುವನ್ನು ತನ್ನ ತೊಗಲಿನಿಂದ ಸೃಷ್ಟಿ ಮಾಡಿದನಂತೆ. ಹೀಗೆ ಒಂದೊಂದೇ ವಿವರಣೆ ಕೊಡ್ತಾ ಅಷ್ಟು 10 ಜನರನ್ನು ಸೃಷ್ಟಿ ಮಾಡಿದ ಬಳಿಕ ಮರೀಚಿಗಳನ್ನು ಮನಸ್ಸಿನಿಂದ, ಅತ್ರಿಗಳನ್ನು
ಕಣ್ಣಿನಿಂದ ಅಂಗಿರಸರನ್ನು, ಬಾಯಿಯಿಂದ ಪುಲಸ್ತ್ಯರನ್ನು, ಹೊಕ್ಕುಳದಿಂದ ಆಮೇಲೆ ಪುಲಹರನ್ನು, ಒಂದೊಂದು ಅಂದರೆ ಇದು ಇಷ್ಟು ಹೇಳುವಾಗ ಒಟ್ಟು ಅರ್ಥ ಏನು ಅಂದರೆ ಬ್ರಹ್ಮನ ಅಂಗಾಂಗಗಳಿಂದಲೇ ಸೃಷ್ಟಿಯಾದವರು ಅಂತ. ಇದಕ್ಕೆ ಬಹಳ ವಿಶೇಷವಾದ ಅರ್ಥಗಳಿವೆ. ನಮ್ಮನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಬರ್ತದೆ. ಇದನ್ನೆಲ್ಲ ಶಕ್ತಿಪಾತದಲ್ಲಿ ಹೀಗೇ ಹೇಳ್ತಾರೆ. ಇದನ್ನು ಬಹಳ ನಾನು ವಿಸ್ತರಿಸುವುದಿಲ್ಲ, ಹೀಗಿದೆ ಅನ್ನೋದಷ್ಟು ಗೊತ್ತಿರಲಿ, ಹೀಗೊಂದು ಆಗತ್ತೆ ಅಂತ. ಹೀಗೆಲ್ಲ ಆಗಿ 10 ಜನ ಋಷಿಗಳನ್ನು ಸೃಷ್ಟಿ ಮಾಡಿದ ನಂತರ ಆ 10 ಜನ ಸೃಷ್ಟಿ ಮಾಡಿದ ಉತ್ತರ ಭಾಗದಲ್ಲಿ ಮತ್ತೆ ಬ್ರಹ್ಮ ತನ್ನ ಬಲಸ್ತನದ ಭಾಗದಿಂದ ಧರ್ಮವನ್ನು, ಬೆನ್ನಿನಿಂದ ಅಧರ್ಮವನ್ನು ಮತ್ತು ಮೃತ್ಯುವನ್ನು ಯಥಾಪ್ರಕಾರ ನಿನ್ನೆಯ ದಿನ ನೋಡಿದ ಹಾಗೆ ಅದನ್ನೇ ಪುನಃ ಹೇಳ್ತೀನಿ ಅಂತ ಭಾವಿಸಲಿ, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಸೊ ಅದಾದ ನಂತರದಲ್ಲಿ ಅವನು ತನ್ನ ತುಟಿಯಲ್ಲಿ ಲಜ್ಜೆ, ಒಂದು ಮೇಲ್ದುಟಿಯಲ್ಲಿ, ಕೆಳದುಟಿಯಲ್ಲಿ ಲೋಭ, ಹೀಗೆಲ್ಲ ಬಹಳ ವಿಶೇಷವಾದ ವಿವರಣೆ ಕೊಡ್ತಾರೆ. ಬಾಯಿಯಲ್ಲಿ ಸರಸ್ವತಿ, ಲಿಂಗದಲ್ಲಿ ಸಮುದ್ರ, ತನ್ನ ನೆರಳಿನಲ್ಲಿ ಕರ್ದಮ ಅನ್ನುವ ಪ್ರಜಾಪತಿ. ಇಷ್ಟಾಗುವಾಗ ನಾನು ಯಾಕೆ ಇದನ್ನು ಬಹಳ ವಿಶೇಷ ಇದೆ ಅಂತ ಹೇಳ್ತಿದ್ದೇನೆ ಅಂದರೆ, ಈ ಬಾಯಿಯಲ್ಲಿ ಹುಟ್ಟಿದ ಸರಸ್ವತಿ ಅವಳೊಂದು ಸುಂದರ ಹೆಣ್ಣಾಗಿ ಬ್ರಹ್ಮನ ಕಾಮವನ್ನು ಪ್ರಚೋದಿಸುವುದಕ್ಕೆ ಕಾರಣಳಾದಳಂತೆ. ಅವಳ ಪ್ರೇಮ ಕಾಮದ ಪ್ರಚೋದನೆ ಯಾವ ಪರಿ ಇತ್ತು ಅಂದರೆ ಬ್ರಹ್ಮ ಅವಳ ಬೆನ್ನ ಹಿಂದೆ ಹೋಗಲಿಕ್ಕೆ ಶುರು ಮಾಡಿದನಂತೆ. ಸರಸ್ವತಿಗೆ ಕಾಮವಿಲ್ಲ ಅಂತ ಬರೀತಾರೆ. ಸರಸ್ವತಿಗೆ ಕಾಮವಿರಲಿಲ್ಲ, ಆದರೆ ಬ್ರಹ್ಮನಲ್ಲಿ ಅದು ಹುಟ್ಟಿತು. ಯಾವ ಪರಿ ಹುಟ್ಟಿತು ಅಂದರೆ ಅಟ್ಟಿಸಿಕೊಂಡು ಹೋಗುವಷ್ಟು ಅಂತ. ಎಷ್ಟು ಚೆನ್ನಾಗಿದೆ. ಮತ್ತು ಅದು ಎಷ್ಟು ಟ್ರಾನ್ಸ್ಪರೆನ್ಸಿ ದೊಡ್ಡವರದ್ದು ಅಂದರೆ, ಮರೀಚಿ ಮೊದಲಾದ 10 ಜನ ಋಷಿಗಳು, ಅಪ್ಪ ಹಾಗೆ ಮಾಡೋದು ಚೆಂದ ಅಲ್ವೋ, ನೀನೇ ಹುಟ್ಟಿಸಿದ ಮಗಳು, ಹಂಗೆ ಬೆನ್ನು ಹತ್ತಬೇಡ ಅಂತ ಮಕ್ಕಳು ಹೇಳಿದ್ರಂತ ಅಪ್ಪನಿಗೆ, ಬ್ರಹ್ಮನಿಗೆ. ನಿನ್ನನ್ನು ಇಡೀ ಲೋಕ ಅನುಸರಿಸ್ತದೆ, ನೀನೇ ಇಂಥ ತಪ್ಪು ಮಾಡಿದರೆ ಹೇಗಾದೀತು, ತೀರಾ ಹಾಗೆ ಹೋಗಬೇಡ, ಏನಿದು ಅಂದಾಗ ಬ್ರಹ್ಮನಿಗೆ ಲಜ್ಜೆ ಉಂಟಾಗಿ ಅವನ ಅಂತರ್ಧಾನ ಆಗಿ ಬಿಟ್ಟಂತೆ. ಅವನು ತಾನು ಇರುವಲ್ಲಿ ಇಲ್ಲವಾದ. ಹಾಗೆ ಇಲ್ಲವಾದ ನಂತರದಲ್ಲಿ ಅವನಿಗೆ ತಾನು ಸೃಷ್ಟಿ ಪ್ರಾರಂಭ ಮಾಡಲೇಬೇಕಲ್ಲ, ಹೀಗೆ ಇದ್ದರೆ ಹೇಗಾಗ್ತದೆ ಅಂತ ಪುನಃ ಚಿಂತೆ ಪ್ರಾರಂಭ ಆಗುವ ಮೊದಲು ಪುನಃ ಒಂದು ಮಂಜುಗಳೆಲ್ಲ ಆವರಿಸಿದ ಗಾಢಾಂಧಕಾರ ಪುನಃ ಬ್ರಹ್ಮನ ಅಂತರ್ಧಾನ ಅವಸ್ಥೆಯಲ್ಲಿ ಆಯಿತು ಅಂತ. ಈ ಕತ್ತಲಿನ ಅವಸ್ಥೆಯಲ್ಲಿ ಪುನಃ ಬ್ರಹ್ಮನಿಗಿಲ್ಲ, ನಾನು ಸೃಷ್ಟಿ ಮಾಡದಿದ್ದರೆ ಹೇಗೆ? ಆಗ ಅವನು ಸನಕ ಸನಂದನ ಮತ್ತು ಸನಾತನ ಸನತ್ಕುಮಾರರನ್ನು ಸೃಷ್ಟಿ ಮಾಡೋ ಮೊದಲು ಪ್ರಥಮ ಸೃಷ್ಟಿ ಅವಿದ್ಯೆ, ಅಜ್ಞಾನ ಸ್ಕಿಪ್ ಆಯಿತು ಅಂತ ಕಾಣಿಸುತ್ತೆ. ಪ್ರಥಮ ಸೃಷ್ಟಿ ಅವನದ್ದು ಅಜ್ಞಾನ. ಅದು ಯಾವುದು ಅಂದರೆ ನಾನು ನಿನ್ನೆ ಹೇಳಿದೆ ಅವಿದ್ಯೆ. ಆ ಅವಿದ್ಯೆಯಲ್ಲಿ ತ್ರಾಮಿಸ, ಅಂಧತ್ರಾಮಿಸ, ತಮಸ್ಸು, ಮೋಹ, ಮಹಾಮೋಹ ಅನ್ನೋ 5 ವಿಭಾಗಗಳನ್ನು ಹೇಳಿದರು. ಅದನ್ನು ಮೊದಲು ಸೃಷ್ಟಿ ಮಾಡಿ ಅವನಿಗೆ ನನ್ನ ಪ್ರಥಮ ಸೃಷ್ಟಿ ಹೀಗಾಯ್ತಲ್ಲ ಅಂತ ಬೇಸರಾಗಿ ಮತ್ತೆ ಮಾನಸ ಪುತ್ರರು ಅಂತ 4 ಜನ. ನಾನು ಯಾವಾಗಲೂ ಹೇಳೋದು ಪ್ರಥಮ ಸೃಷ್ಟಿ ಯಾವಾಗಲೂ ಹಾಗೆ ಇರುವ ಚಾನ್ಸೇ ಹೆಚ್ಚು ಅಂತ. ಯಾಕೆಂದರೆ ಪ್ರಥಮ ಸೃಷ್ಟಿಯಲ್ಲಿ ಅಹಂಕಾರ, ಇನ್ನೂ ಪರಸ್ಪರ, ಈಗಿನದ್ದು ಗೊತ್ತಿಲ್ಲ, ಆಗಿನ ಗಂಡ ಹೆಂಡಂದರು ಪ್ರಥಮ ಸೃಷ್ಟಿಯ ಕಾಲಕ್ಕೆ ಅವರಿಗೆ ಪರಸ್ಪರ ಪರಿಚಯ ಇಲ್ಲ, ಇಬ್ಬರಲ್ಲೂ ಒಂದು ಅಂಧಕಾರ ಇರುತ್ತೆ, ಇಬ್ಬರಿಗೂ ಅಹಂಕಾರ ಇರ್ತದೆ, ನಾನು ಸೋಲ್ಬಾರ್ದು. ಈ ಒಂದು ಪ್ರಥಮ ಸೃಷ್ಟಿ ಬಹುಶಃ ಜನರಲೈಸ್ ಮಾಡೋದಲ್ಲ, ಒಳ್ಳೊಳ್ಳೆಯವರು ಇದ್ದಾರೆ ಮೊದಲನೆಯ ಮಕ್ಕಳು, ಸಾಮಾನ್ಯ ಅಂತ ಈ ಥರ ಇರಬಹುದು ಅಂತ. ಈಗೆಲ್ಲ ಒಂದೇ ಇರೋದ್ರಿಂದ ಅದೆಲ್ಲವೂ ಅಖಂಡವಾಗಿ ಒಂದರಲ್ಲೇ ಇರ್ಬೋದು, ಅದು ಗೊತ್ತಿಲ್ಲ. ಆದರೆ ಪ್ರಥಮ ಸೃಷ್ಟಿ ಬ್ರಹ್ಮನದ್ದು ಅದು ಅವಿದ್ಯೆ ಅಥವಾ ಜ್ಞಾನ ಅನ್ನೋದು ಅವರ ಉಲ್ಲೇಖ. ಇದಾದ ನಂತರದಲ್ಲಿ ಅವರು ತಾನು ಹೀಗೆ ಇದ್ದರೆ ಆಗುವುದಿಲ್ಲ, ನನಗೆ ಭಗವಂತ ಒಪ್ಪಿಸಿದ ಆದೇಶವನ್ನು ನಾನು ಮಾಡದಿದ್ದರೆ ಹೇಗೆ ಅಂತ ಪುನಃ ಭಗವಂತನನ್ನು ಪ್ರಾರ್ಥಿಸಿ ತಾನು ಸೃಷ್ಟಿಕ್ರಿಯೆಗೆ ಎದ್ದರಂತೆ. ಆ ದೇಹ ಏನಿದೆ ಬ್ರಹ್ಮನ, ಆ ದೇಹಕ್ಕೆ ಅಥವಾ ಬ್ರಹ್ಮನಿಗೆ ಅಂತ ಹೆಸರಿರುವುದರಿಂದ ಅವನ ದೇಹ 2 ಸೀಳಾಗಿ ಅಥವಾ ಹೋಳಾಗಿ ಒಂದು ಗಂಡು ಒಂದು ಹೆಣ್ಣು ಆಯಿತಂತೆ. ಅವರ ಒಳಗೆ ಈ ಅದೇ ಸೀಳ ಆದದ್ದು, ಅದನ್ನೇ ಕಾಯ ಅಂತ ಕರೆದ್ರು.
ಈ ಬ್ರಹ್ಮ ಅನ್ನುವವನು ಕ ಇದ್ದದ್ರಿಂದ ಅವನ ಕಾಯ, ಅದರಿಂದ 2 ಬಂತು, ಒಂದು ಗಂಡು ಒಂದು ಹೆಣ್ಣು. ಅದೇ ಸ್ವಯಂಭುವ ಮನು ಮತ್ತು ಶತರೂಪ ಅನ್ನುವ ಗಂಡು ಹೆಣ್ಣು. ಈ ಸ್ವಯಂಭುವ ಮನು ಮತ್ತು ಶತರೂಪ ಗಂಡು ಹೆಣ್ಣು ಇಬ್ಬರು ಹುಟ್ಟಿದ್ದು ಅವರೇ ಮುಂದೆ ಅವರ ಮಕ್ಕಳು ಪ್ರಿಯವ್ರತ, ಉತ್ತಾನಪಾದ ಅಂತ ಇಬ್ಬರು ಗಂಡು ಮಕ್ಕಳು, ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ ಅಂತ 3 ಹೆಣ್ಣು ಮಕ್ಕಳು. ಆ ಆಕೂತಿಯನ್ನು ರುಚಿ ಎನ್ನುವ ಪ್ರಜಾಪತಿಗೆ ಮತ್ತು ಪ್ರಸೂತಿಯನ್ನು ದಕ್ಷನಿಗೆ, ದೇವಹೂತಿಯನ್ನು ಕರ್ದಮನಿಗೆ ಮದುವೆ ಮಾಡಿಸಿಕೊಟ್ಟ ಬಳಿಕ ಆ 3 ಹೆಣ್ಣು ಮಕ್ಕಳ ಸಂತಾನವೇ ಮುಂದೆ ಇಡೀ ಜಗತ್ತಿನಾದ್ಯಂತ ಇರುವುದು ಅಂತ ಮೈತ್ರೇಯರು ವಿದುರನಿಗೆ ಹೇಳ್ತಾರೆ. ಇದನ್ನು ನಡುವೆ ಶುಕಮುನಿಗಳು ಪರೀಕ್ಷಿತನಿಗೂ ಹೇಳ್ತಿದ್ದಾರೆ. ಈ ಸ್ವಯಂಭುವ ಮನು ಮತ್ತು ಶತರೂಪ ಮುಂದೆ ಏನು ಮಾಡಿದರು, ಅವರು ಹೇಗೆ ಸಂತಾನವನ್ನು ಬೆಳೆಸಿದರು, ದಯವಿಟ್ಟು ತಿಳಿಸಿ ಅಂತ ವಿದುರ ಕೇಳುವವರೆಗೆ ಅದು ಒಂದು ಭಾಗ. ನನಗೆ ಬಹಳ ಇದರಲ್ಲಿ ಇಷ್ಟವಾದ ವಿಷಯ, ಒಂದು, ಭಗವಂತ ಸೃಷ್ಟಿಸಿದ ಮೊದಲ ಹೆಣ್ಣಿಗೆ ಕಾಮ ಇಲ್ಲ, ಸರಸ್ವತಿಗೆ ಕಾಮ ಇರಲಿಲ್ಲ. ಎರಡನೆಯದ್ದು, ಮತ್ತೊಮ್ಮೆ ಭಗವಂತ ಅಥವಾ ಬ್ರಹ್ಮನಿಗೆ ಸೃಷ್ಟಿ ಗಂಡು ಹೆಣ್ಣು ಮಾಡಬೇಕಾದರೆ ಅವನ ದೇಹವನ್ನು ಅವನು ಅಂತರ್ಧಾನ ಮಾಡಬೇಕಾಯಿತು. ಈ ದೇಹ ಅಂತರ್ಧಾನ ಮಾಡಿದಾಗ ದಿಕ್ಕುಗಳು ಪರಿಗ್ರಹಿಸಿ ಮಂಜು ಆವರಿಸಿ ಮತ್ತೆ ಕತ್ತಲು ಅಂತ ಹೇಳ್ತಾರೆ. ನನಗೆ ಏನೋ ಅಲ್ಲಿ ಒಂದು ನನ್ನ ಹೊಳವು ನನಗೆ ಅನಿಸೋದು, ಬೇಸಿಕಲಿ ಹೆಣ್ಣು ಕಾಮಕ್ಕಾಗಿ ಇರುವವಳಲ್ಲ ಅನ್ನುವ ಸೂಚನೆ. ಅವಳಿಗೆ ಕಾಮ ಉದ್ದೇಶ ಅಲ್ಲ. ಅವಳು ಯಾವುದಕ್ಕೆ ಇದ್ದಾಳೆ? ಅವಳು ಈ ಜಗತ್ತಿನ ಒಂದು ನೇಚರ್ನ ರೆಪ್ರೆಸೆಂಟೇಷನ್. ನೇಚರ್ನ ಕೆಲಸ ಏನು? ಅದು ತಾನು ಏನನ್ನು ಪಡೆಯುವುದಕ್ಕಾಗಿ ಇಲ್ಲ, ನೇಚರ್ ಕೊಡುವುದಕ್ಕಾಗಿ ಇದೆ. ಈ ಪ್ರಕೃತಿ ಎಂದೂ ಕೂಡ ತಾನು ನಮ್ಮಿಂದ ಏನನ್ನು ಪಡೀಲಿಕ್ಕೆ ಇಲ್ಲಿ ಇಲ್ಲ, ಅದು ಕೊಡ್ತಲೇ ಇದೆ. ನಾವು ತಗೊಂಡು ಅದನ್ನು ಸಂಹಾರ ಮಾಡ್ತಲೇ ಇದ್ದೇವೆ. ಇದು ಸೇಮ್ ರೂಲು ಹೆಣ್ಣಿಗೂ ಅಪ್ಲಿಕೇಬಲ್. ಅವಳು ಪಡೆಯುವುದಕ್ಕಾಗಿ ಇಲ್ಲ, ಅವಳು ಕೊಡುವುದಕ್ಕಾಗಿ ಇದ್ದಾಳೆ. ಈ ಕೊಡುವವಳನ್ನು ನಾವು ನಮಗೆ ಬೇಕಾದ ಸಂತೋಷ ಕಾಮಸುಖಕ್ಕೆ ಬೇಕಾದ ಹಾಗೆ ಬಳಸಿ ಅದು ಅತ್ಯಾಚಾರದ ಮಟ್ಟದವರೆಗೂ ಹೋಗಿ ನಮ್ಮ ಇತರ ಸಂಗತಿಗಳ ದೈಹಿಕ ಮಟ್ಟಕ್ಕೆ ಆ ಪ್ರಕೃತಿಯನ್ನು ಇಳಿಸಿದ್ದು ಹೆಣ್ಣಿನ ಮಟ್ಟದಲ್ಲೂ ಪ್ರಕೃತಿಯ ಮಟ್ಟದಲ್ಲೂ ನಡೀತಾನೇ ಇದೆ. ಮನುಷ್ಯನ ಅಸಂಸ್ಕೃತಿ ಆ ಮಟ್ಟದಲ್ಲಿ ಬೆಳೀತಾನೇ ಇದೆ ದಿನದಿಂದ ದಿನಕ್ಕೆ. ಹಾಗಾಗಿಯೇ ಅವಳು ಅತ್ಯಂತ ಪ್ಯೂರ್ ಆದ ಸರಸ್ವತಿ ವಿದ್ಯೆ. ವಿದ್ಯೆ ಅನ್ನುವುದು ನೇರವಾಗಿ ನೇಚರಿಗೆ ಸಂಬಂಧಪಟ್ಟದ್ದು. ಅವಿದ್ಯೆ ಅನ್ನುವುದು, ಅಜ್ಞಾನ ಅನ್ನುವುದು ಅದು ನೇಚರ್ ಅಥವಾ ಪ್ರಕೃತಿ ಇಲ್ಲದ ಅವಸ್ಥೆ. ಹಾಗಾಗಿ ಯಾರಿಗೆ ನೋಡಿ, ನೀವೇ ನೋಡಿ, ಯಾರು ಅಧ್ಯಾತ್ಮ ಪಥದ ತುದಿಯನ್ನು ಮುಟ್ಟಿರ್ತಾರೆ ಅವರು ಪ್ರತಿ ಹೆಣ್ಣನ್ನು ತಾಯಿ ಅಂತ ಭಾವಿಸ್ತಾರೆ, ಪೂಜಿಸ್ತಾರೆ, ಗೌರವಿಸ್ತಾರೆ. ಅವರಿಗೆ ಅವಳು ಮಲಗುವ ವಸ್ತು ಅಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಪ್ರಕೃತಿ ನನಗೆ ಬೇಕಾದ ಹಾಗೆ ಬಳಸುವ ವಸ್ತು ಅಲ್ಲ ಅಂತ ಗೊತ್ತಿದ್ದವನಿಗೆ ಹೆಣ್ಣು ಕೂಡ ಹಾಗೆ ಅಂತ ಗೊತ್ತಿರುತ್ತೆ. ಇದು ನೇಚರ್ನ ಒಂದು ಅಭಿವ್ಯಕ್ತಿ. ಯಾಕೆ ಇದ್ದಾಳೆ ಇವಳು ಈ ನೇಚರ್ ಹೇಗೆ ಆ ಭಗವಂತನನ್ನು ನೆನಪು ಮಾಡುವುದಕ್ಕೆ ಇದೆ ಅಲ್ವಾ. ಈ ನೇಚರ್ ನನ್ನನ್ನೇ ಅಲ್ಟಿಮೇಟ್ ಅಂತ ತಿಳಿಬೇಡಿಯಪ್ಪ, ನಮ್ಮ ಆಚೆಗೊಂದಿದೆ ಅಂತ ಹೇಳಲಿಕ್ಕೆ ಇದೆ. ನಾವು ನೇಚರ್ ನೋಡಿ ಬರ್ತೇವೆ ಅಂತ ಹೋಗ್ತೀವಲ್ಲ, ನೇಚರ್ ನೋಡಿ ಬರುವಾಗ ನಮಗೆ ಅದು ನೆನಪಾಗಬೇಕು. ಇದು ಇಷ್ಟು ಚಂದ ಇರುವುದು ಯಾರಿಂದ ಅಂತ, ಅದಕ್ಕಾಗಿ ಇದೆ. ಮತ್ತು ಅದು ಇಷ್ಟನ್ನು ಕೊಡ್ತಾ ಇರೋದು ಯಾರ ಕೃಪೆ ಅಂತಲೂ ನೆನಪಾಗ್ತಾ ಇರಬೇಕು. ಅದಕ್ಕೆ ಅವನು ಹೇಳ್ತಾನೆ, ನೀನು ಒಂದೊಮ್ಮೆ ನಿಜಕ್ಕೂ ನಿನಗೆ ಸಾಕ್ಷಾತ್ಕಾರವಾದರೆ ಈ ಸಮಸ್ತದ ಒಳಗೆ ಇರುವ ನನ್ನನ್ನು ನೋಡುತ್ತಿ ಮತ್ತು ನೀನು ಕೂಡ ನನ್ನ ಒಳಗಿರುತ್ತಿ. ನೀನು ನನ್ನ ಒಳಗೂ ಇರುತ್ತಿ ಮತ್ತು ನೀನು ಏಕಕಾಲಕ್ಕೆ ಸಮಸ್ತ ಲೋಕದ ಒಳಗೂ ಇರುತ್ತಿ ಅಂತ ಬ್ರಹ್ಮನಿಗೆ ಹಿಂದೆ ಹೇಳಿದ.
ಇಂಥ ಅರಿವು ಬಂದವರಿಗೆ ಹಾಗಾಗಿಯೇ ಹೆಣ್ಣು ಪ್ರಕೃತಿ ಒಂದು ಹೇಗೆ ಭಗವಂತ ತನ್ನ ಆ ಪ್ರಕಾಶವನ್ನು ಮರೆಮಾಚುವ ಹಾಗೆ, ಮರೆಮಾಚಿಲ್ಲ, ಒಳಗೆ ಇದ್ದಾನೆ, ನಮಗೆ ಭ್ರಮೆ ಹುಟ್ಟಿಸ್ತಾನೆ, ಅಲ್ಲೊಂದು ಮರೆಮಾಚಿ ಅಲ್ಲಿ ಒಳಗಿದ್ದಾನೆ ಏನ ಅವ ಇಲ್ವಾ ಏನ ಎಲ್ಲ ಅನುಮಾನಗಳನ್ನು ಹುಟ್ಟಿಸುವಾಗಿ ಇದ್ದಾನಲ್ಲ, ಹಾಗೆ ಈ ಹೆಣ್ಣು ನಿನ್ನನ್ನು ಈ ದೇಹ ಒಂದು ಅಲ್ಟಿಮೇಟ್ ಆದ ಒಂದು ಸಂಗತಿ ಅಲ್ಲಪ್ಪ, ಇದರ ಆಚೆಗೆ ಇನ್ನೊಂದು ಏನೋ ಇದೆ, ಈ ಇನ್ನೊಂದನ್ನು ನೀನು ಮುಟ್ಟಬೇಕಾದ್ರೆ ಈ ಪ್ರಕೃತಿಗೆ ಬಾಗಿ ನಡೆ, ನೀನು ಮುಂದೆ ಅದನ್ನು ಮುಟ್ಟುವುದಕ್ಕೆ ಈ ಪ್ರಕೃತಿ ಸಹಾಯ ಮಾಡುತ್ತೆ. ಪ್ರಕೃತಿ ಎಷ್ಟು ಸಹಾಯ ಮಾಡುತ್ತೆ ಅಧ್ಯಾತ್ಮ ಜೀವಿಗಳಿಗೆ ಅನ್ನೋದಕ್ಕೆ ರಾಮಾಯಣ ಮಹಾಭಾರತ ಓದಿದರೆ ನಿಮಗೆ ಗೊತ್ತಾಗುತ್ತೆ. ನಾವೆಲ್ಲರೂ ಅದನ್ನು ಅನುಭವಿಸಬಹುದು. ಅಂದರೆ ಯಾರಿಗೆ ಪ್ರಕೃತಿಯ ಜೊತೆಗೆ ಕನೆಕ್ಷನ್ ಇದೆಯಲ್ಲ, ಆದ್ದರಿಂದಲೇ ಜಟಾಯು ಮಾತಾಡುತ್ತೆ, ನಳನಿಗೆ ಹಂಸ ಮಾತಾಡುತ್ತೆ. ಇದೆಲ್ಲ ನಾವು ಅದೆಂಥ ಪುರಾಣ ಕಥೆ ರೀ, ಅಲ್ಲಿ ಮಾತಾಡುತ್ತೆ ಅಂತ ಖಂಡಿತ ಭಾವಿಸಬಾರ್ದು. ನಾವು ಒಂದು ಕಾಲಕ್ಕೆ ನಮಗೆ ಕನೆಕ್ಟಿವಿಟಿ ಭಾರಿ ಚೆನ್ನಾಗಿತ್ತು. ಯಾಕೆ ನಾವು ಪ್ಯೂರ್ ಇರುವಾಗ. ನಾವು ಪ್ಯೂರಿಟಿ ಕಳ್ಕೊತಾ ಬಂದ್ವಲ್ಲ, ತಾಮಸ ಸಂಗತಿಗಳು ಒಳಿತನ್ನು ಕವರ್ ಮಾಡ್ತಾ ಬಂದ ಹಾಗೆ, ಸೆನ್ಸಿಟಿವಿಟಿ ಲೆವೆಲ್ ಕಡಿಮೆ ಆದ ಹಾಗೆ ನಮ್ಮ ಪರಸ್ಪರ ಸ್ಪಂದನಗಳು ಡಿಕ್ರೀಸ್ ಆಗ್ತಾ ಬಂದವು. ಇದನ್ನು ಬಹಳ ದೂರ ಬೇಡ. ನನ್ನ ಗುರುಗಳು ಸತ್ಯಕಾಮರು ಕಳೆದ 1900 ಇಸವಿಯವರು ನನ್ನ ಜೊತೆಗೆ ಮಾತಾಡಿದಾಗ ಹೇಳಿದ ಮಾತು, ಅವರು 1960ರಲ್ಲಿ ತನ್ನ ಜೊತೆಗೆ ಇದ್ದ ಸಂಗಾತಿ ವೈಶಾಲಿ ಅನ್ನುವವಳು ಒಂದು ದಿನ ನನಗೆ, ಅವರು ಹೇಳಿದ್ದು ಫೋನ್ ಇಲ್ಲದ ಕಾಲಕ್ಕೆ, ಅಂದರೆ ಯಾವ ಮೊಬೈಲ್ ಇಲ್ಲದ ಕಾಲಕ್ಕೆ ನನ್ನ ಹತ್ರ ಮಾತಾಡ್ತಾ ಇದ್ದಿದ್ದು, ಮೊಬೈಲ್ ಇರಲಿಲ್ಲ ಆವಾಗಿನ್ನು. ಮಗಳೇ, ನಾನು ಒಂದು ಕಡೆ ಇದ್ದೆ, ನನ್ನ ಆ ಸಹಪಾಠಿ, ತಂತ್ರಶಾಲೆಯ ಸಹಪಾಠಿ 1960ರ ಹೊತ್ತಿಗೆ ನನಗೆ ಮಂತ್ರಾಲಯಕ್ಕೆ ಬಾ ಎನ್ನುವ ಸಂದೇಶವನ್ನು ಕಳುಹಿಸಿದಳು. ನಾನು ಅವಳ ಸಂದೇಶಕ್ಕೆ ಅನುಗುಣವಾಗಿ ಆ ದಿನ ಮಂತ್ರಾಲಯದಲ್ಲಿ ಇರಬೇಕಿತ್ತು. ಆದರೆ ನನ್ನ ಈ ಮನೆಯ ನನ್ನ ಕೆಲಸದ ಒತ್ತಡದಿಂದ ನಾನು ಹೋಗುವುದಾಗಲಿಲ್ಲ. ಮಾತ್ರವಲ್ಲ, ಅವಳಿಗೆ ಅದನ್ನು ತಿಳಿಸಲೂ ಇಲ್ಲ. ಅದರಿಂದ ಅವಳು ಒಂದಿಷ್ಟು ನನ್ನ ಬಗ್ಗೆ ವ್ಯಾಕುಲಗೊಂಡಳು ಎಂದು ಕಾಣಿಸುತ್ತದೆ. ಅಂದಿನಿಂದ ಅವಳು ನನಗೆ ಡಿಸ್ಕನೆಕ್ಟ್ ಆದಳು. ಯಾವ ಕನೆಕ್ಷನನ್ನು ಹೇಳ್ತಿದ್ದಾರಲ್ಲ ಅದು ಇವತ್ತು ನಮ್ಮಲ್ಲಿ ಲುಪ್ತ ಆಯಿತು. ನಾನು ಯಾಕೆ ಇದನ್ನು ಉದಾಹರಣೆ ಕೊಟ್ಟೆ ಅಂದರೆ, ಹೀಗೆ ಅನೇಕ ನಮ್ಮ ಕೆಪ್ಯಾಸಿಟೀಸ್, ಆ ಕೆಪ್ಯಾಸಿಟಿಯನ್ನು ಹೊರಗೆ ಒಂದು ವೈಜ್ಞಾನಿಕ ತಂತ್ರ ಸಾಧನದ ಮೂಲಕ ಬಳಸಿ ಒಳಗಿನ ಕೆಪ್ಯಾಸಿಟಿ ಡಿಕ್ರೀಸ್ ಆಯಿತು. ನಮಗೀಗ ಟೆಲಿಪತಿ ಯಾಕೆ ಬೇಕ್ರಿ? ಮೊಬೈಲ್ ಇದೆ ಅಲ್ವಾ, ಕರೆಕ್ಟ್, ಅಡ್ವಾನ್ಸ್ ಆಗಿದ್ದೀವಿ, ಎಲ್ಲ ಕರೆಕ್ಟ್. ಬಟ್ ಒಳಗೆ ಹೀಗೆ ಕನೆಕ್ಷನನ್ನು ಕಾಪಾಡಿಕೊಳ್ಳದೆ ನಾವು ಡಿಕ್ರೀಸ್ ಮಾಡೋದ್ರಿಂದ ಒಳಗೊಂದು ಇನ್ನೊಂದು ಏನೋ ಬೆಳಿಬೇಕು ಪೊಟೆನ್ಸಿ, ಅದು ಆಗಿಲ್ಲ ಅಂತ ಅಷ್ಟೇ ನನ್ನದು ಕೈ. ಇದೆಲ್ಲ ಅಡ್ವಾನ್ಸ್ ಆಗೋದು ಬಹಳ ಸಹಜವೇ, ಏನು ನಾನು ಅದ್ರ ಬಗ್ಗೆ ಹಾಗಾದ್ರೆ ಮೊಬೈಲ್ ಬೇಡವಾ ಅದಲ್ಲ. ನನ್ನ ಗುರುಗಳೇ ಹೇಳ್ತಿದ್ರು, ದೋಣಿಯಿಂದ ಒಬ್ಬ 8 ಆಣೆ ಕೊಟ್ಟರೆ ಈ ದಡದಿಂದ ಆಚೆ ದಡಕ್ಕೆ ದಾಟಿಸುತ್ತಾನೆ, ಅದಕ್ಕೆ ನಾನು ಯಾಕೆ ನನ್ನ ಶಕ್ತಿಯನ್ನು ವ್ಯಯ ಮಾಡಲಿ ಅಂತ. ಅದು ಕರೆಕ್ಟೇ. ಆದರೆ ಈ ಶಕ್ತಿಯನ್ನು ವ್ಯಯ ಮಾಡದೆ ಇನ್ನೊಂದಕ್ಕೆ ಬಳಸುವ ಕ್ರಮ ಇದೆಯಲ್ಲ, ಇದನ್ನೆಲ್ಲ ಕಳ್ಕೊಂಡದ್ರಿಂದ ನಮಗೆ ಏನಾಯಿತು ಅಂತಂದರೆ, ನಮ್ಮ ಇಂಟೆನ್ಸಿಟಿ ಆಫ್ ಕನೆಕ್ಟಿವಿಟಿ ಅದು ಕಡಿಮೆ ಆಗ್ತಾ ಬಂತು. ಆದ್ದರಿಂದಲೇ ನೋಡಿ, ಪುನಃ ನೀವು ಯಾವುದನ್ನು ನಾನು ಹೇಳಿದೆ, ಪಕ್ಷಿಗಳ ಜೊತೆಗೆ ಮಾತಾಡೋದು, ಪ್ರಾಣಿಗಳ ಜೊತೆಗೆ ಮಾತಾಡೋದು ಎಲ್ಲ ಸತ್ಯಯುಗದಲ್ಲಿ, ತ್ರೇತಯುಗದಲ್ಲಿ ಇತ್ತು, ಸ್ವಲ್ಪ ದ್ವಾಪರ ಯುಗದಲ್ಲೂ ಇತ್ತು. ನಮಗೆ ಇಲ್ಲವೇ ಇಲ್ಲ. ನಮಗೆ ನಾವು ಮಾತಾಡಿದ್ದೆ ಅದು ಮಾತಾಡಿದೆ ಅಂತ ತೀರ್ಮಾನ. ನಾಯಿ ಹೀಗೆ ಮಾತಾಡಿದೆ ಅಂತ ನಾವೇ ಹೇಳೋದು, ಅದು ನಮ್ಮ ತೀರ್ಮಾನ. ಹಾಗೆ ಅದಕ್ಕೆ ಏನು ಮಾತುಂಟು, ಅದರ ಅದು ಗೊತ್ತಿಲ್ಲ ನಮಗೆ, ನಾವು ಕನ್ಕ್ಲೂಡ್ ಮಾಡಿಬಿಟ್ಟಿದ್ದೇವೆ. ಅಥವಾ ಪ್ರಕೃತಿಯೆಲ್ಲ ನಮಗೆ ಬೇಕಾದ ಹಾಗೇ ಇರುತ್ತೆ, ನಮಗೆ ಬೇಕಾದರೆ ಟೊಂಗೆ ತಕ್ಕೋಬೋದು ನಾವು. ಇದು ಅದರ ನಮ್ಮ ಎಕ್ಸ್ಟ್ರೀಮಿಟಿ. ಆದರೆ ನೀವು ಗಮನಿಸಿ, ಅಧ್ಯಾತ್ಮ ಪಥದ ತುದಿಗೆ ಬಂದ ಅನೇಕ ಅಧ್ಯಾತ್ಮ ಜೀವಿಗಳು ಪ್ರಾಣಿ ಪಕ್ಷಿಗಳ ಜೊತೆಗೆ ಮಾತಾಡ್ತಿದ್ರು. ಅಂದರೆ ನಮ್ಮ ಮಾನಸಿಕ ಸ್ಥಿತಿ ಮತ್ತೆ ಆ ಸತ್ಯಯುಗದ ಪ್ಯೂರಿಟಿಯನ್ನು ತಲುಪಿದರೆ ನಾವು ಯಥಾ ಪ್ರಕಾರ ನೇಚರಿಗೆ ಕನೆಕ್ಟ್ ಆಗ್ಬೋದು. ಆ ಕನೆಕ್ಟಿವಿಟಿಯನ್ನು ಬಹುಶಃ ಸರಸ್ವತಿ ಸೂಚಿಸ್ತಿದ್ದಾಳೆ. ಅದು ಬ್ರಹ್ಮನಿಗೆ ಅರ್ಥ ಆದದ್ದು, ಓಹೋ, ಈ ದೇಹವನ್ನು ಇಟ್ಟುಕೊಂಡು ನಾನು ಅವಳಿಗೆ ಕನೆಕ್ಟ್ ಆಗೋಕ್ಕಾಗಲ್ಲ, ಇದು ಫಿಸಿಕಲ್ ಅಲ್ಲ ಅಂತ ಸೂಚನೆ ಕೊಡ್ತಾ ಇರೋದು. ಸರಸ್ವತಿಯನ್ನು ಕನೆಕ್ಟ್ ಮಾಡಬೇಕಾದ್ರೆ ಅಂತರ್ಧಾನ ಆದ.
ಅಂತರ್ಧಾನ ಆದ ಮೇಲೆ ಅವನಿಗೆ ಗೊತ್ತಾಯಿತು, ನನ್ನ ಒಳಗೆ ಗಂಡು ಹೆಣ್ಣು ಇದೆ. ಅದನ್ನು ಅಧ್ಯಾತ್ಮ ಜೀವಿಗಳು ಹೇಳಿದರು. ಪ್ರತಿ ದೇಹದ ಒಳಗೆ ಪುರುಷನೂ ಇದ್ದಾನೆ, ಸ್ತ್ರೀಯೂ ಇದ್ದಾಳೆ. ಆ ಪುರುಷ ಸ್ತ್ರೀಯ ಮಿಲನದ ಅನುಭವ ಒಬ್ಬನಿಗೆ ಗೊತ್ತಾದರೆ ಅವನು ಮತ್ತೆಂದು ಹೊರಗೆ ಹೆಣ್ಣನ್ನು ಹೊರಗೆ ಗಂಡನ್ನು ಹುಡುಕುವುದಿಲ್ಲ. ಈ ಎಲ್ಲ ಸಂಗತಿಗಳನ್ನು ಆ ಒಂದು ನಿರ್ದಿಷ್ಟ ಘಟನೆ ಬ್ರಹ್ಮ ಸೃಷ್ಟಿಯ ಮೂಲ ಪ್ರಥಮ ಪ್ರಾರಂಭದಲ್ಲಿ ನಮಗೆ ಸೂಚಿಸಿಕೊಟ್ಟಾಗಿದೆ. ಹೆಣ್ಣು ಅದು ವಿದ್ಯೆ ಅಥವಾ ಅದು ಸರಸ್ವತಿ, ಅದು ಪ್ರಕೃತಿ. ಅದನ್ನು ಸೇರಬೇಕಾದ್ರೆ ಈ ದೇಹ ಮಾರ್ಗ ಅಲ್ಲ. ಈ ದೇಹ ಮಾರ್ಗ ಅಲ್ಲದವನಿಗೆ ಮಾತ್ರ ಸ್ತ್ರೀಯು ಮತ್ತು ಪುರುಷನು ಹೊರಗಿನ ವಸ್ತುಗಳೇ ಅಲ್ಲ, ಇಲ್ಲಿಯೇ ಇದ್ದಾರೆ. ಅದನ್ನು ಶಿವನೂ ತೋರಿಸಿದ. ಅವರಿಬ್ಬರು ಇಲ್ಲಿಯೇ ಮಿಲನ ಮಾಡ್ತಾರೆ ಅನ್ನುವುದನ್ನು ಗೊತ್ತಾದವನು ಮುಂದೆ ಇದರ ಮಿಲನಕ್ಕೆ ಕಾರಣವಾದ ಮೂಲಶಕ್ತಿಯ ಆ ಶೋಧಕ್ಕೆ ಹೋಗ್ತಾನೆ, ಇದರ ಹಿಂದೆ ಹೋಗಲ್ಲ. ಈ ಎಲ್ಲ ಸಂಗತಿಗಳನ್ನು ನನಗೆ ಆ ಬ್ರಹ್ಮನ ಸೃಷ್ಟಿಕ್ರಿಯೆಯ ಈ ಸ್ವಯಂಭುವ ಮನು ಮತ್ತು ಆ ಶತರೂಪಾಳ ಮೂಲಕ ಅವರು ಹೇಳಿದ ಘಟನೆಯಿಂದ ಅನ್ನಿಸ್ತು. ಇದು ಆದ ಮೇಲೆ ಪುನಃ ವಿದುರ ಕೇಳ್ತಾನೆ, ಸ್ವಯಂಭುವ ಮನು ಮತ್ತು ಇತರರು ಹೇಗೆ ಸೃಷ್ಟಿಕ್ರಿಯೆ ಮಾಡಿದರು. ಅಲ್ಲಿ ಮತ್ತೆ ಪ್ರಾರಂಭ ಮಾಡುವಾಗ ಒಂದು ಬಹಳ ಒಳ್ಳೆಯ ಸೂಚನೆ ಕೊಡ್ತಾರೆ. ಸ್ವಯಂಭುವ ಮನು ಯಾವಾಗ ಈ ದೇಹದಿಂದ ಹೊರಗೆ ಬಂದ ಪುರುಷ ಮತ್ತು ಸ್ತ್ರೀಯಾಗಿ, ಅವನು ಈಗ ನಮ್ಮ ಕೆಲಸ ಏನು ತಂದೆ, ನೀವು ನನಗೆ ಏನನ್ನು ಮಾಡಬೇಕು, ನನ್ನ ಸೇವೆಗಳು ಯಾವುದು ತಿಳಿಸಿ, ನಾನು ಯಾವ ಸೇವೆ ಮಾಡಿದರೆ ನೀವು ಸಂತೃಪ್ತರಾಗುತ್ತೀರಿ ಆದೇಶ ಮಾಡಿ, ನಿಮ್ಮ ಆಜ್ಞೆಯಂತೆ ನಡೆಯುತ್ತೇನೆ ಅಂತ ಹೇಳಿದ ಅಂತ. ನೆಕ್ಸ್ಟ್ ಬ್ರಹ್ಮ ಹೇಳ್ತಾನೆ, ಪುತ್ರ ಎಂದರೆ ಹೀಗೆ ಇರಬೇಕು. ತಂದೆ ಹೇಳಿದ್ದನ್ನು ಪ್ರಶ್ನಿಸದೇ ಮಾಡುವವ ನಿಜವಾದ ಪುತ್ರ. ನಿನಗೆ ಅಂಥ ಎಲ್ಲ ಸದ್ಗುಣಗಳು ಇವೆ, ಆದ್ದರಿಂದಲೇ ನೀನು ಆಜ್ಞೆ ಮಾಡಿರಿ ಎಂದು ನನ್ನನ್ನು ಕೇಳಿದ್ದೀಯ. ನಾನು ನಿನ್ನ ಈ ವಿನೀತ ಭಾವಕ್ಕೆ ತುಂಬ ಮನಸೋತಿದ್ದೇನೆ. ನಿನಗೆ ನನ್ನ ಸಂಪೂರ್ಣ ಅನುಗ್ರಹ ಇದೆ. ಆ ಪ್ರಕಾರ ನೀನು ನನಗೆ ಭಗವಂತನಿಂದ ಆದೇಶವಾದ ಸೃಷ್ಟಿಕ್ರಿಯೆಯನ್ನು ಆರಂಭಿಸು, ಮತ್ತು ಆ ಸೃಷ್ಟಿಕ್ರಿಯೆಯನ್ನು ಆರಂಭಿಸುವ ಮೊದಲು ನೀನೂ ಭಗವಂತನನ್ನು ಪ್ರಾರ್ಥಿಸು. ಇಲ್ಲೆಲ್ಲ ಭಾರಿ ಭಾರಿ ವೆಯ್ಟಿನ ಸಂದೇಶಗಳಿವೆ, ಭಾರಿ ವೆಯ್ಟಿನ ಸಂದೇಶಗಳು ಅಲ್ವಾ. ತಂದೆಯ ಮಾತನ್ನು ಎಂದೂ ತಪ್ಪಬೇಡಿ ಅನ್ನುವ ಸೂಚನೆ ಆ ಕಾಲದಿಂದ ನಮಗೆ ಕೊಡ್ತಾ ಬರಲಾಗಿದೆ. ನಮ್ಮ ಮಂತ್ರಗಳು ಕೂಡ ಪಿತೃದೇವೋ ಭವ ಅಂತ ಹೇಳಿದ್ದಾಗಲಿ, ಮಾತೃದೇವೋ ಭವ ಅಂತ ಹೇಳಿದ್ದಾಗಲಿ, ಇವತ್ತು ನಾವು ಯಾವುದನ್ನು ಅರ್ಥದಲ್ಲಾಗಲಿ ನಡೆಯಲ್ಲಾಗಲಿ ಉಳಿಸಿಕೊಂಡೇ ಇಲ್ಲ. ನಮಗೆ ಗೊತ್ತೇ ಇಲ್ಲದೆ, ಬಹುಶಃ ನಮ್ಮ ಪರಂಪರೆಯಲ್ಲೂ ಅದನ್ನು ಹಾಗೆ ದಾಟಿಸದೇ ಇರುವ ಕಾರಣಕ್ಕಾಗಿ ಇವತ್ತಿಗೂ ಕೂಡ ತಂದೆ ತಾಯಿಯ ವೆಯ್ಟ್, ತಂದೆ ತಾಯಿಯ ಮಹತ್ವ ನಮಗೆ ಇನ್ನೂ ಗೊತ್ತಿಲ್ಲದೆ ನಾವು ಚೆಲ್ಲಾಟ ಆಡಿದ್ದೇವೆ. ಅನೇಕ ಜನ ನಾವು ಗೊತ್ತೇ ಇಲ್ಲದೆ ಅವರ ಜೀವದ ಜೊತೆಗೆ ಚೆಲ್ಲಾಟ ಆಡಿದ್ದೇವೆ. ಎಷ್ಟೋ ತಂದೆ ತಾಯಂದರು ಜೀವ ಎಲ್ಲ ನೊಂದು ಹೋಗಿದ್ದಾರೆ ಮಕ್ಕಳಿಂದ. ಅವರ ನೋವು, ಅವರ ಪರಿತಾಪಗಳನ್ನು ಬೇರೆಯವರಿಗೂ ಹೇಳದೆ ಒದ್ದಾಡಿ ಹೋಗಿದ್ದಾರೆ. ಇವೆಲ್ಲವನ್ನೂ ಅಲ್ಲಿ ಬ್ರಹ್ಮ ಒಂದು ಸೂಚ್ಯವಾಗಿ ಹಾಗೆ ಮಾಡತಕ್ಕದ್ದಲ್ಲ ಅನ್ನುವ ಸೂಚನೆಯಿಂದ ಪ್ರಾರಂಭ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಳೋಣ. ಇಷ್ಟಾದಾಗ ಸ್ವಯಂಭುವ ಮನು ಹೇಳ್ತಾನೆ, ನಾನೆಲ್ಲ ಪ್ರಾರ್ಥನೆ ಮಾಡ್ತೀನಿ, ಆದರೆ ನಾನು ಸೃಷ್ಟಿ ಮಾಡಿದ್ದನ್ನು ಎಲ್ಲಿ ನಿಲ್ಲಿಸುವುದು? ಭೂಮಿ ಇಲ್ಲವಾಗಿದೆಯಲ್ಲ, ಅದು ನೀರಿನಲ್ಲಿ ಮುಳುಗಿ ಹೋಗಿದೆಯಲ್ಲ. ಬ್ರಹ್ಮ ಒಮ್ಮೆ ನೋಡಿದನಂತೆ. ನೀವು ನೆನ್ಪಿಟ್ಕೋಬೇಕು, ಅವರು ಈ ಲೋಕದಲ್ಲಿಲ್ಲ, ಅವರು ಮೇಲಿನ ಲೋಕದಿಂದ ಭೂಮಿಯನ್ನು ನೋಡ್ತಿದ್ದಾರೆ ಅಂತ. ಆಗ ಬ್ರಹ್ಮ, ಅರೆ ನಾನು ನನ್ನ ಸೃಷ್ಟಿ ಕಾರ್ಯದಲ್ಲಿ ಇಷ್ಟು ತನ್ಮಯನಾಗಿ ಬಿಟ್ಟಿದ್ದೆ, ಭೂಮಿ ಮುಳುಗಿ ಬಿಟ್ಟಿದೆಯಲ್ಲ, ನನಗೆ ಈ ಪ್ರಶ್ನೆ ಗೊತ್ತೇ ಇರಲಿಲ್ಲ, ಇದೀಗ ಚಾತುರ್ಯ ಆಗಿಬಿಟ್ಟಿತ್ತಲ್ಲ, ಹೇಗೆ ಮಾಡುವುದು? ಈ ಭೂಮಿಯನ್ನು ಹಾಗಾದರೆ ಮತ್ತೆ ಮರಳಿ ತರುವುದು ಹೇಗೆ? ಇತ್ಯಾದಿ ಇತ್ಯಾದಿ ಎಲ್ಲ ಅವನಿಗೆ ಭಾರಿ ಒಂದು ಪ್ರಶ್ನೆ ಆಯಿತಂತೆ. ನಾನು ಅಲ್ಲಿ ಹೇಗಿದೆ ಹಾಗೆ ಹೇಳ್ತೀನಿ, ಯಾಕೆ ಗೊತ್ತಾ? ಅದು ಭಗವಂತನ ಒಂದು ವಿವರಣೆ, ಭಗವತ್ ಸ್ವರೂಪದ ಸಾಧ್ಯತೆಗಳನ್ನು ಅಲ್ಲಿ ಹೇಗಿದೆ ಹಾಗೆ ನೋಡೋಣ. ಮತ್ತು ಅದು ನಮ್ಮ ಮುಂದೆ ಹೇಗೆ ತೆರೀತದೆ ಅದು ಹಾಗಾಗಿ ನೀವು ಹೇಗೆ ಗ್ರಹಿಸ್ತೀರ ಹಾಗೆ ಭಗವಂತ ಅಷ್ಟೇ. ಅಷ್ಟಾದ ಕೂಡಲೇ ಬ್ರಹ್ಮ ಮತ್ತೆ ಭಗವಂತನನ್ನು ಪ್ರಾರ್ಥಿಸಿದನಂತೆ. ಅಲ್ಲ, ನೀನು ನನಗೆ ಕೊಟ್ಟ ಕರ್ತವ್ಯ ನಾನೆಲ್ಲ ಭಾರೀ ತನ್ಮಯನಾಗಿ ಪ್ರಾರ್ಥಿಸಿ ಭಗವಂತನಿಗಾಗಿ ಮಾಡಿದೆ, ಆದರೆ
ಈ ಸೃಷ್ಟಿಕ್ರಿಯೆಯಲ್ಲಿ ಈಗ ಸಿದ್ಧ ಮಾಡುವ ಹೊತ್ತಿಗೆ ನನಗೆ ಭೂಮಿ ಇಲ್ಲವಾಗಿದೆಯಲ್ಲ, ನೀನಲ್ಲದೆ ಇನ್ಯಾರು ಇದನ್ನು ಪರಿಹರಿಸಬೇಕು ಅಂತ ಪ್ರಾರ್ಥಿಸಿ ಹೀಗೆ ಯೋಚಿಸುವುದರ ಒಳಗಾಗಿ ಅವನ ಮೂಗಿನಿಂದ ಒಂದು ಹೆಬ್ಬೆರಳು ಗಾತ್ರದ ಹಂದಿ ಬಿತ್ತು ಅಂತ. ಬ್ರಹ್ಮನ ಮೂಗಿನ ಒಳಗಿಂದ, ಹೊಳ್ಳೆಯ ಒಳಗಿಂದ ಒಂದು ಹೆಬ್ಬೆರಳು ಗಾತ್ರದ ಹಂದಿ ಬಿತ್ತು ಅಂತ ನೋಡುವುದರ ಒಳಗಾಗಿ ಆ ಪುಟ್ಟ ಹಂದಿ ಭಾರಿ 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 ಆಕಾರ ಬೆಳೀತಾ 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 ಅದೇನು ಆನೆಯೋ ಅನ್ನುವ ಹಾಗೆ ದೈತ್ಯಾಕಾರದಲ್ಲಿ ನಿಂತಿತಂತೆ. ಇದೇನಿದು? ಇದು ಮತ್ತೆ ಬೇರೆ ಏನೋ, ಅಥವಾ ನನ್ನ ಪ್ರಾರ್ಥನೆಗೆ ನನ್ನ ಮೂಗಿನಿಂದಲೇ ಬಂತಲ್ಲ, ಇದು ಭಗವಂತನೇ ತನ್ನ ಲೀಲೆಯ ಮುಖಾಂತರ ನನ್ನ ಪ್ರಾರ್ಥನೆಗೆ ಒಲಿದು ಬಂದಿದ್ದಾನಾ ಎನ್ನುವ ಒಂದು ಸಣ್ಣ ಅನುಮಾನದ ಜೊತೆಗೆ ಪ್ರಾರ್ಥಿಸಿದರೆ ಆ ಕಣ್ಣ ನೋಟದಲ್ಲೇ ಗೊತ್ತಾಯಿತಂತೆ ಬ್ರಹ್ಮನಿಗೆ, ಹೌದಿದು ಭಗವಂತ. ಕನ್ಸೆಂಟ್ ಇತ್ತಂತೆ ಹಂದಿ ನೋಡಿದಾಗ. ಈ ವರಾಹ ಅದರ ಮುಂದೆ ತಕ್ಷಣ ಇವರೆಲ್ಲ ಪ್ರಾರ್ಥನೆಗೆ ತೊಡಗಿದ್ರಂತೆ. ಮರೀಚಿ ಮೊದಲಾದ ಋಷಿಗಳು ಇದ್ದಾರೆ, ಎಲ್ಲರೂ ತೊಡಗಿದ್ರಂತೆ. ಭೂಲೋಕ ಭಾರಿ ತೊಂದರೆಯಲ್ಲಿದೆ, ನೀರಿನಲ್ಲಿ ಮುಳುಗಿ ಹೋಗಿದೆ, ಭೂಮಿ ಇಲ್ಲದೆ ಸೃಷ್ಟಿ ಹೇಗೆ ಸಾಧ್ಯ, ನೀನೇ ಇದನ್ನು ಪರಿಹರಿಸಬೇಕು ಅಂತ ಎಲ್ಲ ಓದಬೇಕು. ನಾನು ಮತ್ತೆ ಓದಬೇಕು ಅಂದಾಗ ಒಂದು ವಿನಂತಿ, ನಾನು ಓದ್ತೇನೆ, ಓದಿದೆ ಅಂದಾಗ ನಿಮಗೆ ಹೀಗೆ ಕಾಣಿಸ್ಬೇಕು, ಕಾಣ್ತದೆ, ಯಾಕೆ ಕಾಣೋದಿಲ್ಲ, ಅದೆಲ್ಲ ಅವರವರ ವೈಯಕ್ತಿಕ. ಪುಸ್ತಕ ಚೆನ್ನಾಗಿದೆ ಅಂತ ನಾನು ಹೇಳುವಾಗ ನನ್ನ ಅನುಭವ, ನಾನು ನಿಮಗೆ ಹೇಳಿದೆ, ಅವ್ರೇನು ಚಂದ ಉಂಟು ಅಂದ್ರಪ್ಪ, ನಮಗೇನು ಅನಿಸಲಿಲ್ಲ, ನನ್ನ ತಪ್ಪಲ್ಲ. ಬಟ್ ಹಾಗೊಂದಿದೆ ಅಂತ ಅಷ್ಟೇ ಹೇಳ್ಬೋದು ನಾನು. ಆ ಆಕಾರ ಹೇಗೆ ಇದ್ದಕ್ಕಿದ್ದ ಹಾಗೆ ಮಂತ್ರ ಸ್ತುತಿಗಳು ಆರಂಭ ಆಗ್ತಾ ಭಗವಂತ ಸ್ತುತಿಗೆ ಪ್ರಿಯನು ಅಂತ, ಅವನು ಬಹಳ ಸ್ತೋತ್ರ ಮಾಡಿದಷ್ಟು ಅವನು ಖುಷಿ ಪಡ್ತಾನೆ ಅಂತ ಭಾಳ ಬಾರಿ ಅದನ್ನು ಹೇಳ್ತಾರೆ. ಪರಿಯಾಗಿ ಇವರು ಸ್ತುತಿ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ. ನಮ್ಮನ್ನು ನೀನಲ್ಲದೆ ಇನ್ಯಾರು ರಕ್ಷಿಸಬೇಕು, ನಾವು ನಿನ್ನನ್ನು ನಂಬಿದ್ದೇವೆ, ಈ ಭೂಲೋಕದ ಒಟ್ಟು ಸ್ಥಿತಿ ಮತ್ತೆ ಪ್ರಾರಂಭ ಆಗುವ ಹಾಗೆ ಆ ಪ್ರಾರಂಭಕ್ಕೆ ನೀನಲ್ಲದೆ ಚಾಲನೆ ಕೊಡುವವರು ಯಾರು, ಇತ್ಯಾದಿ ಶರಣಾಗತರಾದ ಪ್ರಾರ್ಥನೆಗಳೆಲ್ಲವನ್ನು ಹೇಳ್ತಾ ಇದ್ದ ಹಾಗೇನೆ ಆ ವರಾಹ ನಾವು ಗಮನದಲ್ಲಿಡಬೇಕು. ಭೂಮಿಯಿಂದ ಎಷ್ಟೋ ಮೇಲೆ ಇದೆ, ಅದು ಬಾಲವನ್ನು ಮೇಲಕ್ಕೆ ಎತ್ತಿ ತನ್ನ ತಲೆಯನ್ನು ಪುನಃ ಮೇಲಕ್ಕೆ ನೆಗೆದ ಹಾಗೆ ಮಾಡಿ ಆಕಾಶದ ಕಡೆಗೆ ಜಿಗೀತಂತೆ. ಒಂದು ಪುಟ ನೆಗೆದ ಹೊತ್ತಿಗೆ ಕೂದಲನ್ನು ಎಲ್ಲ ವರ್ಣನೆ ನೋಡಬೇಕು. ಬಂಗಾರ ವರ್ಣದ ಕೂದಲಿತ್ತಂತೆ, ಹೀಗೆ ಜಾಡಿಸಿ ಪಟ್ಟ ನೆಗೆದರೆ ಗೊರಸುಗಳಿಗೆ ತಾಗಿದ ಮೋಡಗಳೆಲ್ಲ ಚೆಲ್ಲಾಪಿಲ್ಲಿ ಆದುವಂತೆ. ಅಲ್ಲಿಂದ ಬಿದ್ದ ಆ ಒಂದು ಭಾರವೋ, ಆ ಪ್ರೆಷರ್, ಆ ಒಂದು ಸ್ಪೀಡ್ ಎಲ್ಲವನ್ನು ಕೂಡಿದ್ದು ಬಿತ್ತಲ್ಲ, ಬಿದ್ದ ಆ ಅವಸ್ಥೆಗೆ ನೀರು, ಸಮುದ್ರ ಕೆಳಗಿದ್ದ ನೀರು ಪಕ್ಕ ಸುನಾಮಿ ನೆನಪಾಗುತ್ತೆ ಅವ್ರ ವಿವರಣೆ ನೋಡಿದರೆ. ಆಕಾಶದೆತ್ತರಕ್ಕೆ ತೆರೆಗಳು ಹಾರಿದುವಂತೆ ಅದು ಬಿದ್ದ ಆ ಅಳತೆಗೆ. ಆ ನೀರು ಹಾರಿದ್ದನ್ನು ವೇದವ್ಯಾಸರು ವರ್ಣಿಸುವುದು, ಮೈತ್ರೇಯ ಮಹರ್ಷಿಗಳು ವರ್ಣಿಸುವುದು ಗೊತ್ತು. ಅಬ್ಬಾ ನಮ್ಮನ್ನು ಕಾಪಾಡಪ್ಪ ಅಂದಂಗೆ ಕೈ ಎತ್ತಿದಂಗಿತ್ತಂತೆ. ಎಷ್ಟು ಬ್ಯೂಟಿಫುಲ್. ಸಮುದ್ರ ನಮ್ಮನ್ನು ಕಾಪಾಡಯ್ಯ ಅಂತ ಕೈ ಎತ್ತಿ ಹೇಳುವ ಹಾಗೆ ಹಾರ್ತಿತ್ತಂತೆ ನೀರು ಮತ್ತೆ. ಆ ಥರ ಬಿದ್ದ ಮೂಗಿನಿಂದ ಮೂಸ್ಕೊಂಡು ಸ್ವತಃ ಭಗವಂತನೇ ಆದರೂ ತಾನು ವರಾಹದ ಗುಣಸ್ವಭಾವಗಳನ್ನು ತನಗೆ ಆವಾಹಿಸಿಕೊಂಡು ಮೂಗಿನಿಂದ ಮೂಸಿ ಆ ಭೂಮಿಯ ಮಾರ್ಗವನ್ನು ಹುಡುಕುತ್ತಾ ಪಾತಾಳ ಲೋಕದಲ್ಲಿದ್ದ ಭೂಮಿಯನ್ನು ತನ್ನ ದಾಡೆಗಳಲ್ಲಿ ಮತ್ತೆ ಎತ್ತಿ ಹೊತ್ತುಕೊಂಡು ಮೇಲಕ್ಕೆ ಬರುವಾಗ ಹಿರಣ್ಯಾಕ್ಷನೆಂಬ ಒಬ್ಬ ದೈತ್ಯನು ಅವನಿಗೆ ಅಡ್ಡ ಬರಲಾಗಿ ಆ ದೈತ್ಯನ ಜೊತೆಗೆ ಗದೆಯಿಂದ ಹೊಡೆದಾಟ ಮಾಡಿ ಆ ದೈತ್ಯನನ್ನು ಸಂಹಾರ ಮಾಡಿ ಆ ಮೇಲಕ್ಕೆ ಬರುವ ಹೊತ್ತಿಗೆ ಅವನ ಗಂಡಸ್ಥಲಕ್ಕೆ ಮತ್ತು ಮುಖಕ್ಕೆ ಎಲ್ಲ ಗಾಯವಾಗಿ ರಕ್ತ ಹರಿತಿತ್ತಂತೆ ವರಾಹ ಅವತಾರದ ಆ ಭಗವಂತನಿಗೆ. ಆದರೆ ಮೈತ್ರೇಯ ಮಹರ್ಷಿಗಳು ಅಥವಾ ವೇದವ್ಯಾಸರು ಹೇಳ್ತಾರೆ, ಆದರೆ ಅದು ಕೆಂಪು ಮಣ್ಣಿನಲ್ಲಿ ಚೆಲ್ಲಾಟ ಆಡಿ ಬಂದ ಹುಡುಗನ ಹಾಗೆ ಇತ್ತು ಅಂತ ಆ ಗಾಯಗಳೆಲ್ಲ. ಅವನಿಗೆ ಅಷ್ಟೇ ಅದು.
ಹಾಗೆ ಮಾಡಿ ಕೋರೆದಾಡೆಯಲ್ಲಿದ್ದ ಭೂಮಿಯನ್ನು ಮೇಲಕ್ಕೆ ಎತ್ತಿಕೊಂಡು ಬಂದು ನೀರಿನಲ್ಲಿ ಸ್ತಂಭನ ಮಾಡಿದ ಅಂತ. ನೀರಿನಲ್ಲಿ ಸ್ತಂಭನ ಮಾಡಿದ ಮತ್ತು ಬ್ರಹ್ಮ ಮೊದಲಾದವರೆಲ್ಲ ಪುನಃ ಸ್ತುತಿ ಪ್ರಾರಂಭ ಮಾಡ್ತಾರೆ. ನಿನ್ನಿಂದಾಗಿ ಇದು ಸಾಧ್ಯವಾಯಿತು, ನೀನಲ್ಲದಿದ್ದರೆ ಇನ್ಯಾರು, ನಮಗೆ ಇಂಥ ಅನೇಕ ಅವಘಡಗಳು ಬಂದಾಗೆಲ್ಲ ನೀನಲ್ಲದೆ ನಮ್ಮನ್ನು ರಕ್ಷಿಸುವವರ್ಯಾರು, ನಮ್ಮನ್ನು ಹೀಗೆ ನಿರಂತರ ಕಾಪಾಡು ಇತ್ಯಾದಿ ಇತ್ಯಾದಿ ಹೇಳಿ ಆ ಬಹಳ ಅದ್ಭುತವಾದ ಸ್ತುತಿ ಶ್ಲೋಕಗಳನ್ನು ಖಂಡಿತ ನೀವು ಓದಬೇಕು. ಅವೆಲ್ಲ ಸ್ತೋತ್ರಗಳು, ಪ್ರಾರ್ಥನೆಗಳು, ಭಗವಂತನ ಜೊತೆಗೆ ಅನುಸಂಧಾನ ಮಾಡುವವರು ನಿತ್ಯ ಓದಬೇಕಾದದ್ದು. ಯಾಕಂದರೆ ಅದು ಕೇವಲ ಆ ಘಟನೆಗೆ ಸೀಮಿತ ಇಲ್ಲ. ನಮ್ಮೆಲ್ಲ ಅಂಧಕಾರ ಕಳಿ, ನಮ್ಮ ಅಜ್ಞಾನಗಳನ್ನು ಕಳಿ, ನಮ್ಮನ್ನು ಇಂಥ ಕಷ್ಟಗಳು ಬಂದಾಗ ಪಾರು ಮಾಡು, ನೀನಲ್ಲದೆ ಈ ಲೋಕದಲ್ಲಿ ನಮ್ಮನ್ನು ಬೇರೆ ಒಂದು ಸಂಕಷ್ಟ ಬಂದಾಗ ಪಾರು ಮಾಡುವವರು ಯಾರು, ಇಂಥ ಎಲ್ಲ ಅರ್ಥಗಳ ಪ್ರಾರ್ಥನೆಯ ಜೊತೆಗೆ ಅವರು ಸ್ತುತಿಸ್ತಾ ಹೋಗ್ತಾರೆ. ಆಗ ಮತ್ತೆ ವರಾಹ ಅಲ್ಲಿಂದ ಮೇಲಕ್ಕೆ ಬಂದಂತೆ. ಇವರು ಕೆಳಗೆ ಇದ್ದಾರೆ, ವರಾಹ ಮತ್ತೆ ಮೇಲಕ್ಕೆ ಬರುವುದು. ಯಾಕೆ? ಭೂಮಿಯನ್ನು ಇಟ್ಟು ಬರುವವರೆಗೆ ಕೆಳಗಲ್ವ ವರಾಹ, ಅವರು ಮೇಲೆ ನೋಡ್ತಾ ಇದ್ದಾರೆ. ಅವರು ಮೇಲೆ ಬರುವಾಗ ವರಾಹನ ಮತ್ತೆ ವಿವರಣೆ ಕೊಡ್ತಾರೆ. ಅವ ಬಂದು ಪುನಃ ಹೀಗೆ ಮಾಡಿದ್ದಂತೆ ಆ ಕೂದಲ ಹನಿಗಳೆಲ್ಲ ಭಗವಂತನ ಅಮೃತತ್ವವು ಅಲ್ಲಿ ಬಂದು ಬಿದ್ದ ಹಾಗೆ ಬಿತ್ತಂತೆ. ಆ ಹನಿಗಳು ಅಲ್ಲಿಗೆ ಅವರು ಭಗವಂತ ಅಂತರ್ಧಾನ ಆದ. ವರಾಹ ಅವತಾರದ ಈ ಘಟನೆ ಭೂಮಿಯನ್ನು ಹೀಗೆ ಪಾತಾಳಕ್ಕೆ ತಳ್ಳಿದ ಅವಸ್ಥೆಯಲ್ಲಿ ಭಗವಂತ ನಮ್ಮ ರಕ್ಷಣೆಗಾಗಿ ತಾನಿದ್ದೇನೆ ಅಂತ ತೋರಿಸಿದ ಒಂದು ಘಟನೆ. ಅವನು ನಮ್ಮನ್ನು ನಾವು ನಿರಂತರ ಪ್ರಾರ್ಥಿಸಿದರೆ ಅದು ಎಂಥ ಸಂಕಷ್ಟದಿಂದಲೂ ನಮ್ಮನ್ನು ಕಾಯಬಲ್ಲ ಅನ್ನುವುದನ್ನು ಹೇಳಿ ನಮಗೆ ಸೂಚನೆಗಳನ್ನೆಲ್ಲ ಕೊಟ್ಟು ಆ ಅಧ್ಯಾಯದ ಭಾಗದಲ್ಲಿ ಹಿರಣ್ಯಾಕ್ಷ ಯಾರು, ಅವನು ಯಾಕೆ ಆ ವರಾಹ ಅವತಾರದ ಭಗವಂತನಿಗೆ ಅಡ್ಡಿ ಮಾಡಿದ, ಅವನಿಗೆ ಏನು ಕಾರಣ ಅನ್ನುವ ವಿದುರನ ಪ್ರಶ್ನೆಯಲ್ಲಿ ಇವತ್ತಿನ ನಾವು ಮಾತನ್ನು ನಿಲ್ಲಿಸೋಣ. ಯಾಕಂದರೆ ಅದು ತುಂಬ ಮತ್ತೆ ಒಂದು ದೀರ್ಘ ಕಥೆ. ನಾನು ಇಲ್ಲಿ ಹೇಳಬೇಕಾದದ್ದು ನೋಡಿ, ವರಾಹ ಅವತಾರ ಹಿರಣ್ಯಾಕ್ಷನಿಗೇ ನೇರವಾಗಿ ಉಂಟಾದದ್ದಲ್ಲ ಅಂತ ಕಾಣಬಹುದು. ಅದು ಹೌದು ಕೂಡ ಅಲ್ಲ ಕೂಡ. ಭೂಮಿಯ ಉದ್ಧಾರಕ್ಕೆ ಅಂದಾಗ ದೈತ್ಯನ ಸಂಹಾರವೂ ಆಯಿತು, ಭೂಮಿಯ ಉದ್ಧಾರವೂ ಆಯಿತು. ಎರಡನ್ನೂ ಏಕಕಾಲಕ್ಕೆ ಮಾಡಿದ ಭಗವಂತ. ಈ ವರಾಹ ಅವತಾರದ ಮೂಲಕ ಭಗವಂತ ತಾನು ಯಾವ ಒಂದು ಸ್ಥಿತಿಯ ಆಕಾರವನ್ನೂ ತಳೆದು ರಕ್ಷಿಸಬಲ್ಲ ಅನ್ನುವ ಒಂದು ಸೂಚನೆ ನಮಗೆಲ್ಲ ಇದೆ. ಅವನು ಹೀಗೇ ಬರಬೇಕು ಅಂತ ಕಾಯಬೇಕಾಗಿಲ್ಲ, ಅವನು ಹೇಗೂ ಬರಬಹುದು ಅಂತ. ಇದನ್ನು ನಾವು ಅಧ್ಯಾತ್ಮ ಜೀವಿಗಳಲ್ಲೂ ಬೇರೆ 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 ಕಥೆಗಳಲ್ಲಿ ಇದನ್ನು ಕೇಳ್ತೇವೆ. ನಾಯಿಯಾಗಿ ಅವರು ಬಂದರು, ಇವರು ನಾಯಿ ಅಂತ ಓಡಿಸಿದ್ರು, ಮರುದಿವಸ ಮತ್ತೆ ನೀವು ಯಾಕೆ ಬರಲಿಲ್ಲ ಅಂತ ಆ ಅವಧೂತರನ್ನು ಕೇಳಿದಾಗ, ಇಲ್ಲ ನಾನು ನಿನ್ನೆ ನಿನ್ನೆ ನಾಯಿ ಓಡಿಸಿದ್ರಲ್ಲ, ಮತ್ತು ಬಂದಿದ್ದೆ ಅಲ್ಲ ನೀವು ಊಟಕ್ಕೆ. ಇಂಥ ಕಥೆಗಳು ಬೇಕಾದಷ್ಟು ನಿಮಗೆ ಗೊತ್ತಿವೆ. ಅಂದರೆ ಭಗವಂತನಿಗೆ ಬರುವುದಕ್ಕೆ ಈ ಸ್ವರೂಪ ಅಂತ ನಿಶ್ಚಿತವಿಲ್ಲ. ಆದ್ದರಿಂದ ಅವನು ಸರ್ವಾಂತರ್ಯಾಮಿಯಾಗಿ ಎಲ್ಲ ಸರ್ವವ್ಯಾಪ್ತನಾಗಿ ಸರ್ವಶಕ್ತನಾಗಿ ಸರ್ವಜ್ಞನಾಗಿ ಇರುವುದರಿಂದ ಅವನು ಎಲ್ಲ ಗತಿಗಳಲ್ಲೂ ಬರಬಹುದು, ಎಲ್ಲ ಸ್ವರೂಪಗಳಲ್ಲೂ ಬರಬಹುದು. ಅವನು ಹಂದಿಯ ಆಕಾರದಲ್ಲೂ ಬರಬಹುದು. ನಾವು ಯಾವುದನ್ನು ಈ ಬದುಕಿನಲ್ಲಿ ಕನಿಷ್ಠ ಮಾಡಲಿಕ್ಕಿಲ್ಲ. ಇಲ್ಲಿ ಯಾವುದೂ ಕನಿಷ್ಠ ಇಲ್ಲ, ಇಲ್ಲಿ ಎಲ್ಲವೂ ಅವನೇ ಇದೆ ಅನ್ನುವ ಒಂದು ಮೆಸೇಜ್. ಆಮೇಲೆ ಇವರ ಇಡೀ ಪ್ರತಿ ವರಾಹ ಮಾತ್ರವಲ್ಲ, ಪ್ರತಿ ಕಥೆಗಳು ಒಂದು ಕರ್ಮ ಸಿದ್ಧಾಂತವನ್ನು ಹೇಳುವುದಕ್ಕಾಗಿಯೇ ಇವೆ. ಅಲ್ಲಿ ಹಿರಣ್ಯಾಕ್ಷನ ವಧೆಯ ಹಿಂದೆ ಹೇಗೆ ಒಂದು ಕರ್ಮ ಸಿದ್ಧಾಂತ ಇದೆ. ಯಾಕೆ ಅವನು ಹಿರಣ್ಯಾಕ್ಷನೆಂಬ ದೈತ್ಯನಾದ, ಆ ದೈತ್ಯನ ಉದ್ಧಾರಕ್ಕೆ ಭಗವಂತನೇ ಯಾಕೆ ಬರಬೇಕಾಯಿತು? ಯಾಕಂದರೆ ಆ ಹಿರಣ್ಯಾಕ್ಷನೆಂಬ ದೈತ್ಯನಿಗೆ ಶಾಪವೇ ಭಗವದ್ವೇಷಿಯಾಗಿ ಹುಟ್ಟು ಅಂತ. ಸೊ ಭಗವಂತನ ದ್ವೇಷ ಮಾಡುವುದಕ್ಕಾಗಿಯೇ ಭೂಲೋಕದಲ್ಲಿ ದೈತ್ಯನಾಗಿ ಅವತರಿಸಿದ್ದ ಆ ಹಿರಣ್ಯಾಕ್ಷನನ್ನು ಭಗವಂತನಲ್ಲದೆ ಇನ್ಯಾರು ಉದ್ಧರಿಸಬೇಕು? ಒಂದು ಸಣ್ಣ ಸೂಚನೆ ಸಿಕ್ಕಿತು. ನಾವು ದ್ವೇಷಿಸಿದ್ರೂ ಅವನು ಸಿಗ್ತಾನೆ. ನಾನು ದ್ವೇಷವೇ ಪ್ರಬಲವಾಗಿರುವವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ. ಪಕ್ಕದ ಮನೆಯವರನ್ನು, ಆ ಮನೆಯ ಇನ್ಯಾರೋ ಒಬ್ಬನ್ನು, ಈ ದೂರದಲ್ಲಿರುವ ಇನ್ಯಾರೋ ಒಬ್ಬ ರಾಜಕಾರಣಿಯನ್ನು, ಅಲ್ಲಿರುವ ಇನ್ಯಾರೋ ಒಬ್ಬ ನಿಮಗಿಷ್ಟ ಇಲ್ಲದ ವ್ಯವಹಾರಿಯನ್ನು ದ್ವೇಷ ಮಾಡುವುದಕ್ಕಿಂತ ಭಗವಂತನನ್ನು ದ್ವೇಷ ಮಾಡಿ ಅಲ್ವಾ?
ಆ ತಾಕತ್ತಾದರೂ ಬೆಳೆಸ್ಕೊಳ್ಳೋಣ ದ್ವೇಷದಲ್ಲಿ. ನನಗೆ ಇವರೆಲ್ಲ ಪುಗಸಟ್ಟೆಪ್ಪ, ಈ ವ್ಯಕ್ತಿಗಳನ್ನೆಲ್ಲ ನಾನು ದ್ವೇಷಿಸೋದಿಲ್ಲ, ನಾನು ಭಗವದ್ವೇಷಿ ಆಗ್ತೀನಿ ಅನ್ನುವ ಹಠ ಆದರೂ ತೊಡೋಣ. ಯಾಕೆ ಗೊತ್ತಾ? ಹಿರಣ್ಯಾಕ್ಷ, ಹಿರಣ್ಯಕಶಿಪು ಎಲ್ಲ ಭಗವದ್ವೇಷಿಗಳು. ಕೊಟ್ಟನಲ್ಲ ಅವರಿಗೆ. ನಾವಿದ್ದೇವಲ್ಲ ಎಡಬಿಡಂಗಿಗಳು. ಸಿಂಬಳದ ನೊಣ ಬರೀತಾರಲ್ಲ ಮಂಕುತಿಮ್ಮನ ಕಗ್ಗದಲ್ಲಿ, ಸಿಂಬಳದ ನೊಣ ಕಾಣ ಮಂಕುತಿಮ್ಮ. ನಾವೆಲ್ಲ ಆ ಕಡೆ ದ್ವೇಷ ಮಾಡುವ ಧೈರ್ಯವೂ ಇಲ್ಲ, ಈ ಕಡೆ ಭಕ್ತಿಯಲ್ಲಿ ಪೂರ್ತಿ ಸರೆಂಡರು, ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಹಾಗಾಗಿ ನಮಗೆ ಭಗವಂತ ಎಂದೂ ಕಾಣಿಸೋದಿಲ್ಲ. ಒಂದೋ ಧ್ರುವನಂತ ಅಖಂಡ ಭಕ್ತಿ, ಪ್ರಹ್ಲಾದನಂತ ಟೋಟಲ್ ಸಮರ್ಪಣೆ. ಕೊಂದರು, ವಿಷ ಹಾಕಿದ್ರು, ನುಗ್ಗಿಸಿದ್ರು, ಬೇಕಾದ್ದು ಮಾಡಲಿ, ಹರಿ ಅವ ಕಾಯ್ತಾನೆ. ಆ ಸರೆಂಡರ್, ಅಥವಾ ಅವನ್ಯಾರು ನನ್ನಕ್ಕಿಂತ ದೊಡ್ಡವ, ನೋಡಿಯೇ ಬಿಡ್ತೇನೆ, ಈ ಧೀರತೆ, ಈ ಎರಡೂ ಇಲ್ಲದವರಿಗೆ ಭಗವಂತನಿಲ್ಲ ಅನ್ನುವ ಸೂಚನೆ ಸ್ಪಷ್ಟವಾಗಿ ಇದೆ. ನಮ್ಮಂಥ ಎಡೆಬೆಡಂಗಿಗಳಿಗೆ ಖಂಡಿತ ಇಲ್ಲ. ಭಗವಂತ ಹೇಳೇ ಬಿಟ್ಟಿದ್ದಾನೆ. ಒಂದೋ ಎಕ್ಸ್ಟ್ರೀಮ್, ಅವನು ಯಾರು ನೋಡಿಯೇ ಬಿಡ್ತೇನೆ ಅನ್ನುವ ಧೀರತೆ ಬೇಕು. ಅವನು ನನ್ನಕ್ಕಿಂತ ಯಾವನವ ದೊಡ್ಡವ. ರಾವಣ ಕೂಡ ನೋಡಿ ಎಂಥ ಒಬ್ಬ, ಅವನು ಯಾವನು ಅನ್ನುವ ಅಹಂಕಾರದಲ್ಲೇ ಇದ್ದವನು. ಆದರೆ ಅವನಿಗೂ ತಪಸ್ಸಿತ್ತು, ಹಿರಣ್ಯಾಕ್ಷನಿಗೂ ಒಂದು ತಪಸ್ಸಿತ್ತು. ಆ ತಪಸ್ಸಿನಿಂದ ಬೆಳೆದ ದ್ವೇಷ ಅದು. ಈ ಥರದ ಒಂದು ಪ್ರಾಥಮಿಕ ವೇದಿಕೆ ಕೂಡ ಬೇಕು ನಮಗೆ. ಅಂಥ ಎಲ್ಲ ಸೂಚನೆಗಳನ್ನು ಒಂದು ಅದ್ಭುತ ವರಾಹ ಅವತಾರದ ಮೂಲಕ ಅಥವಾ ಮುಂದೆ ಬರುವ ಎಲ್ಲ ಅವತಾರಗಳಲ್ಲೂ ಎರಡು ಸಂಗತಿಗಳನ್ನೇ ಹೇಳುವುದವರು. ಭಗವಂತ ಒಲಿಯಬೇಕಾದರೆ ಒಂದೋ ಭಕ್ತಿ ಬೇಕು, ಇಲ್ಲ ದ್ವೇಷ ಬೇಕು. ಮತ್ತೊಂದು ಅವ್ರು ಹೇಳೋದು, ನಿಮ್ಮ ಪೂರ್ವ ಕರ್ಮ ಸಿದ್ಧಾಂತದ ಫಲ ನೀವು ಅನುಭವಿಸ್ತೀರಿ. ಈ ಎರಡನ್ನು ಇಡೀ ಓತಪ್ರೋತವಾಗಿ ಎಲ್ಲ ಅವತಾರಗಳಲ್ಲಿ ವೇದವ್ಯಾಸರು ಸೂತ್ರ ರೂಪದಲ್ಲಿ ಹೇಳ್ತಾರೆ. ಹಾಗಾಗಿಯೇ ಎಲ್ಲ ಕಥೆಗಳು ಮೊದಲು ವಧೆಯಿಂದ ಆರಂಭ ಆಗಿ ಆ ನಂತರ ಪಾಸ್ಟ್ ಕರ್ಮಕ್ಕೆ ಹೋಗೋದು. ಈ ವಧೆ ಯಾಕಾಯಿತು ಗೊತ್ತಾ ಅಂತ ಹೇಳಿ ಅವನ ಕರ್ಮ ಸಿದ್ಧಾಂತದ ಕಥೆಯನ್ನು ಹೇಳೋದು. ಹಾಗಾಗಿ ಅಲ್ಲಿ ಪಾಸ್ಟೆನ್ಸ್ ಅನ್ನುವುದು ಅವರ ಕರ್ಮ ಸಿದ್ಧಾಂತವನ್ನು ಹೇಳುವುದಕ್ಕೆ ಅವರು ಪಾಸ್ಟೆನ್ಸಿನ ಟೆಕ್ನಿಕ್ಕನ್ನು ಬಳಸ್ತಾರೆ. ಯಾಕೆ? ಅದು ಈಗ ಆದದ್ದಲ್ಲ, ಹಿಂದೆ ಆದದ್ದು. ಹಾಗಾಗಿ ಎಲ್ಲ ಕಥೆಗಳು ನಿಮಗೆ ಫ್ಲ್ಯಾಶ್ ಬ್ಯಾಕಲ್ಲೇ ಹುಟ್ಟುತ್ತವೆ, ನೇರವಾಗಿ ಒಂದೇ ಅವಸ್ಥೆಯಲ್ಲಿ ಹುಟ್ಟುವುದಿಲ್ಲ. ಅದು ನಾವಿವಾಗ ಶುರು ಮಾಡುವಾಗಲೇ ಸನಕ ಸನಂದನಾದಿಗಳು ಜಯ ವಿಜಯರನ್ನು ಶುರು ಮಾಡೋದಿಲ್ಲ. ಅವರು ಎಂಡಿಗೆ ಬರ್ತಾ ಅಲ್ಲಿ ಶುರು ಮಾಡ್ತಾರೆ. ಹಾಗೆ ಒಂದು ಅದ್ಭುತವಾದ ತಂತ್ರದ ಹಿಂದೆ ಕೂಡ ಮಾನಸಿಕವಾದ ಕರ್ಮ ಸಿದ್ಧಾಂತದ ಒಂದು ವಿಶ್ಲೇಷಣೆ ಇದೆ. ಮತ್ತು ಅದರ ಜೊತೆಗೆ ದ್ವೇಷ ಭಕ್ತಿಗೆ ಭಗವಂತ ಯಾವ ಮಟ್ಟಕ್ಕೆ ಒಲಿತಾನೆ ಅನ್ನುವ ಆ ಒಂದು ಅಪೂರ್ವವಾದ ಅನುಭವಗಳನ್ನು ಕೊಡ್ತಾ ಹೋಗ್ತಾರೆ. ಎಷ್ಟೆಷ್ಟೋ ಭಕ್ತಿಯ ಸಂದರ್ಭಗಳನ್ನು ಓದುವಾಗ ಕಣ್ಣೀರು ಹಾಕದೆ ಬೇರೆ ಗತಿ ಇಲ್ಲ. ಆ ಥರ ಇದೆ. ಆ ಧ್ರುವನ ಭಕ್ತಿ ಓದುವಾಗ, ಆ ಬಲಿಯ ಭಕ್ತಿ ಓದುವಾಗ, ಆ ಪ್ರಹ್ಲಾದನ ಭಕ್ತಿ ಓದುವಾಗ, ನಮಗೆ ಯಾಕಪ್ಪ ಇದು ಸಾಧ್ಯ ಆಗುವುದಿಲ್ಲ ಅನ್ನುವ ಮಟ್ಟಕ್ಕೆ ನಮ್ಮನ್ನು ಎಳೆದು ಎಳೆದು ಹಿಂಡಿ ಬಿಡುತ್ತೆ ಈ ಗ್ರಂಥ. ಅಂಥ ಒಂದು ಸ್ವರತಿಯಲ್ಲಿ ಮುಳುಗಿದ ನಮ್ಮಂಥವರನ್ನು ಭಗವಂತನ ಭಕ್ತಿಗೆ ಹಿಂಡಿ, ಈ ದೇಹದ ಏನಾದರೂ ರಸಭಾಗ ಇದ್ದರೆ ಅದು ಅವನ ಪಾದಕ್ಕೆ ಸಮರ್ಪಿಸುವ ಹಾಗಲೇ ಅವನು ನಮ್ಮನ್ನು ಅನುಗ್ರಹಿಸಲಿ. ನಮ್ಮನ್ನು ಎಷ್ಟು ಹಿಂಡಿದರೂ ಅದು ಭಗವಂತನ ಕೃಪೆ ಅಂತ ಆ ಹಿಂಡುವಿಕೆಯನ್ನೆಲ್ಲ ಸಹಿಸಿಕೊಂಡು ನಮ್ಮನ್ನು ಅರ್ಪಿಸಿಕೊಳ್ಳುವುದರ ಕಡೆಗೆ ಮಾತ್ರ ಇರೋಣ. ಇದೆಲ್ಲ ಅವನಿಗಾಗಿ, ಅವನು ಮಾಡ್ತಿದ್ದಾನೆ, ಅವನೇ ಕೊಡುವ ಕಷ್ಟ, ಅವನೇ ನಮ್ಮನ್ನು ನೋಡ್ತಿದ್ದಾನೆ, ಅವನಲ್ಲದೆ ಇನ್ಯಾರು ಮಾಡೋಕ್ಕೆ ಸಾಧ್ಯ ಅನ್ನುವ ಎಲ್ಲ ಭಾವವನ್ನು ನಿರಂತರ ನಾವು ನಮ್ಮ ನಿಮಿಷ ನಿಮಿಷ ಕ್ಷಣ ಕ್ಷಣಗಳಲ್ಲಿ ಹೇಳ್ಕೋತಾ ಅವನಿಗೆ ಅರ್ಪಿಸುವುದಕ್ಕೆ ಈ ವರಾಹ ಅವತಾರದ ಪ್ರಥಮ ಕಥೆ ನಮ್ಮ ಬದುಕಿನ ಒಂದು ಪ್ರವೇಶಿಕೆ ಆಗಲಿ. ಮುಂದೆ ಅವನು ಹೇಗೆಲ್ಲ ನಮ್ಮ ಬದುಕಿನಲ್ಲಿ ಬರಬಹುದು ಅನ್ನುವ ಅವತಾರಗಳನ್ನು ಭಗವಂತನ ಕೃಪೆ ಇದ್ದರೆ ಮುಂದೆ ನೋಡೋಣ. ನಾನು ನೋಡದೇ ಇದ್ದರೂ ಭಾಗವತ ಮಹಾಶ್ರೇಷ್ಠವಾಗಿ ಜಗತ್ತನ್ನು ನಡೆಸುವಷ್ಟು ಸರ್ವಶಕ್ತವಾಗಿಯೇ ಇದೆ. ನಾನು ನೀವು ನೋಡುವುದರಿಂದ ಅದೇನೂ ಬೆಳೆಯುವುದಿಲ್ಲ, ಅದು ಕನಿಷ್ಠವೂ ಆಗುವುದಿಲ್ಲ. ಆದರೆ ನಾವು ಅದನ್ನು ನೋಡದೇ ಇರುವುದರಿಂದ ಕನಿಷ್ಠರಾಗಬಹುದು, ಏನೋ ದೊಡ್ಡದನ್ನು ಕಳೆದುಕೊಳ್ಳಬಹುದು. ಅಂಥದ್ದೊಂದು ದೊಡ್ಡದನ್ನು ಕಳೆದುಕೊಳ್ಳದ ಹಾಗೆ ನಮಗೂ ಕೂಡ ಅನುಗ್ರಹ ಆಗಲಿ, ನಾವು ಕೂಡ ಆ ದೊಡ್ಡದನ್ನು ನೋಡುವಂತೆ ಅವನು ಅನುಗ್ರಹಿಸಲಿ ಅಂತ ನಾನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಭಗವಂತನನ್ನು ಪ್ರಾರ್ಥಿಸ್ತಾ, ಅದೆಲ್ಲವೂ ನಿಮ್ಮ ಪದತಲದಲ್ಲೂ ಇದೆ ಅಂತ ನಂಬುತ್ತಾ, ಈ ರಾಮಣ್ಣನ ಒತ್ತಾಯ ಅಥವಾ ಇಲ್ಲಿಯ ಮಾತು ಆ ಭಗವಂತನ ಕೃಪೆಯಿಂದ ನಾನು ಬಹುಶಃ ಒಂದು ತಿಂಗಳಲ್ಲಿ ಕೂಡ 8 ಗಂಟೆ ಮಾತಾಡಲ್ಲ. ಇಡೀ ಒಂದು ತಿಂಗಳಲ್ಲಿ
ಗೊತ್ತಿಲ್ಲ. ಇದೆಲ್ಲ ಬಹಳ ಹೇಳಿಕೊಳ್ಳುವ ವಿಷಯಗಳಲ್ಲ ಅಂತಷ್ಟೇ ಬಿಡ್ತೀನಿ. ನನ್ನ ಮೌನ, ನನ್ನ ಏಕಾಂತ, ನನಗೆ ಕೊಟ್ಟ ಸುಖ, ನನ್ನಲ್ಲಿರುವ ಆನಂದ, ಅದನ್ನು ನಾನು ಹೀಗೆ ಮಾಡುವುದರಿಂದ ಹೋಗ್ತದೆ ಅಂತ ಹೇಳುವ ದೊಡ್ಡಸ್ತಿಕೆಯ, ಅದೆಲ್ಲ ಅವನಿಗೆ ಗೊತ್ತು ಅಂತ ಅಷ್ಟೇ ಹೇಳ್ತಾ, ಈ ಭಗವಂತ ಏನನ್ನು ನನ್ನಿಂದ ನಡೆಸ್ತಾನೋ ನಡೆಸಲಿ. ಯಾಕಂದರೆ ಹೇಳಿ ಕೇಳಿ ಇದು ವೀಣಾ ಅನ್ನುವ ಒಂದು ಟೊಳ್ಳು ಮರದ ತುಂಡು. ಅವನು ಮೀಟಿದರುಂಟು, ಅವನು ಮೀಟಿದೆ ಇದು ಹಾಗೆ ಬಿದ್ದಿರಲಿ ಅಂದರೆ ನಾಳೆ ನಿಮ್ಮ ಉರುವಲಿಗೆ ಸಿದ್ಧವಾಗಿರುವ ಕಟ್ಟಿಗೆ. ನಮಸ್ಕಾರ.